Kargil war. Pakistan tried to capture Indian military posts. New Delhi hit back, taking control of all the territory. ಅದಕ್ಕಿಂತ ಜಾಸ್ತಿ ತಂದಾರಲ್ಲೇ ನಮ್ಮ ಮೇಲೆ ಶೆಲ್ಲಿಂಗ್ ಆಗುತ್ತೆ. ತಂದಾರಲ್ಲಿ ಹಾಸ್ಪಿಟಲ್ ಮೇಲೆ ಶೆಲ್ಲಿಂಗ್ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಒಂದು ವಾರ ನೋಡಿಲ್ಲ, ಈಗ ನೋಡ್ತಾ ಇರೋದು. ನೀನು 5 ವರ್ಷದಲ್ಲಿ ಎಲ್ಲ ನೋಡ್ಬಿಟ್ಟು ಹೋಗ್ತಾ ಇದ್ದೆ. ಯು ಗಾಟ್ ಎಂಗೇಜ್ ಡ್ಯೂರಿಂಗ್ ಕಾರ್ಗಿಲ್. ಯಾರು ಸರ್ ಮುಂದೆ ಬಂದಿರೋದು ವಾರ್ ಝೋನ್ ಅಲ್ಲಿ ಇರೋ ಒಂದು ಶೆಟ್ಟಿ ಹುಡುಗನ್ಗೆ ಹೆಣ್ಣು ಕೊಡಕ್ಕೆ ಒಂದು ಫೆಲೋ ಸೋಲ್ಜರ್ ಫೆಲೋ ಆಫೀಸರ್ ಡೆಡ್ ಬಾಡಿ ರಿಸೀವ್ ಮಾಡುವಾಗ ಹೌ ಡಿಡ್ ಯು ಫೀಲ್ ಗೋ ಥ್ರೂ ದೋಸ್ ಎಮೋಷನ್ಸ್? ಪ್ರತಿ ಸಲನೂ ಬೇಜಾರು. ನಿಜ ಹೇಳಬೇಕು ಅಂದ್ರೆ ಕಾರ್ಗಿಲ್ ಆದ ಮೇಲೆ ನನಗೆ ಅಲ್ಲಿ ಇರಬೇಕು ಅಂತ. ಬಟ್ ನಾವು ಇರೋದು ಯುದ್ಧಕ್ಕಾಗಿ. ಭಾರತೀಯ ಸೇನೆಯಲ್ಲಿ ದಂತ ವೈದ್ಯರ ದೊಡ್ಡ ತಂಡ ಕೆಲಸ ಮಾಡ್ತಿದೆ. ಇದನ್ನು ಆರ್ಮಿ ಡೆಂಟಲ್ ಕೋರ್ ಅಂತ ಕರಿತೇವೆ. ಬಹುಶಃ ಸೇನೆಯಲ್ಲಿ ಎಲ್ಲ ರೀತಿಯ ಸೈನಿಕರು, ಎಲ್ಲ ರೀತಿಯ ಹೋರಾಡುವವರು, ಎಲ್ಲ ರೀತಿಯ ಸಪೋರ್ಟಿಂಗ್ ಆರ್ಮ್ಸ್ ಕೆಲಸ ಮಾಡುತ್ತೆ. ಹಾಗಾಗಿ ಇಂದಿನ ವಿಶೇಷ ಅತಿಥಿ ಕ್ಯಾಪ್ಟನ್ ರೋಹಿತ್ ಶೆಟ್ಟಿ. ಭಾರತೀಯ ಆರ್ಮಿ ಡೆಂಟಲ್ ಕೋರಲ್ಲಿ ಶಾರ್ಟ್ ಸರ್ವಿಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ವಿಶೇಷ ಏನಪ್ಪ ಅಂತ ಹೇಳಿದರೆ, ಇವರು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಆರ್ಮಿ ಡೆಂಟಲ್ ಕೋರಲ್ಲಿ ಕೆಲಸ ಮಾಡಿದ್ದಾರೆ. ಇವರೊಂದು ವಿಶೇಷ ವ್ಯಕ್ತಿತ್ವ. ಇವತ್ತು ಈ ದಿನ ಇವರು ಬೆಂಗಳೂರಲ್ಲಿ ಇಟ್ಸ್ ಎ ವೆರಿ ಸಕ್ಸಸ್ಫುಲ್ ಡೆಂಟಿಸ್ಟ್. ಬಹುಶಃ ಅವ್ರು ನೋಡಿದ್ರೆ ಯಾರು ಕೂಡ ಅವರಿಗೆ ವರ್ಷ 54 ಆಗಿದೆ ಅಂತ ಹೇಳಲ್ಲ. ಹಿಸ್ ಎನರ್ಜಿ, ಹಿಸ್ ವ್ಯಾಲ್ಯೂಸ್, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಈಸ್ ಅನ್ ಇನ್ಸ್ಪಿರೇಷನಲ್ ಫಿಗರ್ ಟು ಮೀ ಎಸ್ಪೆಷಲಿ. ಅವ್ರು ತುಂಬ ಚೆನ್ನಾಗಿ ಬರೀತಾರೆ ಕೂಡ. ಅವ್ರು ಹೆಚ್ಚು ಬರೆಯೋದು ಇಂಗ್ಲೀಷಲ್ಲಿ. ಅವ್ರು ಎಷ್ಟು ಸೊಗಸಾಗಿ ಬರೀತಾರೆ ಅಂತ ಹೇಳಿದರೆ ಅದನ್ನು ಓದೋರು ಮಾತ್ರ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಅವ್ರ ಹತ್ರ ಬಹಳಷ್ಟು ಕಥೆಗಳಿವೆ. ಅವರ ಒಂದಷ್ಟು ಕಥೆಗಳನ್ನು ಕೇಳಬೇಕು ಅಂತ ಅವರು ಮೇಜರ್ ಖುಷ್ವಂತ್ ಸ್ಟುಡಿಯೋಸ್ಗೆ ಬಂದಿದ್ದಾರೆ. ಸರ್, ಜೈ ಹಿಂದ್ ಆ್ಯಂಡ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಳು ಸ್ಪೀಕಿಂಗ್ ಶೆಟ್ಟಿ ಕಮ್ಯುನಿಟಿ. ಹೌದು. ಶೆಟ್ರು ಆರ್ ವೆರಿ ಎಂಟರ್ಪ್ರೈಸಿಂಗ್ ಪೀಪಲ್ ಅಲ್ವಾ? ಡಾಕ್ಟರ್ಸ್, ಹೋಟೆಲಿಯರ್ಸ್, ಬ್ಯಾಂಕರ್ಸ್, ಬಿಸ್ನೆಸ್ ಮೆನ್. ಸೇನೆಯಲ್ಲಿ ಭಾಳ ಕಮ್ಮಿ. So let me begin. What inspired you to join armed forces? ಹೇಗಾಯ್ತಂದರೆ, ನಾನು ದಂತ ವೈದ್ಯಕೀಯ ಶಿಕ್ಷಣ ಆದಮೇಲೆ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಅಶ್ವಿನಿ ಆಸ್ಪತ್ರೆ ಅಂತ ಮಡಿಕೇರಿಯಲ್ಲಿ. ಬಟ್ ನಮ್ಮ ಕಾಲೇಜಿನಿಂದ ಲೆಕ್ಚರರ್ ಆಗಿ ಅಲ್ಲಿ ಒಂದು ಅಶ್ವಿನಿ ಆಸ್ಪತ್ರೆದು ಡೆಂಟಲ್ ವಿಂಗ್ನ ನಮ್ಮ ಕಾಲೇಜ್ ನೋಡ್ಕೊಳ್ತಾ ಇತ್ತು. ಅದರ ಇನ್ಚಾರ್ಜ್ ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್, ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್. ಅದರದ್ದು ಒಂದು ಸೇವಾ ವಿಭಾಗ ಅಲ್ಲಿ ಅಶ್ವಿನಿ ಆಸ್ಪತ್ರೆಯಲ್ಲಿ ಇತ್ತು. ಅದರದ್ದು ಇನ್ಚಾರ್ಜ್ ಆಗಿ ನಾನು ಮಡಿಕೇರಿಗೆ ಬಂದಿದ್ದು. ಅಲ್ಲಿ ಕೆಲವರೆಲ್ಲ ಆಸ್ಪತ್ರೆಯಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರು. ಪೇಷಂಟ್ಸ್ ಅಲ್ಲ, ವರ್ಕರ್ಸ್ ಅಲ್ಲ, ಅಲ್ಲಿ ಕೆಲಸ ಲ್ಯಾಬ್ ಟೆಕ್ನಿಷಿಯನ್ಸ್ ಅದರೆಲ್ಲ. ಅವ್ರ ಹತ್ರಗೆ ಮಾತಾಡುವಾಗೆಲ್ಲ, ಇಲ್ಲ ನೀವು ಇದಕ್ಕೆ ಎಕ್ಸಾಮ್ ಬರೀರಿ ಹಾಗೆ ಹೀಗೆ ಅಂತ. ನನಗೆ ಆ್ಯಕ್ಚುಲಿ ದಂತ ವೈದ್ಯಕೀಯ ಶಿಕ್ಷಣ ಆದಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆರ್ಮಿದು ಏನು ಐಡಿಯಾ ಇರಲಿಲ್ಲ. ಯೂನಿಫಾರ್ಮ್ ಒಂದು ನೋಡಿದ್ದೆ. ಆರ್ಮಿ ಸೇರಿದ್ರೆ ಇದು ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಂತ ಎಣಿಸ್ಕೊಂಡು ನಾನು ಸೇರಿತ್ತು. ಆರ್ಮಿ ಸೇರ್ತೀನಿ, ಬೇರೆ ಕೆಲಸ ಮಾಡ್ತೀನಿ, ಡೆಂಟಲ್ ಬೇಡ. ಆಮೇಲೆ ಸೇರಿದ ಮೇಲೆ ಗೊತ್ತಾಯ್ತು ಅಲ್ಲೂ ಕೂಡ ಇದೇ ಮಾಡಬೇಕು, ಇದನ್ನೂ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಸೋಲ್ಜರ್ ಸೈನಿಕರು ಹೌದು. ಸೈನಿಕ ಮೊದಲನೇದಾಗಿ, ಎರಡನೇದಾಗಿ ನೀನು ಆಫೀಸರ್, ಲಾಸ್ಟ್ಲಿ ಇವರೇ ಡೆಂಟಿಸ್ಟ್ ಅಂತ ನಾನು ಬಂದ ಫಸ್ಟ್ ದಿವಸ ಹೇಳಿದ್ರು ನನಗೆ. ಇವರೇ ಪ್ರೊಫೆಷನಲ್ ಅಂತ. ಶೆಟ್ರಿ, ಎಲ್ಲಿ ಹುಟ್ಟಿದ್ರಿ? ಮೂಲ ಯಾವುದು? ಈ ತುಳು ಸ್ಪೀಕಿಂಗ್ ಶೆಟ್ಟಿ ನೀವು. ಹೌದು. ಇಲ್ಲಿ ಮೂಲ ಯಾವುದು? ಎಲ್ಲಿ ಬೆಳೆದ್ರಿ? ಎಲ್ಲಿ ಓದಿದ್ರಿ? ಹುಟ್ಟಿದ್ದು ಮಂಗಳೂರು, ಬೆಳೆದಿದ್ದು ಕೊಡಗು, ಸೋಮವಾರಪೇಟೆ. ಸೋಮವಾರಪೇಟೆ. ನನ್ನ ತಂದೆಯವರು ಅಲ್ಲಿ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಜಿಪಿ ಇನ್ ಸೋಮವಾರಪೇಟೆ. ಹಾಗೆ. ಹಾಗೆ ನಾವು ಬೆಳೆದಿದ್ದೆಲ್ಲ ಅಲ್ಲೇ, ಕಲ್ತಿದ್ದು ಓದಿದ್ದು ಒಂದು OLV ಕಾನ್ವೆಂಟ್ ಅಂತ ಅಲ್ಲಿ ಸೋಮವಾರಪೇಟೆಯಲ್ಲಿ ಒಂದು ಶಾಲೆ ಇದೆ. ಅಲ್ಲಿ 6ನೇ ತರಗತಿವರೆಗೆ ಅಲ್ಲೇ ಇದ್ದಿದ್ದು. ಅದಾದ ಮೇಲೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅಂದರೆ ಶಿವಾಲಿ ಸ್ಕೂಲ್ ಅಂತ 10ನೇ ತರಗತಿವರೆಗೆ. ಆಮೇಲೆ ಸೈಂಟ್ ಅಲೋಷಿಯಸ್. ಅಪ್ಪನಿಗೇನು ಮಗನ ಡೆಂಟಿಸ್ಟ್ ಮಾಡಿಸ್ಬೇಕು ಆ ಥರ ಏನಾದ್ರು ಆಸೆ ಇತ್ತಾ? ಹೌ ಇಟ್ ಹ್ಯಾಪನ್? ಡೆಂಟಿಸ್ಟ್ ಮಾಡಿಸ್ಬೇಕು ಅಂತ ಅಲ್ಲ, ಡಾಕ್ಟರ್ ಮಾಡಬೇಕು ಅಂತ ಅವರ ಆಸೆ. ನಮಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಅದು ಆ ಟೈಮಲ್ಲಿ ಏನು, ಒಂದು ಡಾಕ್ಟರ್, ಒಂದು ಇಂಜಿನಿಯರ್
ಇದೇ ವೆನ್ ವಾಸ್ ಇಟ್ 80 90 88. ಓ 88 fond memories of college days Shetre, because lot of the personality, friends, everything ಎಲ್ಲ UG ಕೋರ್ಸಲ್ಲಿ ಬರುತ್ತೆ. ಹೌದು ಹೌದು. ಎನಿ ಫಾಂಡ್ ಮೆಮೊರೀಸ್ ಯು ವುಡ್ ಲೈಕ್ ಟು ರಿಕಲೆಕ್ಟ್? ಆ್ಯಕ್ಚುಲಿ ಕಾಲೇಜ್ನ ಸ್ನೇಹಿತರು ಈಗಲೂ ಸ್ನೇಹಿತರು ಅವರು. ಡೆಂಟಲ್ ಕಾಲೇಜ್ ಹಾಸ್ಟೆಲಲ್ಲಿ ಇದ್ದವರು ಈಗಲೂ ಒಳ್ಳೆ ಸ್ನೇಹಿತರು ಅವರೇ. ಏನಾದರೂ ಹೇಳ್ಕೋಬೇಕು ಇದ್ರೆ ಅವರೇ ಇರೋದು. ಕಾಲೇಜಲ್ಲಿ ಹೌದು ಮಂಗಳೂರಲ್ಲಿ. ಸೊ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಕಾಲೇಜ್ ಅಂತ ಹೇಳಿದ್ರೆ ತುಂಬ ಚಂದ. ತುಂಬ ಚೆನ್ನಾಗಿ. ನಾನು 2003 ಫಾದರ್ ಮುಲ್ಲರ್ 2003ರಿಂದ 9. ಇವಾಗ ಗೊತ್ತಿಲ್ಲ. ಆವಾಗ ನಮ್ಮ ಕಾಲದಲ್ಲಿ ಮೊಬೈಲ್ ಸ್ವಲ್ಪ ಹೋಟೆಲ್ಸ್ ಎಲ್ಲ ಚಂದ ಇತ್ತು. ನಿಮ್ದು 88 to 93 ವಿಚ್ ಆರ್ ದ ಫೇಮಸ್ ರೆಸ್ಟೋರೆಂಟ್ಸ್ ದೇರ್, ಹ್ಯಾಂಗ್ ಔಟ್ ಪ್ಲೇಸಸ್ ನಿಮ್ಗೆ ಯಾವಾಗ? ಆ ಟೈಮಲ್ಲಿ ಮೋತಿಮಲ್ ನಮ್ಮ ಹಾಸ್ಟೆಲ್ ಹಿಂದ್ಗಡೆ ಇತ್ತು. ಮೋತಿಮಲ್ ಇಟ್ಸ್ ಎ ವೆಜಿಟೇರಿಯನ್ ರೆಸ್ಟೋರೆಂಟ್. ವೆಜಿಟೇರಿಯನ್ ರೆಸ್ಟೋರೆಂಟ್ ಫೇಮಸ್ ಫಾರ್ ಮಂಗಳೂರು ಗೋಳಿ ಬಜೆ ಫೇಮಸ್. ಓಕೆ. ಮತ್ತೆ ವುಡ್ಲ್ಯಾಂಡ್ಸ್ ಆಫ್ ಕೋರ್ಸ್. ಮತ್ತೆ ನಮ್ಮ ಆಗ ಆ ಟೈಮಲ್ಲಿ ಅಷ್ಟು ದುಡ್ಡು ಕೈಯಲ್ಲಿ ಇರ್ತಾ ಇರ್ಲಿಲ್ಲ. ಸೊ ವಾರಕ್ಕೊಂದ್ಸಲ ಅಲ್ಲಿಗೆಲ್ಲ ಹೋಗೋದು. ಹೇಗಾದ್ರು ಇದು ಮೋತಿಮಲ್ಲಿಗೆ ಹೋದ್ರೇನು ಒಂದು ಕಾಫಿ ಅದನ್ನ ಇಟ್ಕೊಂಡು ಯಾರೋ ಫಸ್ಟ್ ಒಬ್ರು ಆರ್ಡರ್ ಮಾಡಿಬಿಟ್ಟು ಒಂದು 5 ಜನ ಅದ್ರ ಸುತ್ತ ಕೂತ್ಕೊಳ್ಳೋದು. ಆಮೇಲೆ ಇಟ್ ವಾಸ್ ಲೈಕ್ ದಟ್. ಬಟ್ ವಿ ಹ್ಯಾಡ್ ಅವರ್ ಫನ್. ಶೆಟ್ರೆ, ಕೊಡಗಲ್ಲಿ ಸೇನೆ ಬಗ್ಗೆ ಕ್ರೇಜ್ ಇದೆ. ಯು ಕ್ಯಾನ್ ಸಿ ತುಂಬ ಆರ್ಮಿ ಆಫೀಸರ್ಸು ಅಲ್ಲಿ ಎಕ್ಸರ್ಸ್ಮೆನ್ ಕ್ಯಾಂಟೀನಲ್ಲಿ ಅಥವಾ ECHS ಅಲ್ಲಿ ಇರ್ತಾರೆ. ನಿಮ್ಗೆ ಆ ಥರ ಏನಾದ್ರು ಒಂದು ಪ್ರಭಾವ ಬೆಳೀತಾ ಕೊಡಗು, ಬಿಕಾಸ್ ನೀವು ಕೊಡಗಿನ ಹಿನ್ನೆಲೆ ಇದ್ದ ಕಾರಣ ಕ್ರೇಜ್ ಅಬೌಟ್ ಆರ್ಮ್ ಫೋರ್ಸಸ್ ಯೂನಿಫಾರ್ಮ್ ಆ ಥರ ಇತ್ತಲ್ಲ? ಇಟ್ ವಾಸ್ ಅಷ್ಟೊಂದು ಹಾಗೆ ಇರಲಿಲ್ಲ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ. ಬಟ್ ನಾನು ಸೇಂಟ್ ಅಲೋಷಿಯಸ್ ಸೇರಿದ ಕೂಡಲೇ ಅಲ್ಲಿ ಎಲ್ಲರೂ NCC ಸೇರಬೇಕು ಅಂತ ನಾನು ಏರ್ಫೋರ್ಸ್ NCC ಸೇರಿದ್ದೆ 1 ವರ್ಷ. ಓಕೆ. ಅದರಲ್ಲೂ ಬೋರ್ ಆಯ್ತು ನನಗೆ ಆ್ಯಕ್ಚುಲಿ. ಆ 1 ವರ್ಷದಲ್ಲಿ ಶೂಟಿಂಗ್ ಎಲ್ಲ ಕಲಿಸಿದ್ರು, ಅದೆಲ್ಲ ಮಾಡಿದ್ರು. ಸೆಕೆಂಡ್ ಇಯರ್ ನಾನು ಸೆಕೆಂಡ್ PUC ಇರುವಾಗ ಹೋಗಲೇ ಇಲ್ಲ. ಸೊ ಆ ಸರ್ಟಿಫಿಕೇಟೇ ಸಿಕ್ಕಿಲ್ಲ ನನಗೆ. ಬಟ್ ಯೂಶ್ವಲಿ ಎಲ್ಲದರಲ್ಲೂ ಅಷ್ಟೇ, ಸ್ವಲ್ಪ ಟೈಮ್ ಹೋದ್ಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗೋದು. ಆ ಟೈಮಲ್ಲಿ ಹಾಗೆ ನಡೀತಾ ಇತ್ತು ನಾನು. ಸೊ ಇನ್ 1994, like how did you apply? You saw an ad in paper or? I saw an ad in the newspaper. Okay. ಸುಮ್ಮನೆ ಬೇರೆ ಒಂದಷ್ಟು ಜನ ಅಪ್ಲೈ ಮಾಡ್ತಾ ಇದ್ರು. ಸೊ ಅದರೊಟ್ಟಿಗೆ ನಾನು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ ಅವರೆಲ್ಲ ಡೆಂಟಲ್ ಇದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸ್ಟಡಿ ಮಾಡಲಿಕ್ಕೆ. ನಾನು ಇದೇನಕ್ಕೆ ನಾವು ಆರ್ಮಿಗೆ ಅಪ್ಲೈ ಮಾಡಿದ್ದಲ್ವಾ ಅಂತ ಹೇಳಿದ್ರು. ಇಲ್ಲ, ಫಸ್ಟ್ ಎಕ್ಸಾಮ್ ಇದ್ರದ್ದೇ ನಡೆಯೋದು. ಅಲ್ಲ, ಫಸ್ಟ್ ರಿಟರ್ನ್ ಎಕ್ಸಾಮ್ ಇತ್ತು ಆ ಟೈಮಲ್ಲಿ. ಫಸ್ಟ್ ಒಂದು ರಿಟರ್ನ್ ಎಕ್ಸಾಮ್, ಅದಾದ್ಮೇಲೆ ವೈವಾ. ಅಂದ್ರೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಪರ್ಟೈನಿಂಗ್ ಟು ಡೆಂಟಿಸ್ಟ್ರಿ. ಅದಾದ್ಮೇಲೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಒಟ್ಟಿಗೆ ಇಂಟರ್ವ್ಯೂ ಇತ್ತು. ಆ ಟೈಮಲ್ಲಿ SSB ಮತ್ತೆ ಇರಲಿಲ್ಲ. ಆ ಟೈಮಲ್ಲಿ SSB ಇಂಟರ್ವ್ಯೂ, ಅದಾದ್ಮೇಲೆ ಮೆಡಿಕಲ್. ಸೊ ಇಟ್ ವಾಸ್ ಎ ಫುಲ್ ಒಂದು ವಾರ ತಗೊಳ್ತಾ ಇತ್ತು. ಆದರೆ ನಾನು ಹೋಗಿದ್ದು ಅಲ್ಲಿಂದ ವಾರೆಂಟ್ ಕಳಿಸ್ತಾರೆ, ಫ್ರೀ ವಾರೆಂಟ್ ಫಾರ್ ಟ್ರಾವೆಲ್ ಟು ಡೆಲ್ಲಿ. ನಾನು ಆಗ ಡೆಲ್ಲಿ ಟ್ರೈನ್ ಟಿಕೆಟ್ ಡೆಲ್ಲಿ ನೋಡಬೇಕು ಅಂತ ಹೋಗಿ ಬಂದಾದ್ಮೇಲೆ ನನಗೆ ಅದು ಮರ್ತು ಬಿಟ್ಟಿದೆ. ಅಂದ್ರೆ ಅದು ಸುಮ್ಮನೆ ಈಗ ಹೋಗಿ ತಿರ್ಗಾಡಿ ಬಂದಿರೋದು. ಅದಾದ್ಮೇಲೆ ಯಾರೆಲ್ಲ ಓದ್ಕೊಂಡು ಹೋಗಿದ್ರು ಅವ್ರಿಗೆ ಸಿಗ್ಲಿಲ್ಲ. ಅವ್ರನ್ನ ಬಿಟ್ಟು ನಮ್ ಇಬ್ರು ಯಾರು ಜಾಸ್ತಿ ಸೀರಿಯಸ್ ತಗೊಂಡಿರ್ಲಿಲ್ಲ, ನಮ್ಮಿಬ್ಬರಿಗೆ ಸಿಕ್ತು. ಕಾಲ್ ಬಂತು. ಮತ್ತೆ ಅನದರ್ ಕ್ಲಾಸ್ಮೇಟ್ ಆಫ್ ಮೈನ್, ಪ್ರಸನ್ನ ಕುಮಾರ್ ಅಂತ, ಈಗ ಬ್ರಿಗೇಡಿಯರ್, ಈಗ ಐ ಥಿಂಕ್ ಇಸ್ ಮೇಜರ್ ಜನರಲ್ ಬ್ರಿಗೇಡಿಯರ್ ಪ್ರಸನ್ನ ಕುಮಾರ್, ಸ್ಟಿಲ್ ಇನ್ ಸರ್ವಿಸ್. ನಮ್ಮಿಬ್ಬರಿಗೆ ಸಿಕ್ತು ಅಂದ್ಬಿಟ್ಟು, ಆದ್ರೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಮತ್ತೆ ಅವ್ನು ಫೋನ್ ಮಾಡ್ದ ನನಗೆ, ನಾನು ಸೇರ್ತಾ ಇದ್ದೀನಿ ಅಂತ. ಕಾಲ್ ಲೆಟರ್ ಬಂತು ನನಗೆ ಅಂತ. ಕಾಲ್ ಲೆಟರ್ ಬಂದಿದೆ. ನಾನು ಹೇಳಿದೆ ನನಗೂ ಬಂದಿದೆ, ಬಟ್ ನೀನು ನಿಜವಾಗ್ಲೂ ಹೋಗ್ತಾ ಇದೆಯಾ ಅಂತ ಕೇಳ್ದೆ. ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ. ಸರಿ, ನಾನು ಹೋಗ್ತಾ ಅದರಲ್ಲಿ ಏನಂದ್ರೆ ಒಂದು ಫೀಲ್ಡ್ ಆಂಬ್ಯುಲೆನ್ಸ್ ಪೋಸ್ಟಿಂಗ್ ಅಂತ ಬಂದಿದೆ. ಫೀಲ್ಡ್ ಆಂಬ್ಯುಲೆನ್ಸ್ ಇಸ್ ನಥಿಂಗ್ ಬಟ್ ಫೀಲ್ಡ್ ಹಾಸ್ಪಿಟಲ್. ನನಗೆ ಅದು ಗೊತ್ತಿಲ್ಲ. ನಾನು ಎನ್ಸಿದ್ದು ಯಾವುದೋ ಒಂದು ಆಂಬ್ಯುಲೆನ್ಸ್ ಅಲ್ಲಿ ನಮ್ಮನ್ನ ಡ್ಯೂಟಿ ಮಾಡಕ್ಕೆ ಹಾಕಿದ್ದಾರೆ. ಫೀಲ್ಡ್ ಆಂಬ್ಯುಲೆನ್ಸ್ ಇಸ್ ಆಕ್ಚುಲಿ ಫೀಲ್ಡ್ ಹಾಸ್ಪಿಟಲ್. ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ಈ ಮಿಲಿಟರಿ ಹಾಸ್ಪಿಟಲ್ ನೀವು ಗೊತ್ತಿರ್ಬೋದು. ಮಿಲಿಟರಿ ಹಾಸ್ಪಿಟಲ್ಸ್ ಅಂದರೆ ಈಗ ಬೆಂಗಳೂರಲ್ಲಿ ಒಂದು ಕಮಾಂಡ್ ಹಾಸ್ಪಿಟಲ್ ಇದೆ, ಬೆಳಗಾಮಲ್ಲಿ ಮಿಲಿಟರಿ ಹಾಸ್ಪಿಟಲ್ ಇದೆ. ಇದೆಲ್ಲ ಪೀಸಲ್ಲಿರೋ ಮಿಲಿಟರಿ ಹಾಸ್ಪಿಟಲ್ಗಳಿಗೆ ನಾವು ಮಿಲಿಟರಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಯಾಕಂದರೆ ಅದು ಯುದ್ಧದ ಟೈಮಲ್ಲಿ ಮೂವ್ ಆಗಲ್ಲ. ಫೀಲ್ಡ್ ಏರಿಯಾ ಇರೋದಕ್ಕೆಲ್ಲ ಆ್ಯಂಬುಲೆನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ನಾಳೆ ಅದು ಈ ಜಾಗ ಬಿಟ್ಟು 100 ಕಿಲೋಮೀಟರ್ ಮುಂದೆ ಹೋಗಿ ಎಲ್ಲ ಎಸ್ಟಾಬ್ಲಿಷ್ ಆಗ್ಬೋದು.
ಸೊ ಯು ಆರ್ ಪೋಸ್ಟೆಡ್ ಟು ಫೀಲ್ಡ್ ಆಂಬ್ಯುಲೆನ್ಸ್ ಫಿರೋಜ್ಪುರ್. ಹೌದು. ಆ ಟೈಮಲ್ಲಿ ಹೇಳಬೇಕು ಅಂದರೆ ನಾನು ಕೆಲಸದಲ್ಲಿ ಏನು ಕೆಲಸ ಮಾಡ್ತಿದ್ನೋ ಅಲ್ಲಿ ಜಾಸ್ತಿ ಸಂಬಳ ಇತ್ತು, ಆರ್ಮಿಯಲ್ಲಿ ಕಮ್ಮಿ ಇತ್ತು. Is it so? What is the salary then? ಸ್ಯಾಲ್ರಿ 94 ಅಲ್ಲಿ ಆರ್ಮಿಯಲ್ಲಿ 5,000 ಏನೋ, ಇವರು 6,000 ನನಗೆ. ಸಿಕ್ಸ್ ಪೇ ಕಮಿಷನ್ ಇನ್ನೂ ಬಂದಿರಲಿಲ್ಲ. ಫಿಫ್ತ್ ಪೇ ಕಮಿಷನ್. ಸೊ ಎಲ್ಲರೂ ಏನು ಹುಚ್ಚಪ್ಪ ಅಲ್ಲಿ ಇದನ್ನ ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಫೀಲ್ಡ್ ಏರಿಯಾ ಕರೀತಾ ಇದ್ದಾರೆ, ಇಲ್ಕಿಂದ ಸಂಬಳ ಕಮ್ಮಿಯಲ್ಲಿ. ಏನು ಲಾಜಿಕ್ ಅಂತ ಯಾರಿಗೂ ಗೊತ್ತ. ನಾನು ಆ್ಯಕ್ಚುಲಿ ಹೋಗೋವರೆಗೂ ಇಲ್ಲಿಂದ ರಿಸೈನ್ ಮಾಡಿರಲಿಲ್ಲ. ನಾನು ಪ್ರಿನ್ಸಿಪಲ್ ಹತ್ರ ಹೇಳಿ ಹೋಗಿದ್ದು, ಬಂದಿದೆ ಅಲ್ಲಿ ಹೋಗಿ ನೋಡ್ತೀನಿ, ನೋಡಿದ ಮೇಲೆ ಇದ್ರೆ ನಾನು ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಬರ್ತೀನಿ, ರೆಸಿಗ್ನೇಷನ್ ಲೆಟರ್ ಕಳಿಸ್ತೀನಿ ಅಂತ ಹೇಳಿದೆ. ಅವರು ಒಪ್ಕೊಂಡ್ರು. ಆ್ಯಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅಂತ, ಸೊ ಒಪ್ಕೊಂಡ್ರು. ಸೊ ಅದರಿಂದಾಗಿ ನಾನು ಆ್ಯಕ್ಚುಲಿ ಹೋಗಿದ್ದೆ. ಸರಿ, ಈಗ ಇಷ್ಟೊಂದು 30 ವರ್ಷ 40 ವರ್ಷ 30 years ಕಳೆದ್ಮೇಲೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ಬೋದು. ಬಟ್ ಐ ಮೀನ್ ವರ್ ಯು ದ್ಯಾಟ್ ಕ್ಯಾಶುವಲ್ ಆ್ಯಕ್ಚುಲಿ, ಅವ್ರು ಎಲ್ಲರೂ ಆಯ್ತು ಆ ಟೈಮಲ್ಲಿ ಅಷ್ಟೇ ಹಾಗೇ ಇದ್ರ? ಜಸ್ಟ್ ಚಿಲ್ ಲೇಡ್ ಬ್ಯಾಕ್, ಏನಾಗುತ್ತೆ ನೋಡೋಣ ಅಂತಲೂ. ಹೌದು, ಆ ಒಂದು ಏಜ್ ಹಾಗೆ, ನಮ್ಮ ವಯಸ್ಸು ಹಾಗಿರುತ್ತೆ. ಓಕೆ, ಇವಾಗ 23 ಓಕೆ, ಹಾಗೆ ಹೋಗಿ ನೋಡೋಣ ಅಂತ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಬರೋದು. ಎನಿಥಿಂಗ್ ಯು ರಿಮೆಂಬರ್ ಅಬೌಟ್ ಯುವರ್ ಇಂಟರ್ವ್ಯೂ SSB ಅಂಡ್ ಆರ್ ಎನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್? ಐ ಡೂ ರಿಮೆಂಬರ್. ಯಾವುದು ಫಸ್ಟ್ ಡೆಂಟಲ್ದು ನನಗೆ ನೆನಪಿಲ್ಲ, ಏನು ಗೊತ್ತಿತ್ತೋ ಅದನ್ನ ಹೇಳಿದೆ. ಇಂಟರ್ವ್ಯೂ ವಿತ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್, ಅದು ತುಂಬ, ಅದು ಒಂದು ಕಡೆಯಲ್ಲಿ ಒಬ್ಬರು ನಮ್ಮ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಒಬ್ಬರು ಪನಾಮ ಕೆನಾಲ್ ಬಗ್ಗೆ ಕೇಳ್ತಾ ಇರ್ತಾರೆ. ಆದ್ಕೊಳ್ಳಿ ಒಂದು ಕ್ವೆಶನ್ ನನಗೆ ನೆನಪಿದೆ. ಆ ಟೈಮಲ್ಲಿ ಬ್ರಯನ್ ಲಾರಾ ಹಿಟ್ 375 ನಾಟ್ ಔಟ್ ಏನೋ ಆಂಟಿಗುವಾದಲ್ಲಿ, ಇಂಗ್ಲೆಂಡ್ ಮೇಲೆ. ಅದೇ ಟೈಮಲ್ಲಿ ಅರೌಂಡ್ ಯು ಇಸ್ ದ ಹೈಯೆಸ್ಟ್ ಸ್ಕೋರರ್ ಅಂತ ಅವ್ರು ನೆನ್ಸ್ಕೊಂಡು ನಾನು ಗ್ಯಾರಿ ಸೋಬರ್ಸ್ ಅಂತ ಹೇಳ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇಟ್ ವಾಸ್ ಗ್ಯಾರಿ ಸೋಬರ್ಸ್ ಅಗೇನ್ಸ್ಟ್ ಪಾಕಿಸ್ತಾನ. ಬ್ರಯನ್ ಲಾರನ್ ಅಂತ, ಅದು ಗೊತ್ತಿದ್ಯಾ ನಿನಗೆ? ಮತ್ತೆ ಬ್ರಯನ್ ಲಾರನ್ ಬಗ್ಗೆ ಕೇಳಿಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ನನಗೆ ರಿಲ್ಯಾಕ್ಸ್ ಆಗೋಯ್ತು. ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ನನಗೆ ಗೊತ್ತಿದೆ. ಬ್ರಯನ್ ಲಾರಾ ಬೆಟರ್ ದನ್ ಡೆಂಟಿಸ್ಟ್ರಿ, ಸೊ ದೇ ಕಾಂಟ್ ಡಿಫೀಟ್ ಯು ದೇರ್ ಅಂತ ಗೊತ್ತಾಯ್ತು ನಿಮಗೆ. ಇಂಟ್ರೆಸ್ಟಿಂಗ್. ಒನ್ ಮೋರ್ ಥಿಂಗ್ ಸರ್, ಪೀಪಲ್ ಹೂ ಪ್ಲೇ ಟೀಮ್ ಸ್ಪೋರ್ಟ್ಸ್ ಅಲ್ವಾ, they obviously end up doing well in the army and all. Did you have any playing team sports in the college days? Any? ಕ್ರಿಕೆಟ್ ಆಡ್ತಾ ಇದ್ದೆ. ಬೇರೆ ಗೇಮ್ಸ್ ವಾಲಿಬಾಲ್ ಅಷ್ಟೆಲ್ಲ ನಮ್ಮ ಕಾಲೇಜಲ್ಲಿ ಆಡ್ತಾ ಇರಲಿಲ್ಲ. ಸೊ ಕ್ರಿಕೆಟ್ ಒಂದು, ಮತ್ತೆ ಅದಕ್ಕಿಂತ ಮುಂಚೆ 10ನೇ ಕ್ಲಾಸ್ವರೆಗೆ ಹಾಕಿ ಅಂದರೆ ಕೊಡಗಲ್ಲಿ ಎಲ್ಲರೂ ಹಾಕಿ ಆಡ್ತಾರೆ. ಸೊ 10ನೇ ತರಗತಿವರೆಗೆ ಹಾಕಿ ತುಂಬ ಆಡ್ತಾ ಇದ್ದೆ. ಓಕೆ. ಸೊ ಹಾಗೆ ಯೂಶ್ವಲಿ ಇಟ್ ವಾಸ್ ಟೀಮ್ ಗೇಮ್ಸ್. ಶೆಟ್ರೆ, ನಿಮ್ಮ ಜೊತೆ ಮಾತಾಡೋಕೆ ಒಂದು ಕಂಫರ್ಟ್ ಏನು ಗೊತ್ತಾ ನನಗೆ? ಸಿ, ಯು ಡಿಡ್ ಯುವರ್, ವಿ ಹ್ಯಾವ್ ಎನ್ ಏಜ್ ಡಿಫ್ರೆನ್ಸ್, ನೋಡಿದ್ರೆ ಗೊತ್ತಾಗಲ್ಲ ಒಂದು, ಬಿಕಾಸ್ ಯುವರ್ ಮೇಂಟೈನ್ ಯುವರ್ ಎಕ್ಸಲೆಂಟ್ ವೆಲ್ ಟಿಲ್ 50 ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಬಟ್ ದೆನ್ ನಾನು ಎಷ್ಟೊಂದು ಸತಿ ಮಾತಾಡುವಾಗ ಕೂಡ ನಿಮಗೆ ನೀವು ಆ ಏಜ್ ಆಗಿದೆ, ನೀವು 80s ಮಂಗಳೂರಲ್ಲಿ ಇದು ಅಂತ ಅನ್ಸಲ್ಲ. ಆ ಟೈಮಲ್ಲಿ ಹೀಗೆ ಇದ್ದೀರಾ? ಕಾಲೇಜ್ ಡೇಸಲ್ಲೂ ಹೀಗೆ ಇದ್ದೀರಾ? ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್, ದ ಪಾಸಿಟಿವ್ನೆಸ್ ಎಲ್ಲ? ಪಾಸಿಟಿವ್ನೆಸ್ ಇತ್ತು ಅಂತ ಅನ್ಸುತ್ತೆ ನನಗೆ. ಬೇರೆಯವ್ರು ಹೇಳಬೇಕು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಹೇಗಂದ್ರೆ ವಿ ಟುಕ್ ಲೈಫ್ ಆಸ್ ಹೇಗೆ ಒಂದು ದಿನದಿಂದ ದಿನಕ್ಕೆ ಖುಷಿಯಲ್ಲಿ ಇರ್ತಾ ಇದ್ವಿ. ಎಷ್ಟು ಇದಿದ್ರು. ಈ ಡೆಂಟಲ್ ಕಾಲೇಜ್ ಲೈಫ್ ಹೇಗಿರ್ತಿತ್ತು ಆ ಟೈಮಲ್ಲಿ? ಬಿಕಾಸ್ ನಾವು ಐ ಟೀಚ್ ಇನ್ ಎ ಮೆಡಿಕಲ್ ಕಾಲೇಜ್, ಸೊ ಐ ನೋ ದ ಕಲ್ಚರ್ ಅಂಡ್ ಆಲ್. ನಿಮ್ಮ ಟೈಮಲ್ಲಿ ಹೆಂಗಿತ್ತು? ಭಯ, ಫ್ಯಾಕಲ್ಟಿ ಅಂದರೆ ಭಯ, ಅದೆಲ್ಲ ಹೇಗಿತ್ತು? ಫ್ಯಾಕಲ್ಟಿ ಅಂದರೆ ಆ್ಯಕ್ಚುಲಿ ನಮ್ಮದು ಆ ಕಾಲೇಜ್ ಸ್ಟಾರ್ಟ್ ಆಗುವಾಗ ನಮ್ಮ ಬ್ಯಾಚ್ ಬರೋವರೆಗೂ ಒಂದು ಬಿಲ್ಡಿಂಗಲ್ಲಿ ಇತ್ತು. ಎಂಟೈರ್ ಕಾಲೇಜ್. ಈಗ ಅದು ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಆಗಿದೆ. ಆ ಟೈಮಲ್ಲಿ ಮಾತ್ರ ನಮ್ಮದು ಸ್ಟಾಫ್ ಅವ್ರು ತುಂಬ ಡೆಡಿಕೇಟೆಡ್ ಆಗಿ ಕಲಿಸ್ತಾ ಇದ್ರು. ತುಂಬ ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ರು ತುಂಬ ಸ್ಟ್ರಿಕ್ಟ್. ಹೇಗೆ ಅಂದರೆ ಅವರು ಸ್ಕೂಲ್ ಥರ ನಡೆಸ್ತಾ ಇದ್ರು. ಹೊಡೆದಿದ್ದು ಇದೆ. ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿ ಅಂತ ಬಾರಿಸ್ತಿದ್ದು ಇದೆ. ಅಂದ್ರೆ ಈಗೆಲ್ಲ ಅದು ಮಾಡಿದ್ರೆ ಬೇರೆನೇ ಲೆವೆಲ್ ಅದು. ಆ ಟೈಮಲ್ಲಿ ಅದೆಲ್ಲ, ಬಟ್ he meant good. ಸೌತ್ ಇಂಡಿಯಾದವ್ರಿಗೆ ತುಂಬ ಜನರಿಗೆ ನಮ್ಮ ವೆದರು ನಮ್ಮ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗೋದು ನಾರ್ತ್ ಇಂಡಿಯಾ ಸಮ್ಮರ್ ಮತ್ತೆ ವಿಂಟರ್ ನೋಡಿದಾಗ. ವೆನ್ ಡಿಡ್ ಯು ಲ್ಯಾಂಡ್ ಇನ್ ಫಿರೋಜ್ಪುರ್? 27th November 94. ಡೇ ಆಫ್ ಕಮಿಷನಿಂಗ್?
28th ನಾವು. ಸೇಮ್ ದಿಸ್ ವಿಲ್ ಬಿ ರಿಮೆಂಬರ್ಡ್ ಬೈ ಆಲ್ ಇವನ್ ಟುಡೇ ರಿಮೆಂಬರ್. ಎಲ್ಲ ಕಡೆ ಬರ್ದು ಡೇಟ್ ಆಫ್ ಕಮಿಷನಿಂಗ್, ಡೇಟ್ ಆಫ್ ಡಿಸ್ಚಾರ್ಜ್, ಡೇಟ್ ಆಫ್ ಬರ್ತ್ ಮರ್ತೋಗ್ಬೋದು, ಡೇಟ್ ಆಫ್ ಬರ್ತ್ ಮರ್ತೋಗ್ಬೋದು, ಡೇಟ್ ಆಫ್ ಕಮಿಷನಿಂಗ್ ಮರ್ತೋಗಲ್ಲ. ಎಲ್ಲಿ ಹೆಂಗೆ ಯಾರು ರಿಸೀವ್ ಮಾಡಿದ್ರು ಯೂನಿಟ್ ಅಲ್ಲಿ ಫಸ್ಟ್ ಡೇ? ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ ಇದು? ಫಸ್ಟ್ ಡೇನೇ ನಂದು ತುಂಬಾ ಇಂಟ್ರೆಸ್ಟಿಂಗ್. ಅಲ್ಲಿ ನಾನು ಹೋಗ್ಬಿಟ್ಟು ಅಲ್ಲಿ ಅದು ರೈಲ್ವೆ ಸ್ಟೇಷನ್ ಲಾಸ್ಟ್ ಸ್ಟಾಪ್ ಫಿರೋಜ್ಪುರ್. ಅದು ಬಿಟ್ರೆ ಯೂಶಲಿ ಆ ಟ್ರೈನ್ ಹೋಗ್ತಾ ಇದ್ದಿದ್ದು ಲಾಹೋರ್ಗೆ. ಪಂಜಾಬ್ ಮೇಲ್ ಅಂದ್ರೆ ಮುಂಚೆ ಲಾಹೋರ್ಗೆ. ಸೊ ಇದು ಬಾರ್ಡರ್ ಅಲ್ಲೇ ಇರೋದ್ರಿಂದ ಅದೇ ಲಾಸ್ಟ್ ಸ್ಟಾಪ್. ಓಕೆ, ಸೊ ನಾನು ಒಬ್ಬನೇ ಇಡೀ ಬೋಗಿಯಲ್ಲಿ ಅಲ್ಲಿ ರೀಚ್ ಆಗುವಾಗ ಫಿರೋಜ್ಪುರ್ ಅರ್ಲಿ ಮಾರ್ನಿಂಗ್ ಇಳಿದು ಬಂದ್ರೆ ರೈಲ್ವೆ ಸ್ಟೇಷನ್ ಯಾರಿಲ್ಲ. ಯಾರು ಅನೌನ್ಸ್ ಮಾಡಿಸ್ತಾ ಇದ್ದಾರೆ, ಲೆಫ್ಟಿನೆಂಟ್ ಸೇತಿ ಅಂತ. ಪಂಜಾಬಿ ನೇಮ್. ಲೆಫ್ಟಿನೆಂಟ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ಸೇತಿ ಅಂತೂ ನನ್ನ ಹೆಸರಲ್ಲ. ಸುಮ್ನೆ ನಿಂತ್ಕೊಂಡಿದೆ. ಅಂದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಿದ್ಯಾ? ಅನೌನ್ಸ್ಮೆಂಟ್ ಆಗ್ತಾ ಇದೆ, ಲೆಫ್ಟಿನೆಂಟ್ ಸೇತಿ ಅಂತ. ನಿಮಗೆ ನೀವು ಲೆಫ್ಟಿನೆಂಟ್ ಅಂತ ಗೊತ್ತಿಲ್ಲ. ನೀವು ನಮ್ಮ ಟೈಮಲ್ಲಿ ನಾವು ಕ್ಯಾಪ್ಟನ್ ಕಮಿಷನ್ ಆಗ್ತಿದ್ದು. ನಿಮ್ಗೆ ಯಾವ ರ್ಯಾಂಕ್ ಸಿಕ್ಕುತ್ತೆ ಅಂತ ಹೇಳಿರ್ಲಿಲ್ವಾ? ಏನೂ ಗೊತ್ತಿಲ್ಲ. ಸೆಲೆಕ್ಟ್ ಆಗಿದ್ದೀರಾ, ಅಲ್ಲಿ ಹೋಗ್ಬೇಕು ಆಗಿದ್ದೀನಿ, ಹೋಗ್ಬಿಟ್ಟು ನೋಡೋದು ಅಂತ ಹಾಗೆ ಇದ್ದೀವಿ. ಏನಲ್ಲ ಒಂದು ನಿಮಿಷ ಅಲ್ಲಿ ಟೆಲ್ ಯು, ಏನೆಲ್ಲ ತಗೊಂಡು ಹೋಗಿದ್ರಿ? ಎಷ್ಟು ಬ್ಯಾಗ್ ಇತ್ತು? ಒಂದು ಸೂಟ್ ಕೇಸ್ ಇತ್ತು, ಇನ್ನೊಂದು ಹ್ಯಾಂಡ್ ಬ್ಯಾಗ್ ಇತ್ತು. ನಿಮ್ಮ ಟೈಮಲ್ಲಿ ಲ್ಯಾಪ್ಟಾಪ್ ಇರಲಿಲ್ಲ, ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನಿಲ್ಲ. ಆಧಾರ್ ಕಾರ್ಡು ಇರಲಿಲ್ಲ, ಏನಿತ್ತು ಮತ್ತೆ? ಚಡ್ಡಿ ಶರ್ಟು ಪ್ಯಾಂಟು, ಒಳ್ಳೆ ಶರ್ಟ್ ಪ್ಯಾಂಟು ಒಂದಿತ್ತು. ಮತ್ತೆ ಮತ್ತೆ ಅವ್ರು ಹೇಳಿದ್ರು ಅಲ್ಲಿಂದ, ಸರ್ ನಮಗೆ ಯೂನಿಟ್ ಇಂದ ಡಿಒ ಲೆಟರ್ ಬರ್ತಿತ್ತು ಕಮಾಂಡಿಂಗ್ ಆಫೀಸರ್ ಇಂದ. ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್, ಯು ಆರ್ ಗೋಯಿಂಗ್ ಟು ಕಮಿಷನ್, ನಮ್ಮ ಊರ್ ಹಿಂಗೆ, ವೆದರ್ ಹಿಂಗೆ, ದಿಸ್ ಇಸ್ ದ ಸೀಸನ್, ಬ್ರಿಂಗ್ ದಿಸ್ ಕ್ಲೋಸ್ ಅಂತೆಲ್ಲ ಒಂದು ಲೆಟರ್ ಬರ್ತಿತ್ತು. ನಾನು 2009 ವಿಚಾರ ಹೇಳೋದು, 20 ವರ್ಷ ಹಿಂದಿನ ವಿಚಾರ ಅಲ್ಲ, 15 ವರ್ಷ ಹಿಂದಿನ ವಿಚಾರ. ನಿಮಗೆ ಯೂನಿಟ್ ಇಂದ ಲೆಟರೇ ಬಂದಿಲ್ವಾ? ಲೆಟರ್ ಬಂದಿಲ್ಲ. ನೀವು ಬರ್ತೀರೋದು ಅವ್ರಿಗೆ ಗೊತ್ತಿತ್ತಾ? ಬರ್ತೀನಿ ಅಂತ ನಾವು ಏನೋ ಟೆಲಿಗ್ರಾಮ್ ಇದಕ್ಕೆ ಕಳಿಸಿ ಅಂತ ಹೇಳಿದ್ರು ನಮ್ಗೆ, ಈ ಯೂನಿಟ್ಗೆ. ನಮ್ಗೆ ಅದನ್ನು ಗೊತ್ತಿಲ್ಲ ಅದು ಅಡ್ರೆಸ್ ಹೋಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ಅದು KRO 56 APO. ಇದೇನಿದು ಈ ತರ ಅಡ್ರೆಸ್? ತುಂಬಾ ಜನರಿಗೆ ಆರ್ಮಿ ಯೂನಿಟ್ ಬರೆದ್ಬಿಟ್ಟು ಕೇರ್ ಆಫ್ ಆರ್ಮಿ ಪೋಸ್ಟಲ್ APO ಅಂದ್ರೆ ಆಫೀಸ್ ಅಲ್ಲ, ಆರ್ಮಿ 56 APO ಅಂತ ಕೊಡೋದು. ಯಾಕಂದ್ರೆ ಆರ್ಮಿ ಪೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಯೂನಿಟ್ ಎಲ್ಲಿರುತ್ತೆ ಅಂತ ಹೇಳಿ, ಊರ್ ಗೊತ್ತಿರಲ್ಲ. ಸೊ ನಮಗೆ ಇದು ಏನು ಅಂತ ಗೊತ್ತಾಗ್ಲಿಲ್ಲ, ಆದ್ರೂ ಕಳ್ಸಿದ್ವಿ. ಮತ್ತೆ ಈ ತರ 27ಗೆ ಬರ್ತಾ ಇದ್ದೀನಿ ಅಂತ. ಅದ್ರಲ್ಲಿ ಫಸ್ಟ್ ಇದು ಲೆಟರ್ ಬಂದಿತ್ತಲ್ಲ, ಅದ್ರಲ್ಲಿ ಈ ತರ ಇತ್ತು, ಅವ್ರಿಗೆ ನೀವು ಟೆಲಿಗ್ರಾಮ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಿ ಅವರು ಅಲ್ಲಿ ಕಾಯ್ತಾ ಇದ್ದಾರೆ. ಲೆಫ್ಟಿನೆಂಟ್ ಸೇತಿ ಅಂತ ಪಂಜಾಬಿ ಸರ್ನೇಮ್. ಮತ್ತೆ ಲಾಸ್ಟ್ ನೋಡಿದ್ರೆ ನಾನು ಒಬ್ಬನೇ ಇಡೀ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಮತ್ತೆ ನನ್ನನ್ನೇ ಹುಡ್ಕೊಂಡು ಬಂದ್ರು, ಲೆಫ್ಟಿನೆಂಟ್ ಸೇತಿ ಅಂತ. ನಾನು ಐ ಆಮ್ ಡಾಕ್ಟರ್ ಶೆಟ್ಟಿ ಅಂತ. ನಿಮಗೆ ಕ್ಲಿಕ್ ಆಯ್ತಾ ಇದು? ಅವ್ರು ಹುಡುಕ್ತಿರೋ ಐಟಮ್ ನಾನೇ ಹೇಳಿ ಗೊತ್ತಾಯ್ತು, ಅವ್ರು ಬರುವಾಗನೇ ಗೊತ್ತಾಯ್ತು. ಮತ್ತೆ ಕರ್ಕೊಂಡು ಹೋದ್ರು, ಟೀ ಕುಡಿಸಿ ಜಿಪ್ಸಿ ಬಂದಿತ್ತ, ಜೋಂಗ ಬಂದಿತ್ತ? ಅದು 1 ಟನ್ ಬಂದಿತ್ತು, ಟ್ರಕ್ ಬಂದಿತ್ತು. ಆದ್ರೆ ಅದೇ ದಿವಸ ಇವರೆಲ್ಲ ಈ ಮೆಡಿಕಲ್ ಅಲ್ಲಿದ್ದು ಫೀಲ್ಡ್ ಹಾಸ್ಪಿಟಲ್ ಆಫೀಸರ್ಸ್ ಎಲ್ಲ ಟ್ರಿಪ್ ಟು ಹುಸೈನಿವಾಲ ಅಂತ ಪ್ಲಾನ್ ಮಾಡಿದ್ದಾರೆ. ಹುಸೈನಿವಾಲ ಅಂದ್ರೆ ಈ ವಾಘಾ ಬಾರ್ಡರ್ ಅಲ್ಲಿ ಹೇಗೆ ಗೊತ್ತು, ಅಲ್ಲಿ ಕೂಡ ಗಾರ್ಡ್ ಆಫ್ ಆನರ್ ಕೊಡ್ತಾರೆ, ಗಾರ್ಡ್ ಆಫ್ ಆನರ್ ನಡೆಯುತ್ತೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದವರು ನನ್ನನ್ನು ಕರ್ಕೊಂಡು, ಅದೇ ಸಾಯಂಕಾಲ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಫಸ್ಟ್ ನನ್ನ ತಮಾಷೆ ಮಾಡ್ತಾ ಇದ್ವಿ, ನೀವು ಫಸ್ಟ್ ಡೇ ನೀವು ಸೇರಿರೋದನ್ನ ಏನು ಪಾಕಿಸ್ತಾನಿಗಳನ್ನ ನೋಡಕ್ ಬಂದಿದ್ದೀರ, ಅವ್ರನ್ನ ಜಡ್ಜ್ ಮಾಡಕ್ ಬಂದಿದ್ದೀರ. ಆ ಸೈಡ್ ಇಂದ ಅವ್ರು ಕೂತ್ಕೊಂಡಿರ್ತಾರೆ, ಪಾಕಿಸ್ತಾನದವ್ರು. ಫಸ್ಟ್ ಡೇ ಇನ್ನು ನೆಕ್ಸ್ಟ್ ಡೇ ಕಮಿಷನ್. ಅದಾಗಿ ನಾನು ಕಮಾಂಡಿಂಗ್ ಆಫೀಸರ್ ಇನ್ನೂ ಸಿಕ್ಕಿಲ್ಲ. ಅದಾಗಿ ಅಲ್ಲಿ ಬೋಟಿಂಗ್ ಇದೆ ಅದೇ ಏರಿಯಾದಲ್ಲಿ. ಬೋಟ್ ಅಲ್ಲಿ ಕರ್ಕೊಂಡು ಹೋಗುವಾಗ ಆ ಸೈಡ್ ಇಂದ ಇನ್ನೊಂದು ಬೋಟ್ ಬಂತು. ಎಲ್ಲರೂ ಅಲ್ಲಿಗೆ ಸಡನ್ ಆಗಿ ಏನೋ ಸ್ಟಿಫ್ ಆದ್ರು. ನಾನು ಹಾಗೆ ಕೂತ್ಕೊಂಡಿದ್ದೆ. ಆ ಬೋಟ್ ಹತ್ರ ಬಂತು, ಎಲ್ಲರೂ ಗುಡ್ ಈವ್ನಿಂಗ್ ಸರ್ ಅಂದ್ಬಿಟ್ಟು ಮತ್ತೆ ನೋಡಿದ್ರೆ ಅವ್ರು ಕಮಾಂಡಿಂಗ್ ಆಫೀಸರ್, ನಂದು ನೆಕ್ಸ್ಟ್ ಡೇ ಇಂದ ಕಮಾಂಡಿಂಗ್ ಆಫೀಸರ್ ಅವರು. ಮತ್ತೆ ನನ್ನ ತೋರಿಸ್ತಾ ಇದ್ದಾರೆ, ಹಿ ಹಸ್ ಜಾಯಿನ್ಡ್ ಅಸ್ ಟುಡೇ ಅಂತ. ಅವ್ರು ಅಲ್ಲಿಂದ ಜಾಯಿನ್ ಹೂಮ್, ವೆನ್, ವಾಟ್ ಅಂತ. ಸರ್ ಶೆಟ್ಟಿ ಅಂತ. ವಿಚ್ ಶೆಟ್ಟಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಯೂನಿಟ್ ಸೇರ್ತಾ ಇದ್ದಾರೆ ನಾಳೆ ಅಲ್ಲಿ ಲೇಕ್ ಮಧ್ಯದಲ್ಲಿ ನಾನು ನನ್ನ ಕಮಾಂಡಿಂಗ್ ಆಫೀಸರ್ಗೆ ಫಸ್ಟ್ ಫಸ್ಟ್ ಡೇ ನಾನು ಹುಸೈನಿವಾಲ ನೋಡಿದ್ದು. ನೆಕ್ಸ್ಟ್ ಡೇ ಐ ಗಾಟ್ ಕಮಿಷನ್ ಆಕ್ಚುಲಿ.
ಐ ಹ್ಯಾವ್ ಬೀನ್ ಟು ಫಿರೋಜ್ಪುರ್ ಫೀಲ್ಡ್ ಹಾಸ್ಪಿಟಲ್. ಓಕೆ. ಸೊ ಐ ಸಿ ಅದು ಒಂಥರ ಏನು ಇಟ್ಸ್ ಪ್ಲೇನ್ ಏರಿಯಾಸ್, ಓಲ್ಡ್ ಬಿಲ್ಡಿಂಗ್ಸ್. ಹೌದು ಹೌದು. ಸೊ ಹೌ ವಾಸ್ ಇಟ್? ನೀವು ಒಂದು ಡೆಂಟಲ್ ಆಸ್ಪತ್ರೆ ಅಥವಾ ಒಂದು ಆಸ್ಪತ್ರೆ, ಬಿಕಾಸ್ 1994 ಅಶ್ವಿನಿ ಆಸ್ಪತ್ರೆ ಮಡಿಕೇರಿ ತುಂಬ ಚೆನ್ನಾಗಿತ್ತು, ಪಾಸ್ಟ್ ಅಂತ ಅನ್ಸ್ಬೋದು ಅಲ್ಲಿ ನೋಡಿದ್ರೆ. ಹೌ ಡು ಯು ಫೀಲ್ ಅಬೌಟ್ ದ ಆಂಬಿಯನ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ಫಿರೋಜ್ಪುರ್? ಹೇಗೆ ಅನಿಸ್ತು? ಆಂಬಿಯನ್ಸ್ ಅಷ್ಟೊಂದೇನು ಡೆವಲಪ್ ಆಗಿರಲಿಲ್ಲ ಡೆಂಟಲ್ ಇದು ನೋಡುವಾಗ ನನಗೆ. ಬಟ್ ಎಲ್ಲರೂ ತುಂಬ ಫ್ರೆಂಡ್ಲಿ, ಎಲ್ಲರೂ ತುಂಬ ಫ್ರೆಂಡ್ಲಿ. ಎಸ್ಪೆಷಲಿ ನಾವು ಹೊಸದಾಗಿ ಸೇರಿರುವಾಗ ಎಲ್ಲ ಆಫೀಸರ್ಸ್ ನೋಡ್ಕೊಳ್ಳೋದು ಚೆನ್ನಾಗಿ. ಇನ್ಫ್ಯಾಕ್ಟ್ ನಂದು ಫಸ್ಟ್ ಒಂದು ವರ್ಷ ನಾನು ಹೇಳ್ಬೋದು ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಪೀರಿಯಡ್ ಆಫ್ ಮೈ ಲೈಫ್ ಅಂತ. ನಾಟ್ ಆರ್ಮಿ ಲೈಫ್ ಅಲ್ಲ, ಹೋಲ್ ಲೈಫಲ್ಲಿ, ಹೋಲ್ ಲೈಫಲ್ಲಿ. ಫಸ್ಟ್ ಒಂದು ವರ್ಷ ನಾನು ಫಿರೋಜ್ಪುರಲ್ಲಿ ಇರುವಾಗ ಅದು ಕಾಲೇಜ್ ಲೈಫ್ಗಿಂತನೂ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನಾನು ಮತ್ತೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ ಆಡಿಯನ್ಸ್ಗಳಿಗೆ. ಭಾರತೀಯ ಸೇನೆ ಎಲ್ಲ ಅಧಿಕಾರಿಗಳು ಫ್ರಮ್ ಆಲ್ ಆರ್ಮ್ಸ್ ಆ್ಯಂಡ್ ಸರ್ವಿಸಸ್ ಗೆಟ್ ಟ್ರೈನ್ಡ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 1 year or 3-4 years. ಅವ್ರ ಎಂಟ್ರಿ ಮೇಲೆ ಹೋಗುತ್ತೆ ಆ್ಯಂಡ್ ದೆನ್ ದೇ ವೇರ್ ಯೂನಿಫಾರ್ಮ್, ದೇ ಜಾಯಿನ್ ಡ್ಯೂಟಿ. ಮೆಡಿಕಲ್ ಆಫೀಸರ್ಸ್, MBBS ಮತ್ತು BDS ಅವ್ರು ಏನು ಅಂತ ಹೇಳಿದ್ರೆ ಅವ್ರು ಡಿಗ್ರಿ ಮಾಡಿರ್ತಾರಲ್ಲ, ಸೊ ದೇ ಜಸ್ಟ್ ಗೋ ಆ್ಯಂಡ್ ಜಾಯಿನ್ ಆ್ಯಸ್ ಕ್ಯಾಪ್ಟನ್ಸ್ ಆ್ಯಂಡ್ ದೇ ಸರ್ವ್ ಆ್ಯಸ್ ಡಾಕ್ಟರ್ಸ್. ಅವರನ್ನೊಂದು 3-4 ತಿಂಗಳು ಕರೆದ ಮೇಲೆ ಟ್ರೈನಿಂಗ್ ಸೆಂಟರ್ ಕರ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ವಿತೌಟ್ ಟ್ರೈನಿಂಗ್, ವಿತೌಟ್ ಮಿಲಿಟರಿ ಟ್ರೈನಿಂಗ್, ಸಂಬಡಿ ಕ್ಯಾನ್ ಬಿಕಮ್ ಎನ್ ಆಫೀಸರ್ ಆಸ್ ಎ ಕ್ಯಾಪ್ಟನ್ ಅಂದರೆ ಅದು ವೈದ್ಯರುಗಳು ಮಾತ್ರ ಭಾರತೀಯ ಸೇನೆಯಲ್ಲಿ ಆಗೋದು. ಸೊ ದೆನ್ ಸರ್ ಒನ್ ಮೋರ್ ಥಿಂಗ್ ಹ್ಯಾಪನ್, ಸಿನ್ಸ್ ನಮಗೇನು ಮಿಲಿಟರಿ ಟ್ರೈನಿಂಗ್ ಏನು ಇರಲ್ಲಲ್ಲ, ಸೊ ನಾವು ಹೋಗಿ ಒಂದು ವಾರದಲ್ಲಿ ನಮಗೆ ಯೂನಿಫಾರ್ಮ್ ಹೊಲಿಸ್ತಾರೆ. ಅದಾದಮೇಲೆ ಬೇಸಿಕ್ ಸೆಲಿಟ್ಯೂಡ್ ಇದಂಗೆ ಎಲ್ಲ ನಮಗೊಬ್ರು ಸೀನಿಯರ್ ಅಂತ ಇರ್ತಾರೆ. ಸಮ್ ಸೀನಿಯರ್ ಆಫೀಸರ್ ವಿಲ್ ಬಿ ಟೋಲ್ಡ್ ಇವನನ್ನು ನೋಡ್ಕೊ ಅಂದರೆ ಟೀಚರ್ಸ್ ಟೈಟ್ ಮಾಡೋದು ಎಲ್ಲ ನಡೀತಾ ಇರುತ್ತೆ. ಹೂ ವಾಸ್ ಯುವರ್ ಮೆಂಟರ್ ದೆನ್, ಇಫ್ ಯು ಕ್ಯಾನ್ ರಿಮೆಂಬರ್? ಒಬ್ರು ಹವಲ್ದಾರ್ನ ಹೇಳಿದ್ರು ನನಗೆ. ಓ, ಹವಲ್ದಾರ್ ಫಾರ್ ಆಲ್ ದೋಸ್ ಥಿಂಗ್ಸ್, ಫಾರ್ ಆಲ್ ಹವಲ್ದಾರ್ ಕೃಷ್ಣಕುಮಾರ್ ಅಂತ. ನನಗೆ ಇನ್ನೂ ಹೆಸರು ನೆನಪಿದೆ. ಕಂಪ್ಲೀಟ್ ಎಲ್ಲಾನು ಏನೆಲ್ಲ ಗೊತ್ತಿರಬೇಕು. ಫಸ್ಟ್ ಒಂದು 2 ವಾರದಲ್ಲಿ 2 ವಾರ ನನಗೆ ಫಸ್ಟ್ 1 ವಾರ ಯೂನಿಫಾರ್ಮ್ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ಟೈ ಕಟ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಹಾಗೆ ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ತಾ ಇದೆ. ಮತ್ತೆ ಈವ್ನಿಂಗ್ಸ್, ಅರ್ಲಿ ಮಾರ್ನಿಂಗ್ PT ಟೈಮ್ ಅಲ್ಲಿ ನಂದು ಪೆರೇಡ್ ನಡೀತಾ ಇತ್ತು. ಮಾರ್ಚ್ ಪಾಸ್ಟ್ ಎಲ್ಲಾನು. ಓಕೆ. ಆ್ಯಂಡ್ ಒಬ್ರು ಅಡ್ಜುಟೆಂಟ್ ಇದ್ರು, ಮೇಜರ್ ಮಧುಸೂದನ್ ಅಂತ. ಅವರು ಎಲ್ಲ ಈಗ ಈಸ್ ಅ ಸೈಕ್ಯಾಟ್ರಿಸ್ಟ್ ಇನ್ ಚೆನ್ನೈಯಲ್ಲಿದ್ದಾರೆ. ಅವರು ಕಂಪ್ಲೀಟ್ ಏನು ಡೌಟ್ ಇದ್ರೇನು, ಏನು ಹೇಗೆ, ಹೌ ಟು ಬಿಹೇವ್ ಎಲ್ಲ ಫಸ್ಟ್ 1-2 ವಾರ. ಆ್ಯಕ್ಚುಲಿ ಆ 2 ವಾರದಲ್ಲಿ ಕಲ್ತಷ್ಟು ನಮ್ದು ಆಮೇಲೆ ಅವ್ರು ಹೇಳಿದಾಗೆ ಮೆಡಿಕಲ್ ಆಫೀಸರ್ಸ್ ಬೇಸಿಕ್ ಕೋರ್ಸ್ ಅಂತ ನಡೆಯುತ್ತೆ, ಅದೊಂದು 3 months ನಡೆಯುತ್ತೆ. ಆ 3 months ಅಲ್ಲಿ ಕಲಿಸೋದು ಕೂಡ ಆ 2 ವಾರದಲ್ಲಿ ಅವರು ನನ್ನ ಇದು ಮಾಡಿದ್ರು. ಮತ್ತೆ ಒಂದು ನನಗೆ ಅವರು ಮೇಜರ್ ಮಧುಸೂದನ್ ಅವರು ಹೇಳಿದ್ರು ಇನ್ನೂ ನೆನಪಿದೆ, ಅದರಿಂದಾಗಿ ನಮಗೆ ಎನ್ಕರೇಜ್ಮೆಂಟ್ ಸಿಕ್ಕ ಹಾಗೆ. ಅವ್ರು ಹೇಳಿದ್ರು, ವಿ ಆಲ್ ಹ್ಯಾಡ್ ಟು ಗ್ರೋ ಇನ್ ಟು ಅವರ್ ಯೂನಿಫಾರ್ಮ್ಸ್, ಯು ಆರ್ ಮೇಡ್ ಫಾರ್ ಇಟ್ ಅಂತ. ಆ ಟೈಮಲ್ಲಿ ಅವ್ರು ಸುಳ್ಳೇ ಹೇಳಿರ್ಬೋದು, ಮೋಸ್ಟ್ಲಿ ಎಲ್ರಿಗೂ ಅದೇ ತರ ಹೇಳ್ತಾರೆ ಅಂತ ಕಾಣಿಸುತ್ತೆ. ಆದ್ರೆ ಅವ್ರು ಹೇಳಿದ್ ಅಂದ್ರೆ ಇಟ್ ಸೀಮ್ಸ್ ಮೇಡ್ ಫಾರ್ ಯು ಅಂತ. Okay, I mean, the way you carried yourself or way ಅದು ಗೊತ್ತಿಲ್ಲ, ಸುಮ್ಮನೆ ಹೇಳಿರ್ಬೋದು. ಬಟ್ ಆ ತರ ಹೇಳಿದ ಕೂಡಲೇ ನಮಗೂ ಒಂದು ಕಾನ್ಫಿಡೆನ್ಸ್. ಅಂದ್ರೆ ಎಲ್ಲ ಕಡೆ ನಾವು ಒಂದು ಆರ್ಮಿ ಆಫೀಸರ್ಸ್ ಇಂಟಿಮಿಡೇಟಿಂಗ್, ಸಡನ್ ಆಗಿ ನಾವು the ranks, the seniority, their experience or ಮತ್ತೆ ಈವನ್ ಯೂನಿಫಾರ್ಮ್ ಹಾಕಿದ್ಮೇಲೆ, ಇದು ರ್ಯಾಂಕ್ಸ್ ಎಲ್ಲ ಹಾಕಿದ್ಮೇಲೆನು ನನಗೆ ಬೈಕ್ ಅಂದ್ರೆ ಇಷ್ಟ ಆಗಬೇಕಂದ್ರೆ ಬೈಕ್ ಕಾಲೇಜಲ್ಲಿ ಇರಲಿಲ್ಲ. ಕಾಲೇಜಲ್ಲಿ DR ಅವ್ರದ್ದು ಬುಲೆಟ್ ಇತ್ತು. ನಾನು ಆ ಬುಲೆಟ್ ಕೇಳೋದು ಹಾಸ್ಪಿಟಲ್ಗೆ ಹೋಗಕ್ಕೆ ಅಂತ. ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ತಮಾಷೆ ಮಾಡ್ತಾರೆ, ನೀನು ಬುಲೆಟ್ ಅಲ್ಲಿ ಹೋದ್ರೆ ವೆಹಿಕಲ್ ಕೊಡ್ಬೇಕು ಅಂತ. ನಾನು ಇಲ್ಲ, ನನಗೆ ಐ ವಾಸ್ ಸೋ ಫ್ರೆಂಡ್ಲಿ ಇದ್ದೆ. ಇಲ್ಲ ನನಗದು ಬಿಡು, ದೆನ್ ನಿಮ್ ರ್ಯಾಂಕ್ಸ್ ತೆಗೆದ್ಬಿಟ್ಟು ಬೇಕಿದ್ರೆ ಬಿಟ್ಕೊಂಡು ಹೋಗು ನೀನು. 2 ದಿವಸ ಹಾಗೂ ಮಾಡಿದೀನಿ ನಾನು. So nobody will get to know. Nobody will. So small things. So when a new officer comes to a unit, you get dined in. Dining in is a procedure like, ಮೆಸ್ ಅಂತ ಇರುತ್ತೆ. ಮೆಸ್ಸಲ್ಲಿ ಎಲ್ಲ ಆಫೀಸರ್ಸ್ ಊಟ ಮಾಡ್ತಾರೆ. There's a place they eat, have all meals and interact with the families and all. Any memories of your dining in, sir? ನನಗೆ ಮೆಮರೀಸ್ ಆಫ್ ಮೈ ಪಿಪ್ಪಿಂಗ್ ಇನ್ ಇದೆ.
ಪಿಪ್ಪಿಂಗ್ ಇನ್ ಆದ್ಮೇಲೆ ಫಸ್ಟ್ ಟೈಮ್ ನಿಮ್ಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ಯೂನಿಫಾರ್ಮ್ ಹಾಕಿ 2 ಸ್ಟಾರ್ ಸ್ಟಾರು ಒಂದು ಡ್ರಿಂಕ್ ಒಳಗಡೆ ಇರುತ್ತೆ. ಓಕೆ. ಅದ್ರ ಮೇಲೆ ಎಲ್ಲರೂ ಯಾವ ಡ್ರಿಂಕ್ ಬೇಕೋ ಅದನ್ನ ಪೋರ್ ಮಾಡಿರ್ತಾರೆ ಎಲ್ಲ ಆಫೀಸರ್ಸ್. ಓಕೆ. ಇಟ್ ಹ್ಯಾಪನ್ಡ್ ಇನ್ ದ ಬಾರ್. ಇಟ್ ಹ್ಯಾಪನ್ ಇನ್ ದ ಮೆಸ್. ಓಕೆ. ಹಾಕ್ಬಿಟ್ಟು ಅದನ್ನ ಫುಲ್ ಮಾಡಿಬಿಟ್ಟು ಅದನ್ನ ಒಂದೇ ಗುಟ್ಕಲ್ಲಿ ಕುಡಿದ ಮೇಲೆ ಅದನ್ನ ರ್ಯಾಂಕ್ಸ್ ತೆಗೆದು ನಮಗೆ ಹಾಕಿದ್ದು. ಸೊ ಫ್ರಮ್ ದ ಡೇ ಯು ದ ಫಸ್ಟ್ ಟೈಮ್ ನೀವು ಯೂನಿಫಾರ್ಮ್ ಹಾಕಿದ್ದು, ವೆನ್ ವಾಸ್ ಇಟ್? ಕಮಿಷನಿಂಗ್ ಆಗಿ ಎಷ್ಟು ದಿನ ಆದ್ಮೇಲೆ? ಒಂದು ವಾರ ಆಗಿತ್ತೆ, 1.5 weeks. ನಿಮ್ ಡೈನಿಂಗ್ ಇನ್ನೂ ಆಗಿರ್ಲಿಲ್ಲ? ಡೈನಿಂಗ್ ಅದೇ ದಿವಸ. ದಟ್ ಇಸ್ ದ ಡೈನಿಂಗ್. ದಟ್ ಇಸ್ ದ ಡೈನಿಂಗ್. ದಟ್ ಇಸ್ ಓಕೆ. ದಟ್ ಇಸ್ ದ ಡೇ ಡೈನಿಂಗ್. ಎಲ್ಲ ಅದು ಒಟ್ಟಿಗೆ ಆಯ್ತು. ನೀವು ಆ ಡ್ರಿಂಕ್ ಎಲ್ಲ ಕುಡಿದ್ರಿ, ಆ 2 ಸ್ಟಾರ್ ಅವ್ರು ಹಾಕಿದ್ರು. ಆಮೇಲೆ ನೆನಪಿದೆ ನೀವು ಎಷ್ಟೊತ್ತು ಯುವರ್ ಏಬಲ್ ಟು ಸ್ಟ್ಯಾಂಡ್ ಅಂತ ಹೇಳಿ? ಅದು ಆದ್ಮೇಲೆ ನಾನು ವಾಶ್ರೂಮ್ ಹೋಗ್ಬಿಟ್ಟು ನಾನು ಮಿರರ್ ನನ್ನ ನೋಡ್ಕೊಳ್ಬೇಕು ಅಂತ, ಆ ಯೂನಿಫಾರ್ಮ್ ಹಾಕೊಂಡು ನನ್ನನ್ನೇ ನಾನು ನೋಡ್ಕೋಬೇಕು, ಕಾಡ್ತೀನಿ ಅಂತ. ಅದೊಂದು ನೈಸ್ ಫೀಲಿಂಗ್ ಅಲ್ವಾ? ನೈಸ್ ಫೀಲಿಂಗ್. ಇಟ್ಸ್ ಅದೊಂದು ಫಸ್ಟ್ ಟೈಮ್ ಯೂನಿಫಾರ್ಮ್ 2 ಸ್ಟಾರ್ ಇಲ್ಲಿ ಸ್ಟಾರ್. ಬಟ್ ಆ ಸ್ಟಾರ್ ಹಾಕೋ ಮೊದಲು ಒಂದು ಆಲ್ಮೋಸ್ಟ್ ಇಷ್ಟು ಕುಡಿಸ್ಬಿಟ್ಟಿದ್ದಾರೆ. ಓಕೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ನೆನಪಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಆಫೀಸಿಗೆ ಹೋಗಿದ್ದೇನೆ. ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೌದು. ನೀವು ವೋಕಪ್ ಅಂದ್ರೆ ಪಿಟಿಗೆನೆ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಫಸ್ಟ್ ಸಿಒ ಅಂದ್ರೆ ಕಮಾಂಡಿಂಗ್ ಆಫೀಸರ್. ಫಸ್ಟ್ ಕಮಾಂಡಿಂಗ್ ಆಫೀಸರ್ ಸಂಬಡಿ ಯು ಲುಕ್ ಅಪ್ ಟು, ದೇ ಸಿ ಯು ಲೈಕ್ ಎ ಸನ್. ನಿಮ್ಮನ್ನು ಚಿಕ್ಕ ಪುಟ್ಟ ವಿಚಾರದಲ್ಲಿ ತಿತ್ತಾರೆ, ಮಾತಾಡ್ತಾರೆ, ರಜೆ ಕೊಡ್ತಾರೆ, ಎಲ್ಲದಕ್ಕೂ ಈಸ್ ಲೈಕ್ ಎ ಫಾದರ್ ಆಫ್ ದ ಯೂನಿಟ್. ವಾಸ್ ಯುವರ್ ಫಸ್ಟ್ ಸಿಒ ಅಂಡ್ ಇಂಟ್ರಾಕ್ಷನ್ ಹೇಗಿತ್ತು? ಕರ್ನಲ್ ಜ್ಞಾನಚಂದ್ರ ಅಂತ. ಅದೇ ಹೇಳಿದ್ನಲ್ಲ, ತುಂಬಾ ಫ್ರೆಂಡ್ಲಿ. ಫಸ್ಟ್ ಡೇ ನಾನು ಸಿಕ್ಕಿದೆ ಅಂತ ಇದ್ರ ಲೇಕಲ್ಲಿ ನಾನು ಹೇಳಿದೆ. ಅದಾದ್ಮೇಲೆನು ನಾನು ಏನಂದ್ರೆ ನಾನು ಈ ಸ್ಪೋರ್ಟ್ಸ್ ಎಂತು ಅಂದ್ರೆ ಇಲ್ಲ, ಈವನ್ ರನ್ನಿಂಗ್ ಆ ಟೈಮಲ್ಲಿ. ಓಕೆ. ನನಗೆ ಕರೆಕ್ಟ್ ಆಗಿ ನೆನಪಿದೆ, ಒಂದು ಬ್ರಿಗೇಡ್ ವರ್ಸಸ್ ನಮ್ಮ ಫೀಲ್ಡ್ ಹಾಸ್ಪಿಟಲ್ಗೆ ಕ್ರಿಕೆಟ್ ಮ್ಯಾಚ್. ಸೊ ಆ ಕ್ರಿಕೆಟ್ ಮ್ಯಾಚ್ ನಾವು ವಿನ್ ಆದ್ವಿ. ಅದು ಆ ಖುಷಿ ಅಂದ್ರೆ ಐ ಬಿಕೇಮ್ ಇಸ್ ಫೇವ್ರೆಟ್ ಪರ್ಸನ್ ಆ ದಿವಸ. ಅಂದ್ರೆ ಸ್ಪೋರ್ಟ್ಸ್ ಹೇಗಂದ್ರೆ ಆರ್ಮಿಯಲ್ಲಿ ಇಟ್ ಬಾಂಡ್ಸ್ ಪೀಪಲ್. ಸೊ ಅದರಿಂದಾಗಿ ಟೈಮ್ ಝೋನ್ ಹಿಂದೆ ಹೋದಾಗ ಫಿರೋಜ್ಪುರಿಂದ ಸೋಮವಾರಪೇಟೆ ಬರೋದಿದೆಯಲ್ಲ, ಸಣ್ಣ ವಿಷಯ ಅಲ್ಲ. ಫಿರೋಜ್ಪುರ್ ನಮ್ಮ ಟೈಮಲ್ಲಿ ಫಿರೋಜ್ಪುರಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಎತ್ತಿ, ಬೆಂಗಳೂರಿಂದ ಬಸ್ ಹಿಡಿದ್ರೆ 8 ಗಂಟೆ ಬೇಕಾಗ್ತಿತ್ತು. ನೀವು ರಜೆಗೆ ಬರೋ ಫೀಲಿಂಗ್ ಹೆಂಗಿತ್ತು? ವೆನ್ ದ ಫಸ್ಟ್ ಟೈಮ್ ಯು ಕೇಮ್ ಆನ್ ಲೀವ್, ಯುವರ್ ಪೇರೆಂಟ್ಸ್ ಸಾ ಯು ರಿಮೆಂಬರ್ ಯುವರ್ ಫಸ್ಟ್ ಲೀವ್? ಎಸ್, ವಿದಿನ್ ಎ ಮಂತ್. ವಾಟ್ ಹ್ಯಾಪನ್? ಅದು ಹೇಗಾಯ್ತು ಅಂದ್ರೆ, ನಾನು ಕಮಿಷನಿಂಗ್ ಆಗಿದ್ದು November 28. ಓಕೆ. ಡಿಸೆಂಬರ್ ಒಳಗೆ ಲೀವ್ ನಮ್ದು ಇದ್ರೆ ಅವ್ರು ಕೊಡ್ಬೇಕು. ಫುಲ್ ಕೊಡಕ್ಕಾಗಲ್ಲ ಆಗ. 2 months ಪಾರ್ಟ್ ಆಫ್ ಲೀವ್, ಯಾಕಂದ್ರೆ ಆ ವರ್ಷದಲ್ಲಿ ನಾನು ಹೋಗಿದ್ದೀನಿ ಅಂತ ಇರಬೇಕು. ಸೊ ನನಗೆ December 31st ಲೀವ್ ಸ್ಯಾಂಕ್ಷನ್ ಮಾಡಿದ್ರು. ಹೋಗಕ್ ಬಿಡ್ಲಿಲ್ಲ, ಯಾಕಂದ್ರೆ Jan 1st ನಮ್ಮ ಆಗ ಮೆಡಿಕಲ್ ಡೆಂಟಲ್ ಕೋರ್ ಒಟ್ಟಿಗೆ. Jan 1st ವಾಸ್ ದ ಕೋರ್ ಡೇ. ಕೋರ್ ಡೇ ಮುಗಿಸ್ಬಿಟ್ಟು ನೀನು ಹೋಗಿ ಬರ್ಬೇಕು 15 days ಅಂತ. ಓಕೆ. ಸೊ ನಾನು ಆಗ ಫ್ಲೈಟ್ ಎಲ್ಲ ಇರ್ಲಿಲ್ಲ. ನಾನು ಫ್ಲೈಟ್ ಫಿರೋಜ್ಪುರಿಂದ ಮೈಸೂರು, ಡೆಲ್ಲಿಯಿಂದ ಬೆಂಗಳೂರಿಂದ ಬಸ್ಸಲ್ಲಿ ಸೋಮವಾರಪೇಟೆ. ಎಷ್ಟು ದಿನ ಬೇಕಾಗಿದೆ ಸರ್? 3 days ಏನೋ ಬೇಕಾಗ್ತಾ ಇತ್ತು. 15 ದಿವಸದ ಲೀವ್. ಆದ್ರೂ ಅವರು ಹೋಗಿ ಬರ್ಬೇಕು. 3 ದಿನ ಬರಕ್ಕೆ, 3 ದಿನ ಹೋಗಕ್ಕೆ 3 ದಿನ. ನಾನು ಬಂದಾಗ ಏನು ಹೇಳಿಲ್ಲ, ನಾನು ಲೆಟರ್ ಒಂದು ಬರ್ದಿದ್ದೀನಿ ಮನೆಗೆ. ರಿಲೇಟಿವ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರ ಮನೆಗೆ ಬಂದಾಗ ಅವ್ರು ನಾನು ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಸ್ಕೊಂಡು 1 ತಿಂಗಳಲ್ಲಿ ವಾಪಸ್ ಬಂದಿದ್ದಾನೆ. ಹುಡುಗ ವಾಪಸ್ ಬಂದಿದ್ದಾನೆ, ಸೆಟ್ ಆಗಿಲ್ಲ ಅಲ್ಲಿ ಅಂತ. ಸೊ 1 ತಿಂಗಳಲ್ಲಿ ನಂಗೆ ಲೀವ್ ಸಿಕ್ತಲ್ಲ. ಬಟ್ ಇಟ್ ವಾಸ್ ಜಸ್ಟ್ 14-15 ಡೇ, 15 ದಿವಸ ಏನೋ ಅಷ್ಟೇ ಸಿಕ್ಕಿ. ಅದರಲ್ಲಿ 3 ದಿವಸ ಹೋಗಕ್ಕೆ, 3 ದಿವಸ ಬರಕ್ಕೆ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಮಂಗಳೂರಿಗೆ ಹೋಗಿ ಫ್ರೆಂಡ್ಸ್ನೆಲ್ಲ ಸಿಕ್ಕಿ. ಸಂಬಳ ಬಂದಿರಲಿಲ್ಲ, ಪಾರ್ಟಿ ಗಿಟಿ ಮಾಡಕ್ಕೆ. ಸಂಬಳ ನಂದು 5 ತಿಂಗಳು ಬರ್ಲಿರ್ಲಿಲ್ಲ. ಡಾಕ್ಯುಮೆಂಟೇಶನ್ ಎಲ್ಲ ಆಗ್ಲಿಕ್ಕೆ 5 ತಿಂಗಳ ಮೇಲೆ ಎಲ್ಲ ಒಟ್ಟಿಗೆ ಬಂತು. ಸೊ ಅದು ಕಷ್ಟನೇ. ಒನ್ ಮೋರ್ ಥಿಂಗ್ ಸರ್, ಇಟ್ಸ್ ಲೈಕ್ ಸಿ ಪೇರೆಂಟ್ಸ್ ಆರ್ ಆನ್ಷಿಯಸ್ ಸಿನ್ಸ್ ನಾವು. ಈಗ ನಿಮ್ಗೊಂದು ಮಗ ಇದ್ದಾನಲ್ಲ, ಪ್ರಾಬ್ಲಿ ಎವ್ರಿ ಡೇ ಯು ಸಿ ಯು ಸಿ ಹಿಮ್, ಯು ಇಂಟರಾಕ್ಟ್. ಫ್ರಮ್ ಫಿರೋಜ್ಪುರ್ ಇಸ್ ಅ ಪೀಸ್ ಸ್ಟೇಷನ್ ಆದರೂ ಕೂಡ ನಿಮ್ಮ ಹತ್ರ ಮೊಬೈಲ್ ಇರಲಿಲ್ಲ. ಹೇಗೆ ಪೇರೆಂಟ್ಸ್ ಜೊತೆ ಆ ಟೈಮಲ್ಲಿ ಕಮ್ಯುನಿಕೇಶನ್ಸ್ ಹೆಂಗಿತ್ತು? ಟ್ರಂಕ್ ಕಾಲ್ಸ್ ಅಂತ
ಇರ್ತಾ Yeah, ಇತ್ತು. okay. ಸೊ ಅದೊಂದು STD booth ಇಂದ ಬೂತಿಂದ Yeah. ಮನೆಗೆ ಫೋನ್ ಮಾಡೋದು. ಅದೂನು ರಾತ್ರಿ 10 ಗಂಟೆ ಮೇಲೆ 1/4 ಚಾರ್ಜ್ ಅಂತ ಎಲ್ಲ ಇರ್ತಾ ಇತ್ತು. Oh, okay. 7 ಗಂಟೆಯಿಂದ 10 ಗಂಟೆಗೆ ಹಾಫ್ ಚಾರ್ಜ್ ಹಾಗೆಲ್ಲ ಇರ್ತದೆ. ಸೊ 10 ಗಂಟೆ ಮೇಲೆ ಹೋಗಿ ಒಂದು ಫೋನ್ ಬೂತಿಂದ ಮಾಡೋದು, ಅದೆಲ್ಲ ಫೋನ್ ಮಾಡ್ತಾ ಇದ್ದೆ. ಒನ್ ಮೋರ್ ಥಿಂಗ್, ಅಂದರೆ ಜನರಲಿ ಮಿಲಿಟರಿ ಆಸ್ಪತ್ರೆ ವರ್ಕಿಂಗ್ ಅವರ್ಸು 8 to 1, 8 to 2 ಇರುತ್ತೆ. ಸೊ ಅಲ್ಲಿ ಹೌ ವಾಸ್ ದ ಡೆಂಟಲ್ ಪಾರ್ಟ್ ಆಫ್ ವರ್ಕಿಂಗ್ ಇನ್ ಫಿರೋಜ್ಪುರ್? ಡಿಡ್ ಯು ಎಂಜಾಯ್ ಇಟ್? ಎನಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ ವುಡ್ ಲೈಕ್ ಟು ಶೇರ್? ಆರಾಮದಾಯಕ್ ಕೋರ್ ಅಂತ ಹೇಳ್ತಾರಲ್ವಾ, ಆರ್ಮಿ ಡೆಂಟಲ್ ಕೋರ್ಗೆ. ಆರ್ಮಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಫೀಸರ್ಸು ಇರ್ತಾರೆ, ಡೆಂಟಲ್ ಆಫೀಸರ್ಸು ಇರ್ತಾರೆ, MBBS ಅವರು BDS ಅವರು. MBBS ಅವ್ರಿಗೆ ಒಂದು ಫೀಲಿಂಗ್ ಏನು ಗೊತ್ತಾ, ನಮಗೆ ರಾತ್ರಿ DMO ಡ್ಯೂಟಿ ಮೆಡಿಕಲ್ ಆಫೀಸರ್ ಡ್ಯೂಟಿ ಬರುತ್ತೆ, ರಾತ್ರಿ ಪೇಷಂಟ್ ಬಂದರೆ ನಾವು ಹೋಗಬೇಕು. ಡೆಂಟಲ್ ಅವ್ರಿಗೆ ಏನಿಲ್ಲ, ಅವ್ರು 2 ಗಂಟೆ ಆದಮೇಲೆ ಅವ್ರು ಥ್ಯಾಂಕ್ ಯು ವೆರಿ ಮಚ್ ಅಂತ ಬೆಳಿಗ್ಗೆ ಅವ್ರಿಗೆ. ಅದಕ್ಕೆ ನಾವು ಒಳಗಡೆ ಹೇಳೋದು ಆರ್ಮಿ ಡೆಂಟಲ್ ಕೋರ್ ಅಂದರೆ ಆರಾಮದಾಯಕ್ ಕೋರ್ ಅಂತ. ಸೊ 2 ಗಂಟೆ ಮೇಲೆ ನೀವು ಇಲ್ಲ, ನಮಗೆ ನಾನು ಯಾವತ್ತೂ ಹಾಸ್ಪಿಟ್ಲಿಗೆ ಪೋಸ್ಟಿಂಗ್ ಆಗಿಲ್ಲ, ನಾನು ಫೀಲ್ಡ್ ಆಂಬ್ಯುಲೆನ್ಸ್ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ PT ಇಂದ ಹಿಡಿದು ಸಾಯಂಕಾಲ ಗೇಮ್ಸಿಗೂ ಹೋಗ್ಬೇಕು, ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆಫೀಸಿಗೆ ಹೋಗ್ಲಿಕ್ಕಿರುತ್ತೆ, ಕೂತ್ಕೊಂಡಿರ್ತಾರೆ. ಸೊ ಅಲ್ಲಿ ಹೋಗ್ಲಿಕ್ಕಿರುತ್ತೆ. ಸೊ ಆ ತರ ಇರ್ತಾ ಇತ್ತು. ಅದೊಂದು ಇಟ್ಸ್ ಕೈಂಡ್ ಆಫ್ ಎ ಸ್ವಲ್ಪ ಆಪರೇಷನ್ ಸೆಟಪ್ ತರ ಇಂಟೆನ್ಸಿಟಿ ಇರುತ್ತೆ. ಬಟ್ ಇನ್ನೊಂದು ನಾನು ನಿಮಗೆ ಹೇಳಬೇಕು, ಮೆಡಿಕಲ್ ಆಫೀಸರ್ಸ್ಗೆ ಒಂದು ನನಗೆ ನಮ್ಮ ಡೆಂಟಲ್ ಕೋರ್ಗೆ ಇರಲಿಲ್ಲ ಯಾವುದೇ, ಐ ರಿಗ್ರೆಟ್ ಇಸ್ RMO. ಆ ಪೋಸ್ಟಿಂಗ್ ನಮಗೆ ಇರಲ್ಲ. ಅದು ಮೋಸ್ಟ್ ಆಫ್ ದ ಮೆಡಿಕಲ್ ಆಫೀಸರ್ಸ್ ಏನ್ ಹೇಳ್ತಾರೆ ಅಂದ್ರೆ ಅದು ನಮ್ದು ಎಲ್ಲಕ್ಕಿಂತ ಸ್ಮರಣೀಯ ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೆ ಹೇಳ್ತಾರೆ. ನಮ್ಗೆ ಅದೊಂದು ಇರಲ್ಲ. RMO ಪೋಸ್ಟಿಂಗ್ ಅಂತ ಹೇಳಿದ್ರೆ MBBS ಮಾಡಿ ಮೆಡಿಕಲ್ ಆಫೀಸರ್ ಆಗಿ ಯಾರು ಫೀಲ್ಡ್ ಹಾಸ್ಪಿಟಲ್ ಇರ್ತಾರೆ ಅವರು ಬೇರೆ ಬೇರೆ ಇನ್ಫೆಂಟ್ರಿ ಯೂನಿಟ್ ಜೊತೆ ಅಟ್ಯಾಚ್ ಆಗ್ತಾರೆ, ಅವ್ರ ಜೊತೆ ಆಸ್ ಎ ಡಾಕ್ಟರ್ ಆಗಿ ಫೀಲ್ಡ್ ಅಲ್ಲಿ ಇರ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಅದು ಆಪರೇಷನ್ ಏರಿಯಾ. ಸೊ ಡೆಂಟಲ್ ಆಫೀಸರ್ ಜನರಲಿ ನೀವು ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತೀರಾ, ಸೊ ನಿಮ್ಗೆ ಯೂನಿಟ್ ಅಲ್ಲಿ ಇರ್ತೀರಾ ಜಾಸ್ತಿ, ಹೊರಗಡೆ ಹೋಗೋದು ಕಮ್ಮಿ. ಸೊ ಒನ್ ಮೋರ್ ದೆನ್ ಆಮೇಲೆ ಏನಾಯ್ತು? ಇದು ಫಿರೋಜ್ಪುರಲ್ಲಿ ಎಷ್ಟು ಟೈಮ್ ಇದ್ರಿ ರಫ್ಲಿ? ಫಿರೋಜ್ಪುರಿಂದನೇ ಲಕ್ನೋ ಅಲ್ಲಿ ಆಗ ನಮ್ದು ಬೇಸಿಕ್ ಕೋರ್ಸ್ ಆಗ್ತಾ ಇದ್ದು ಲಕ್ನೋ ಅಲ್ಲಿ. ಸೊ 95 ಅಲ್ಲಿ ನಿಯರ್ಲಿ 1 year you went for medical officer basic course ಅಂತ. ಮೆಡಿಕಲ್ ಆಫೀಸರ್ಸ್ ಬೇಸಿಕ್ ಕೋರ್ಸ್ ಅಲ್ಲಿಂದ ವಾಪಸ್ ಪುನಃ ಅದಕ್ಕೆ ಫಿರೋಜ್ಪುರ್ಗೆ ಪೋಸ್ಟ್ ಮಾಡಿದ್ರು. ಬಟ್ ವಿದಿನ್ ಒಂದ್ ತಿಂಗಳ ಒಳಗಡೆ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಆಗಿತ್ತು. ಜನರಲಿ ಫಸ್ಟ್ ಪೋಸ್ಟಿಂಗ್ ಈ ಇನಿಷಿಯಲಿ ರಿಪೋರ್ಟ್ ಆದ್ಮೇಲೆ ಫಸ್ಟ್ ಪೋಸ್ಟಿಂಗ್ ಫೀಲ್ಡ್ ಇರುತ್ತೆ, ಇದರ್ ಕಾಶ್ಮೀರ್ ಏರಿಯಾ ಇರುತ್ತೆ ಆರ್ ನಾರ್ತ್ ಈಸ್ಟ್ ಕಡೆ ಇರುತ್ತೆ. ಸರ್ ಹೆಂಗಿತ್ತು ಆ ಥರ? ಮೊದಲೇ ಕೇಳ್ಬಿಡ್ತೀನಿ, ಫಿರೋಜ್ಪುರ್ ಪಂಜಾಬ್ 94 ಪಂಜಾಬಲ್ಲಿ ಇನ್ಸರ್ಜೆನ್ಸಿ ಅಥವಾ ಆ ಥರ ಏನಾರು ಇತ್ತಾ? ಇತ್ತು, ಆ ಟೈಮಲ್ಲೂ ಇತ್ತು. ಆರ್ಮಿ ಬಗ್ಗೆ ಹಾಸ್ಟಿಲಿಟಿ ಇತ್ತಾ? ಹಾಸ್ಟಿಲಿಟಿನೂ ಇತ್ತು. ಅಂದ್ರೆ ನೀವು ಹೊರಗಡೆ ಹೋಗಿ ನಾರ್ಮಲ್ ಆಗಿ ಇದು ಪೀಸ್ ಪೋಸ್ಟಿಂಗ್ ಆದ್ರೇನು ಇಟ್ ವಾಸ್ ಆಲ್ಮೋಸ್ಟ್ ಎ ಫೀಲ್ಡ್ ಆ ಥರ ಇತ್ತು. ನಿಮ್ಮನ್ನು ಹೊರಗಡೆ ಹೋಗಕ್ಕೆ ಬಿಡ್ತಿರ್ಲಿಲ್ವಾ? ಅಲ್ಲ, ಹೋಗ್ಬೋದು, ಬಟ್ ಹೇಗಂದ್ರೆ ಈಗ ಕೇರ್ಫುಲ್ ಆಗಿ ಅಂದ್ರೆ ನಮ್ಮ ಪರ್ಸನಲ್ ವೆಪನ್ ಇಶ್ಯೂ ಮಾಡ್ತಾ ಇದ್ರು. ಬಟ್ ಆ ಥರ ಅಂದ್ರೆ ಆರ್ಮಿ ಅವರು ಪಂಜಾಬ್ ಅಲ್ಲಿ ಮಿಲಿಟೆನ್ಸ್ಗಳು ಟಾರ್ಗೆಟ್ ಮಾಡಬಹುದು ಮಾಡ್ತಾ ಇದ್ರು ಆ ಕಾಲದ. ಆಗಿತ್ತ ಆ ಥರ? ಅವಾಗ ಆಗಿತ್ತ? ನಮ್ಮ ಫಿರೋಜ್ಪುರಲ್ಲಿ ಆಗಿರ್ಲಿಲ್ಲ, ಬಟ್ ಹತ್ರನೇ ಕೆಲವೆಲ್ಲ ತರನ್ ಅಂತ ಎಲ್ಲ ಇರ್ತಾ ಇತ್ತು. ಅದೆಲ್ಲ ಹಾಟ್ ಬೆಡ್ಸ್ ಆಫ್ ಖಾಲಿಸ್ತಾನಿ ಮಿಲಿಟೆನ್ಸ್. ಸೊ ಅದು ಪೀಸ್ ಅಂತ ಹೊರಗಡೆ ಸುತ್ತೋ ತರ ಇರ್ಲಿಲ್ಲ, ಆ ತರ ಸುತ್ತೋ ತರ ಇರ್ಲಿಲ್ಲ. ಕಾಶ್ಮೀರ್ ಸರ್, ಕಾಶ್ಮೀರ್ ಇಸ್ ಲೈಕ್ ಇಟ್ ಇಸ್ ಲೈಕ್ ಅದೊಂದು ಪೋಸ್ಟಿಂಗ್ ಮಾಡಿಲ್ಲ ಅಂದ್ರೆ ಫೌಜಿ ಲೈಫು ಕಂಪ್ಲೀಟ್ ಆಗಲ್ಲ. ಮನೇಲಿ ಏನು ಹೇಳಿದ್ರು ಒನ್ಸ್ ಯು ಗಾಟ್ ಪೋಸ್ಟೆಡ್ ಟು ಕಾಶ್ಮೀರ್? ನಾನು ಇನಿಷಿಯಲ್ ಆಗಿ ಹೇಳಿರ್ಲಿಲ್ಲ. ಓಕೆ. ಆಮೇಲೆ ಅಲ್ಲಿ ಹೋಗಿ ಆದ್ಮೇಲೆ ನಾನು ಅಲ್ಲಿಂದ ಫೋನ್ ಮಾಡಿದ್ದು. ವೇರ್ ವಾಸ್ ನೆಕ್ಸ್ಟ್ ಪೋಸ್ಟಿಂಗ್ ಎಲ್ಲಿತ್ತು ಸರ್? ಎಲ್ಲಿ ಬಂತದು? ಬಾರಾಮುಲ್ಲಾ ಅಂತ ಒಂದು ಜಾಗ ಇದೆ, ಬಾರಾಮುಲ್ಲಾ ಪಟ್ಟನ್ ಅಂತ. ನಮ್ಮ ಹೆಡ್ ಕ್ವಾರ್ಟರ್ಸ್ ಪಟ್ಟನ್ ಅಲ್ಲಿ ಇದ್ದಿದ್ದು. ಬಾರಾಮುಲ್ಲಾ ಮತ್ತೆ ಉರಿ ಅಂತ, ಈಗ ತುಂಬಾ ಎಲ್ರಿಗೂ ಗೊತ್ತಿದೆ ಉರಿ ಬಗ್ಗೆ. ಸೊ ಉರಿಯಲ್ಲಿದ್ದೆ ನಾನು ಆ ಟೈಮಲ್ಲಿ. ಮತ್ತೆ ಅಲ್ಲೊಂದು ಫೀಲ್ಡ್ ಹಾಸ್ಪಿಟಲ್ ಇತ್ತು, ಉರಿಯಲ್ಲಿ ಫೀಲ್ಡ್ ಹಾಸ್ಪಿಟಲ್ ಇತ್ತು. ಓಕೆ, ಯು ವರ್ ಪೋಸ್ಟೆಡ್ ದೇರ್. ಓಕೆ. ಆವಾಗ ಮಿಲಿಟೆನ್ಸಿ ಹೆಂಗಿದೆ ಸರ್ ಕಾಶ್ಮೀರಲ್ಲಿ? 96 ಇಂದ ಚೆನ್ನಾಗಿ ಶುರು ಆಗಿದ್ದಿರ್ಬೋದು ಆ ಟೈಮಲ್ಲಿ. ಹೌದು, ದಟ್ ವಾಸ್ ದ peak of militancy. How was the experience there? Andre once you're in the total operational area,
ಹೊರಗೆ ಹೋಗಂಗಿಲ್ಲ, ರಿಸ್ಟ್ರಿಕ್ಷನ್ಸ್, QRT ಕ್ವಿಕ್ ರಿಯಾಕ್ಷನ್ ಟೀಮ್ ಜೊತೆ ಮೂವ್ ಆಗಬೇಕು, ಹೋಗೋದು ಬರೋದು ಕೇರ್ಫುಲ್ಲು, ಆಲ್ವೇಸ್ ಅಲರ್ಟ್ ಇರಬೇಕು, ಕ್ಯಾಶುಯಾಲಿಟೀಸ್ ಎನಿ ಟೈಮ್ ಬರ್ಬೋದು. ಸೊ ಆ ವಾತಾವರಣ ಹೇಗಿತ್ತು? ನಮ್ಗೆ ಅಷ್ಟು ಯಂಗ್ಸ್ಟರ್ಸ್ಗೆ ಅಷ್ಟೊಂದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು. ಓಕೆ. ಸೊ ಹೇಗೆ ನಾವು ನಮ್ಮ ಡ್ಯೂಟೀಸ್ ಮಾಡ್ತಾ ಇರ್ತೀವೋ ಅದೇ ತರ ಹೊರಗಡೆ ಕಾಶ್ಮೀರಲ್ಲಿ ಏನಾಗ್ತಿದೆ ಆಲ್ ದೋಸ್ ಥಿಂಗ್ಸ್ ಡಿಡ್ ನಾಟ್ ಬಾದರ್ ಯು? ಆಗ್ತಾ ಇತ್ತು. ನಾವು ಆದ್ರೂ ಈಗ ನಾವು ಒಂದ್ಸಲ ನಾನು ಜಸ್ಟ್ ಒಂದು ಫುಟ್ಬಾಲ್ ತರಲಿಕ್ಕೆ QRT ತಗೊಂಡು ಹೋಗಿದ್ದೆ, ಯಾಕಂದ್ರೆ ನಮ್ಗೆ ಆಡ್ಬೇಕಿತ್ತು ಅಂತ. ಸೊ ಬಟ್ ಆ ಥರನೇ ಅದು ಒಬ್ಬರೇ ಹೋಗ್ಲಿಕ್ಕಿಲ್ಲ, ಯಾವುದಕ್ಕೂ ತಗೊಂಡು ಹೋಗ್ಬೇಕು. ಸೊ ಒನ್ ಮೋರ್ ಥಿಂಗ್, ಈ ಫೀಲ್ಡ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ಗಳಿಗೆ ಯು ಇಂಟ್ರಾಕ್ಟ್ ವಿತ್ ಸಿವಿಲಿಯನ್ ಪೇಷಂಟ್ಸ್. ವಾಟ್ ವಾಸ್ ದ ಪರ್ಸೆಪ್ಷನ್ ಆಫ್ ಕಾಶ್ಮೀರೀಸ್? ಯಾಕಂದ್ರೆ ಅವ್ರು ಬರ್ತಾರೆ ಆ ಟೈಮಲ್ಲಿ ಕೂಡ ಸದ್ಭಾವನ ಅಂತ ಎಲ್ಲ ಕಾಶ್ಮೀರಿ ಸಿವಿಲಿಯನ್ಸ್ಗಳಿಗೆ ಆರ್ಮಿ, ಮೆಡಿಕಲ್ ಮತ್ತೆ ಡೆಂಟಲ್ ಕೋರ್ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇತ್ತು. ಅಲ್ಲಿ ಏನೇ ಆಗ್ತಾ ಇರಲಿ. ಸೊ ನಿಮಗೆ ಅವ್ರ ಫಸ್ಟ್ ಹ್ಯಾಂಡ್ ಇಂಟ್ರಾಕ್ಷನ್ಗಳು, ಮಾತುಕತೆ ಇರುತ್ತೆ. ಪರ್ಸನಲಿ ಫ್ರೆಂಡ್ಲಿ ಅವರು, ಪರ್ಸನಲಿ ಫ್ರೆಂಡ್ಲಿ ಅವರು ಕಾಶ್ಮೀರೀಸ್. ಡಾಕ್ಟರ್ಸ್ಗೆ ತುಂಬಾ ರೆಸ್ಪೆಕ್ಟ್. ಗುಡ್ ಲುಕಿಂಗ್ ಪೀಪಲ್. ಹೌದು. ಬಟ್ ಇನ್ ಜನರಲ್ ಆ ಹಾಸ್ಟಿಲಿಟಿ ಇದ್ದೇ ಇತ್ತು. ಯು ಫೆಲ್ಟ್ ದಟ್? ಅಂದ್ರೆ ಅವ್ರ ಒಳಗಡೆ ಲೈಕ್ ಯು ಇಂಡಿಯನ್ ಹೇಳೋ ತರ. ಅದಕ್ಕಿಂತಲೂ ನಾವೇನೋ ಈಗ ಹೇಗಂದ್ರೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಎನ್ಸ್ಕೋಬೇಡಿ. ದಿಸ್ ಇಸ್ ಅವರ್ ರೈಟ್. ಓಕೆ, ನಾವು ಹೆಲ್ಪ್, ನೀವು ಇಲ್ಲಿ ಬಂದಿದ್ದೀರಾ, ಸೊ ವಿ ಆರ್ ಟೇಕಿಂಗ್ ಸರ್ವಿಸ್. ಓಕೆ. ಮಾತಾಡುವಾಗ ಅದೆಲ್ಲ ಗೊತ್ತಿದೆ ಅಲ್ಲ, ತುಂಬ ಚೆನ್ನಾಗೇ ಮಾತಾಡ್ತಾ ಇದ್ರು, ಎಲ್ಲ ಇತ್ತು. ಇನ್ಫ್ಯಾಕ್ಟ್ ಅಲ್ಲಿಂದ ನಾನು ಜಾಸ್ತಿ ಇದ್ದಿದ್ದು 2 ವಿಂಟರ್ಸ್ ಅಲ್ಲೂ ನಾನು ಆ ಬಾರಾಮುಲ್ಲಾದಲ್ಲಿ ಇರ್ಲಿಲ್ಲ. ತಂಗ್ದಾರ್ ಅಂತ ಒಂದು ಜಾಗ ಇದೆ, ಅದು ಇನ್ನೊಂದು ಡಿವಿಷನ್ ಅಲ್ಲಿ. 2 ವಿಂಟರ್ಸ್ ಅಲ್ಲೇ ಕಳೆದಿರೋದು ನಾನು. ಟೆಂಪರೇಚರ್ ಎಷ್ಟು ಹೋಗ್ತಿತ್ತು ಅವಾಗ? ಅಲ್ಲಿ ಎಲ್ಲ ಮೈನಸ್ ಅಲ್ಲೇ ಇರ್ತಾಯಿತ್ತು. ಮತ್ತೆ ಅಲ್ಲಿ ವಿಂಟರ್ಸ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. 20 ಕಿಲೋಮೀಟರ್ಸ್ ಅಪ್, 20 ಕಿಲೋಮೀಟರ್ಸ್ ಡೌನ್. ಸಾಧನಾ ಪಾಸ್ ಅಂತ ಒಂದಿದೆ. ಓಕೆ. ಸೊ ವಿಂಟರ್ಸ್ ಅಲ್ಲೇ ರೋಡ್ ಕ್ಲೋಸ್ ಆಗಿರುತ್ತೆ. ಓಕೆ. ಸೊ ಅಲ್ಲಿ ಒಂದ್ಸಲ ನಾವು ಸೇರ್ಕೊಂಡ್ಮೇಲೆ ನೆಕ್ಸ್ಟ್ ವಿಂಟರ್ ಕಳೆದ್ಮೇಲೆ ಕೆಳಗೆ ಹೊರಗಡೆ ಬರೋದು ಅಲ್ಲಿಂದ. ತಂಗ್ದಾರ್ ಅಂತ ಆ ಜಾಗದಲ್ಲಿ ತುಂಬಾ ಫ್ರೆಂಡ್ಲಿ. ಪೀಪಲ್ ವೇರ್ ವೆರಿ ಫ್ರೆಂಡ್ಲಿ. ಯಾಕಂದ್ರೆ ಒಂದೇ ಹಾಸ್ಪಿಟಲ್ ಇದ್ದಿದ್ದಲ್ಲಿ ಅವ್ರಿಗೆ ಬೇರೆ ಯಾರು ಗತಿ ಇರಲಿಲ್ಲ, ಏನು ಇಲ್ಲ. ಸೊ ಅಲ್ಲಿ ತುಂಬಾ ಫ್ರೆಂಡ್ಲಿ ಇರ್ತಾ ಇದ್ರು. ಅಲ್ಲಿ ಕಂಪ್ಲೀಟ್ ನಮ್ದೇ ಇದೆ. Being a South Indian, like that is the first time you saw snow, first time you experienced minus sub-zero temperature. Sir, first time ಇದೆಲ್ಲ ಆದಾಗ, ಬಿಕಾಸ್ ನನಗೂ ಕೂಡ ಇದೆಲ್ಲ ಫಸ್ಟ್ ಟೈಮ್ ಆದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ಅಲ್ವಾ, ವೆನ್ ಯು ಸೀಯಿಂಗ್ ನಮ್ಮ ದೇಶ ಇಷ್ಟು ಡೈವರ್ಸ್ ಇದೆ, ಈ ಥರ ವೆದರ್ಸ್ ಇಲ್ಲಿದೆ, ಇದು ಇಂಡಿಯಾನೇ, ನಮ್ಮ ಕರ್ನಾಟಕನೂ ಇಂಡಿಯಾ ಅಲ್ವಾ. ಸೊ ಇದು ಈ ಅನುಭವಗಳಲ್ಲಿ ಎನಿ ಇಂಟ್ರೆಸ್ಟಿಂಗ್ ಪೇಷಂಟ್, ಲೈಕ್ civilian, somebody remembered you with lot of gratitude, ಏನಾದ್ರು ನೆನಪಿದೆ ನಿಮಗೆ? ಪೇಷಂಟ್ಸ್ ಯೂಶುವಲಿ ಫುಲ್ ಆಫ್ ಗ್ರಾಟಿಟ್ಯೂಡ್ ಇರ್ತಾರೆ ಮೋಸ್ಟ್ ಆಫ್ ದೆಮ್. ನನಗೊಂದು ಸೋಲ್ಜರ್ ನೆನಪಿದೆ. ಓಕೆ, ಸೋಲ್ಜರ್. ಒಬ್ರು ಅವ್ರವ್ರ ಮದುವೆಗೆ ಹೋಗ್ತಾ ಇರೋದು. ಓಕೆ. ಸೊ ಪೋಸ್ಟ್ ಇಂದ ಬರುವಾಗ ಬಿದ್ದುಬಿಟ್ಟು ಫ್ರಂಟ್ ಹಲ್ಲು ಹೋಗಿತ್ತು. ಅವ್ರು ರಜದಲ್ಲಿ ಹೋಗ್ತಾ ಇರೋದು, ಮದುವೆ ಮಾಡ್ಕೊಳ್ಳೋಕೆ, ಮದುವೆಗೆ ಅಂತ ಹೋಗ್ತಾ ಇರೋದು. ಓಕೆ. ಹಲ್ಲು ಹೋಗ್ಬಿಟ್ಟಿದೆ, ಮುಂದೆ ಹಲ್ಲು ಉದ್ರ ಹೋಗ್ಬಿಟ್ಟಿದೆ. ಅವ್ರು ಏನ್ ಹೇಳ್ತಾರೆ, ನಾನು ಹೋಗ್ತಾ ಇಲ್ಲ, ಮದುವೆಗೆ ಹೋಗ್ತಾ ಇಲ್ಲ, ನನ್ನ ಮದುವೆ ರಿಜೆಕ್ಟ್ ಮಾಡ್ಬಿಟ್ರೆ ಅಲ್ಲ, ಹೋಗ್ತಾನೆ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಅಂತ. ಯಾಕೆಂತೆ? ಹಲ್ಲಿಲ್ಲದೆ ಹೇಗೆ ಹೋಗೋದು? ಓಕೆ. ಸೊ ನನ್ನ ಮದುವೆಗೆ ಹೋಗಲ್ಲ, ನನ್ನ ಮದುವೆಗೆ ನಾನು ಲೆಟರ್ ಬರೀತಾ ಇದ್ದೇನೆ ಮನೆಗೆ, ನಾನು ಮದುವೆ ಬೇಡ ಅಂತ. ಸೊ ಆಗ ಒಂದೇ ದಿವಸದಲ್ಲಿ ಇನ್ನೊಂಥರ ಹೇಗೆ ಹೇಳ್ಬೋದು ಅಂದ್ರೆ, ಅದು ಆಕ್ಚುಲಿ ಟೆಕ್ನಿಕಲ್ ಆಗಿ ಮಾಡೋ ಹಾಗಿಲ್ಲ. ಹಾಗೆ ಆಕ್ರಿಲಿಕ್ದು ಹಲ್ಲು ನಾವು ಡಿಸೈನ್ ಮಾಡಿ ಫಿಕ್ಸೆಡ್ ತರ, ಅವರು ತೆಗೆದು ಹಾಕೋದು ಸೆಟ್ ಬೇಡ ಅಂತ ಫಿಕ್ಸೆಡ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ, ವಾಪಸ್ ಬರುವಾಗ ಇಲ್ಲಿ ಬರಬೇಕು, ಅದನ್ನ ತೆಗೆಸ್ಕೊಂಡು ಕರೆಕ್ಟ್ ಆಗಿ ಮಾಡಿಸ್ಕೊಂಡು ಹೋಗ್ಬೇಕು ಅಂತ. ಓಕೆ. You remember which regiment soldier he was? I don't remember. Okay. Which part of India he was? He is from south. Okay. I think it was Madras regiment. Okay. ಹೋಗಿ ವಾಪಸ್ ಬಂದ್ಮೇಲೆ ಬರ್ಲೇ ಇಲ್ಲ ಸ್ವಾಮಿ, ನಿಮ್ಮ ಹತ್ರ ಬರ್ಲಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದೆ, ಇದು ಸೆಟ್ ಆಗ್ಬಿಟ್ಟಿದೆ ಅಂತ. ಅದು ಆಕ್ಚುಲಿ ಹುಡುಗಿ ಗೊತ್ತಿಲ್ಲ ಅದೆಲ್ಲ. ಮದುವೆ ಆಗಿ ವಾಪಸ್ ಬಂದಾಗಿದೆ 3 ತಿಂಗಳಾಗಿ, 3 ತಿಂಗಳು ರಜೆ ಆದ್ಮೇಲೆ ವಾಪಸ್ ಬಂದಿದ್ದಾರೆ. ಮತ್ತೆ ನಾನು ಹುಡುಕಿ ಕರ್ಕೊಂಡ್ಬಂದು, ಇಲ್ಲಪ್ಪ ಕರೆಕ್ಟ್ ಆಗಿ ಮಾಡಿಕೊಡ್ತೀನಿ, ಇಲ್ಲ ನನಗೆ ಇದೇ ಖುಷಿ.
ಸೊ ಆ ಥರದ್ದು ಮೇ ಬಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್, ನೋ? ಇಟ್ ಇಸ್ ಎ ಸಿ ಫಾರ್ ಹಿಮ್ he may be ಥಿಂಕಿಂಗ್ ನನ್ನ ಮುಂದೆ ಹಲ್ಲಿಲ್ಲ, ಈ ಹುಡುಗಿ ಒಪ್ಪಲ್ಲ, ಐ ಮೀನ್ ವಾಟ್ಸ್ ಗೋನ್ ಹ್ಯಾಪನ್ ಅಂತ. ಸೊ ದೆನ್ ಓಕೆ ಯು ಮೇಡ್ ಇಸ್ ಲೈಫ್ ಅನ್ಸುತ್ತೆ. ಆಮೇಲೆ ದೆನ್ ತೆಗ್ಬಿಟ್ಟು ಹೊಸದಾಗಿ ಮಾಡಿದ್ರು. ಬಿಟ್ಟು ಹೊಸದಾಗಿ ಕರೆಕ್ಟಾಗಿ, ಅಂದರೆ ಎಲ್ಲಾಗಿ ಹೋಗಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಅದನ್ನ ಇಟ್ ವಾಸ್ ನಾಟ್ ಕರೆಕ್ಟಾಗಿ ಮಾಡಿರಲಿಲ್ಲ ಆ್ಯಕ್ಚುಲಿ. ಒಂದೇ ದಿನ ಸ್ವಲ್ಪ ಫ್ಯೂ ಅವರ್ಸ್ ಅವನು ಅಲ್ಲಿರುವಾಗ ನಾನು ಮಾಡಿಕೊಟ್ಟು ಕಳಿಸಿದ್ದೆ. ಸೊ ಹಾಗೆ ಸರ್ ನಾನು ತುಂಬ ಜನ ನಂಬಲ್ಲ. ದೇ ಫೀಲ್ ಬೀಯಿಂಗ್ ಎ good dentition is important for nutrition, for good health and all those things. And as a soldier, ಹಲ್ಲು ಈಗ ತುಂಬ ಅನ್ಕೋತಾರೆ, ನಾನು ಎತ್ತರ ಇರಬೇಕು, ಆಮಿ ಸೇರ್ಕೊಳ್ಳೋಕ್ಕೆ, ಹಂಗಿರಬೇಕು, ಕಾಯಿಲೆ ಇರಬಾರ್ದು, ಫ್ಲಾಟ್ ಫುಟ್ ಇರಬಾರ್ದು ಹೇಳಿ. ಡೆಂಟಲ್ ಕ್ರೈಟೀರಿಯಾಗಳೇನು ಸರ್? ಹಲ್ಲುಗಳಲ್ಲಿ ತುಂಬ ಪ್ರಾಬ್ಲಮ್ ಇದ್ರೂ ಕೂಡ ಆರ್ಮಿಯಲ್ಲಿ ತಗೊಳ್ಳೋದಲ್ಲ. ಯು ಹ್ಯಾವ್ ಟು ಇನ್ಸ್ಪೆಕ್ಟ್ ಪೀಪಲ್ ಗೆಟಿಂಗ್ ಕಮಿಷನ್ ಆಲ್ಸೋ. ಎಸ್ ಇದೆ, ಒಂದು ಕೆಲವೆಲ್ಲ ಮೊಡಾಲಿಟೀಸ್ ಇದೆ. ಈ ಥರ ಇರಬೇಕು, ಅಲ್ಲೂ ಇಷ್ಟು ಇದಕ್ಕಿಂತ ಜಾಸ್ತಿ ಹಾಳಾಗಿರಬಾರ್ದು, ಅದೆಲ್ಲ ಇದೆ, ಮೊಡಾಲಿಟೀಸ್ ಇದೆ. ಅದಕ್ಕಿಂತಲೂ ಜಾಸ್ತಿ ಇವನ್ ಸೇರಿದ ಮೇಲೇನು ಅಲ್ಲೂ ಅಷ್ಟೇ ಸೋಲ್ಜರ್ಸಿಗೆ ಅಷ್ಟೊಂದು ನೋವು ಬಂದಾಗ ನೆನಪಾಗುತ್ತೆ, ನೆನಪಾಗುತ್ತೆ. ಇಲ್ಲ ಅಂದ್ರೆ ಆ ಥರ ಒಂದು ಅವೇರ್ನೆಸ್ ಇರಲಿಲ್ಲ. ನಾವು ಡೆಂಟಲ್ ಇನ್ಸ್ಪೆಕ್ಷನ್ಸ್ಗೆಲ್ಲ, ನಾನು ಎಸ್ಪೆಷಲಿ ಇನ್ಫೆಂಟ್ರಿ ಬೆಟರ್ನೆಸ್ ನೋಡ್ಲಿಕ್ಕೆ ನನಗೆ ಇಷ್ಟ. ಸೊ ಸುಮ್ಮನೆ ಡೆಂಟಲ್ ಇನ್ಸ್ಪೆಕ್ಷನ್ ಅಂದ್ಕೊಂಡ್ಬಿಟ್ಟು ಅವ್ರದ್ದು ಪೋಸ್ಟ್ಗೆ ಎಲ್ಲ ಹೋಗಿ ಬರ್ತಾ ಇದ್ದೆ ನಾನು. ಓಕೆ ಡೆಂಟಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೆ. ಬಟ್ ಎಸ್ಪೆಷಲಿ ಒಂದು 96-97 ಮೇಲೆ ನಮ್ಮ ಹತ್ರ ಮೊಬೈಲ್ ಡೆಂಟಲ್ ಕಿಟ್ಸ್ ಅಂತ ಮೊಬೈಲ್ ಚೇರ್ ಟೈಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ಟೈಮಲ್ಲಿ ಮಾಡರ್ನೈಸೇಷನ್ ಶುರು ಆಯಿತು. ಸೊ ನಮ್ಮ ಫಸ್ಟ್ ಶ್ರೀನಗರ್ ಈ ಬಾರ್ಡರ್ ಹಾಸ್ಪಿಟಲ್ಗೆಲ್ಲ ಕಳಿಸ್ತಾ ಇದ್ರು ಅದನ್ನ. ಸೊ ಅದನ್ನ ತಗೊಂಡು ಮ್ಯೂಲ್ಸ್ ಮೇಲೆ ಹಾಕೊಂಡು, ಹೆಸರು ಗತ್ತೆ ಮೇಲೆ ಹಾಕೊಂಡು ಅದನ್ನ ನಮ್ದು ಅಂದ್ರೆ ಟೀಮ್ ಹೋಗಿ ಬರ್ತಾ ಇದ್ರು. ಈಗ ನೋಡಿ, ನೀವು ಹೆಸರು ಕತ್ತೆ ಮೇಲೆ ಕೂತ್ಕೋತಿದ್ರ, ನೀವು ನಡೀತಿದ್ರ? ಇಲ್ಲ, ನಾವು ನಡಿಲೇಬೇಕು ಕತ್ತೆ ಮೇಲೆ. ಹೌದು. ಮತ್ತೆ ಅದನ್ನ ಅದ್ರದ್ದು ಪಾಲಕರು ಇರ್ತಾರೆ, ಒಬ್ರು ಇನ್ಚಾರ್ಜ್, ಅವರು ಎಷ್ಟು ಚೆನ್ನಾಗಿ ಅದನ್ನ ನೋಡ್ಕೊಳ್ತಾ ಇದ್ರ. ಫಸ್ಟ್ ಎಲ್ಲಿ ಪೋಸ್ಟ್ ರೀಚ್ ಆದ್ಮೇಲೆ ಅದಕ್ಕೆ ನೀರ್ ಕುಡ್ಸೋಕ್ಕಿಂತ ಮುಂಚೆ ಅವ್ರು ನೀರ್ ಕುಡಿತಾ ಇರಲಿಲ್ಲ. ಫಸ್ಟ್ ನೀರ್ ಕುಡಿಸಿ ಆಮೇಲೆ ಅವ್ರು ನೀರು ಅಷ್ಟೊಂದು ಶ್ರದ್ಧೆಯಿಂದ ಅವರಿಂದಲೂ ಪ್ರೊಫೆಷನ್. ಇನ್ ಚಾರ್ಜ್ ಆಫ್ ಮ್ಯೂಲ್. ಬೇರೆ ಸೋಲ್ಜರ್ಗೆ ರೈಫಲ್ ಹೆಂಗೇನೋ, ಮ್ಯೂಲ್ ಹಂಗೆ. ಮತ್ತೆ ಕರೆಕ್ಟ್ ಆಗಿ ಅದು 40 kg ಏನೋ 40 kg ಎರಡು ಸೈಡ್ ಈ ತರ ಸರ್, ಎರಡು ಮ್ಯೂಲ್ ಬರುತ್ತೆ. MOSC ಏನು GS ಮ್ಯೂಲು, MA ಮ್ಯೂಲು, ಮಿಲಿಟರಿ ಆರ್ಟಿಲರಿ ಮ್ಯೂಲು, ಹೆವಿ ಲೋಡ್ ಹೊರಕ್ಕೆ ದೊಡ್ಡ ಮ್ಯೂಲ್ಗಳು. GS ಮ್ಯೂಲ್ ಅಂದ್ರೆ ಚಿಕ್ಕ ಪುಟ್ಟ, ಆ ತರದೇನು. ಹೌದು, ಇದು ಚಿಕ್ಕ ಪುಟ್ಟದ ಇರ್ಬೇಕು. ಬಟ್ ಅದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇರ್ಬೇಕು ಅಂತ. ಸ್ವಲ್ಪ ಈ ಸೈಡ್ 42, ಆ ಸೈಡ್ 40 ಇದ್ರೆ ಅವ್ನು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಅದು ಇದಾಗುತ್ತೆ. ಕರೆಕ್ಟ್ ಆಗಿ ನಾವು ವೇವ್ ಮಾಡ್ಬಿಟ್ಟು ಅದನ್ನ ಈಕ್ವಲ್ ಆಗಿರ್ಬೇಕು ಎರಡು ಕಡೆಯಲ್ಲಿ. ಆ ತರ ಎಲ್ಲ ಅವ್ರು ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರೋದು. ಅವ್ರನ್ನ ನೋಡಿ ಖುಷಿ ಆಗ್ತಾ ಇತ್ತು ಆಕ್ಚುಲಿ. ಐ ಕ್ಯಾನ್ ಸ್ಟಿಲ್ ರಿಮೆಂಬರ್, ಈಗ ಈ 25, 26, 27 ಏಜ್ ಇದೆಯಲ್ಲ, ಈ ಏಜಲ್ಲಿ ಹೆಗಲ ಮೇಲೆ ಈ ನಕ್ಷತ್ರಗಳಿದ್ರೆ ಆಕಾಶದ ಒಂಥರ ಬಣ್ಣನೇ ಡಿಫ್ರೆಂಟ್ ಆಗಿ ಕಾಣುತ್ತೆ. ನಮ್ಗೆಲ್ಲ ಅನ್ಸುತ್ತೆ ದೇಶನ ನಾನೇ ಮಾಡ್ತಾ ಇರೋದು, ನಾನೇ ರಕ್ಷಣೆ, ಐ ಆಮ್ ದ ಒನ್, ಲೈಕ್ ಐ ಆಮ್ ದ ಒನ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಎನಿಮಿ ಅಂಡ್ ಮೈ ಕಂಟ್ರಿ ಅಂತೇಳಿ. ಆ ಥರದ ಫೀಲಿಂಗ್ಸು, ದಟ್ ಕೈಂಡ್ ಆಫ್ camaraderie with ಆಫೀಸರ್ಸ್, ದ ಸ್ಪೋರ್ಟ್ಸ್, ಗೇಮ್ಸ್, ಪಾರ್ಟೀಸ್. ಆ ಏಜಲ್ಲಿ ನಮ್ಮದು ಈ ಮೆಡಿಕಲ್ ಅವರು ಇಲ್ಲಿ ಹೈಯರ್ ಎಜುಕೇಷನ್ ಮಾಡ್ತಾ ಚಂದ ರುಬ್ಬಿಸ್ಕೋತಾ ಇರ್ತಾರೆ, ಕೈಯಲ್ಲಿ ಕಾಸಿರಲ್ಲ. ನಮ್ಗೆ ಆ ಏಜಲ್ಲಿ ಈ ಥರ ಒಂದು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಜೊತೆಗೆ ಕಾಸು. ಆ ಫೇಸ್ ಆಫ್ ಲೈಫ್ ಹೆಂಗಿತ್ತು ಆಸ್ ಎ ಲೆಫ್ಟಿನೆಂಟ್ ಟು ಕ್ಯಾಪ್ಟನ್? ಅಂದರೆ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಕೇರ್ ಫ್ರೀ ಲೈಫ್ ಅಂದ್ರೆ ಅದೇ ಇದ್ದಿದ್ದು. ಅದಾದ್ಮೇಲೆನೂ ಇರಲಿಲ್ಲ, ಅದಕ್ಕಿಂತ ಮುಂಚೆನೂ ಇರಲಿಲ್ಲ. ಸೇಮ್ ಇಯರ್. ಸೊ ಅದು ಅನುಭವಿಸಿದವ್ರಿಗೇನೆ ಗೊತ್ತು. ಈಗಲೂ ಅಷ್ಟೇ, ಯಾರಾದರೂ ನನ್ನ ಹತ್ರ ಗ್ರಾಜ್ಯುಯೇಟ್ಸ್ ಬಂದು ಕೇಳ್ತಾರೆ, ಆರ್ಮಿ ಹೇಗೆ ಸರ್, ಸೇರ್ಬೋದಾ? ಹೇಳ್ತೀನಿ, ಫಸ್ಟ್ ಹೋಗಿ ನಿಮಗೆ ಎಕ್ಸಾಮ್ ಕೊಡು, ಸಿಕ್ಕಿದ್ರೆ ಸೇರು, ಬೇರೆ ಕ್ವೆಶನ್ಸ್ ಕೇಳಬೇಡ ನನ್ನ ಹತ್ರ. ಏನು ಹೇಗಿತ್ತು, ನಿಮ್ಗೆ ಏನು ಫೆಸಿಲಿಟೀಸ್ ಪ್ರಶ್ನೆ ಅಲ್ಲ ಅದು. ಆ ಒಂದು ಫೀಲಿಂಗೇ ಬೇರೆ. ಅದು ನಾವು ಎಷ್ಟು ನಾವು ಶಬ್ದಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಕ್ಯಾನ್ ಯು ಯಾವ ಥರ ಅಂತ ಹೇಳಿದ್ರೆ, ಕ್ಯಾನ್ ಯು ಟೆಲ್ ಎನಿಬಡಿ ಲೈಕ್ ಹೌ ಇಸ್ ಇಟ್ ಟು ಬಿ ಇನ್ ಲವ್? ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಹೇಳಿದ್ರಿ ಅಲ್ವಾ? ಅಷ್ಟೇ. ಯಾರು ಬಂದು ಕೇಳಿದ್ರೇನು, ನಾನು ಸುಮ್ಮನೆ
ಹೋಗಿ ಸೇರ್ಕೋ ಅಷ್ಟೇನೆ, ಮಜಾ ತಗೋ. ಮಜಾ ತಗೋದು. ಯಾಕಂದ್ರೆ ಅದು ಯಾರಿಗೂ ಅದನ್ನ ಅಷ್ಟೊಂದು ಶಬ್ದಗಳಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಆ ಏಜ್ ಹಾಗೆ ಇರುತ್ತೆ. ಆಮೇಲೆ ನೀನು ಕಂಟಿನ್ಯೂ ಮಾಡ್ತೀಯೋ ಬಿಡ್ತೀಯೋ ಅದು ಬೇರೆ, ಬೇರೆ ಬೇರೆ. ಓಕೆ, ಬಟ್ ಆ ಏಜ್ ಅಲ್ಲಿ ಅದು ಬೇಕು. ಸರ್, ಇದು ನೀವು 1971 ಹುಟ್ಟಿದ್ದು, ವೇರ್ ಇಂಡಿಯಾ ಫಾಟ್ ಎ ವಾರ್ ವಿತ್ ಪಾಕಿಸ್ತಾನ್. ಕಮ್ 1999 again there's a Kargil clash. So you are as a dentist you saw Kargil ಯುದ್ಧವನ್ನು ಹತ್ತಿರದಿಂದ, ಅಂದರೆ ಅಲ್ಲಿದ್ರಿ ಸೇನೆಯಲ್ಲಿ, ಎಲ್ಲಿದ್ರಿ ಆ ಟೈಮಲ್ಲಿ? ನಿಮ್ಗೆ ಆ ಫೀಲ್ಡ್ ಏರಿಯಾದಿಂದ ಕಾರ್ಗಿಲ್ ಯುದ್ಧದ ಬಗ್ಗೆ, ಆ ದಿನಗಳ ಬಗ್ಗೆ ಹೇಳಿ ಸರ್. ಆ್ಯಕ್ಚುಲಿ ಒಂದು ಪೋಸ್ಟಿಂಗ್ ಆಗಿತ್ತು ಬರೇಲಿಗೆ, ಕಾಶ್ಮೀರದಿಂದ ವಾಪಸ್ ಕಳಿಸಿದ್ರು ಬರೇಲಿ, ಯು ಪಿಯಲ್ಲಿ. ಯು ಪಿಯಲ್ಲಿ ಒಂದು 3-4 ತಿಂಗಳು ಇದ್ದ ಕೂಡಲೇ ಇದು ಮಾರ್ಚಲ್ಲೇ ಸ್ಟಾರ್ಟ್ ಆಗಿದೆ, ಮೇ ಅಲ್ಲಿ ಪೀಕ್ ಆಗಿಬಿಟ್ಟಿದೆ ನಮ್ಮ ಈ ಕಾರ್ಗಿಲ್. ಸೊ ಇಮಿಡಿಯೇಟ್ಲಿ ನಮಗೆ ಅಲ್ಲಿಂದ ಮೂವ್ ಮಾಡಲಿಕ್ಕೆ ಎಂಟೈರ್ ಡಿವಿಷನ್ ನಾವು ಪುನಃ ಕಾಶ್ಮೀರಿಗೆ. ಸೊ ಬೈ ರೋಡ್. ಕೇಳಿ ಖುಷಿ ಅನ್ಸ್ತಾ, ಬೇಜಾರು ಅನ್ಸ್ತಾ, ಏನ್ ಅನ್ಸ್ತಾ ನಿಮ್ಗೆ? ಆಕ್ಚುಲಿ ಏನು ಆ ಥರ ಅಷ್ಟೊಂದು ದೊಡ್ಡದಾಗುತ್ತೆ ಅಂತಲೂ ನಿಮಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಏನೋ ಚಿಕ್ಕ ಪುಟ್ಟ ಇಶ್ಯೂ ಇದೆ, ಹೋಗಿ ಬರೋಣ ಹೋಗಿ. ಇನ್ನು ಈಗ ಎಕ್ಸಸೈಸಸ್ ನಡೆಯುತ್ತಲ್ಲ, ಇಲ್ಲಿ ಹೋಗ್ಬಿಟ್ಟು ಬರ್ತೀವಿ ಡ್ಯೂರಿಂಗ್ ಅವರ್ ಎಕ್ಸಸೈಸಸ್, ಅದೇ ತರ ಮೂವ್ ಮಾಡಿ ಮಾತ್ರ. ಆಮೇಲೆ ಅಲ್ಲಿ ನಾವು ಸ್ಟೇಷನ್ ಆಗಿದ್ದು ಸೋನಮಾರ್ಗ್ ಅಲ್ಲಿ. ಬ್ಯೂಟಿಫುಲ್ ಪ್ಲೇಸ್, ಹೌದು. ಸೊ ಅಲ್ಲಿ ನಮ್ ಟೆಂಟ್ಸ್ ಎಲ್ಲ ಅಲ್ಲಿ ಇತ್ತು ಮಾತ್ರ. ಅಲ್ಲಿ ಆದ್ಮೇಲೆ ನಮ್ದು ಬೆಟಾಲಿಯನ್ಸ್ ಎಲ್ಲ ಬೇರೆ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿ ಡಾಕ್ಟರ್ಸ್ ಕರಿತಾ ಇದ್ರು, ಅಂದ್ರೆ ನಮ್ ಆಸ್ ಎ ಡಿವಿಷನ್ ಹೋಗಿರ್ಲಿಲ್ಲ, ಬಟ್ ಡಾಕ್ಟರ್ಸ್ನೆಲ್ಲ ಅಲ್ಲಿ ಮೆಡಿಕಲ್ ಯೂನಿಟ್ ವಾಸ್ ಎಂಪ್ಟಿ, ಎಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಹಾಗೆ. ಸೊ ಹಾಗೆ. ಬಟ್ ಒಂದೇನಂದ್ರೆ ಅದೇ ಯುದ್ಧ ಆದ ಮೇಲೆ ಜುಲೈ 26ಗೆ ನಮ್ದು ಯುದ್ಧ ಮುಗೀತು ಅಫಿಷಿಯಲಿ. ಆಗಸ್ಟ್ 15ಗೆ ನಾವೆಲ್ಲ ಕಾರ್ಗಿಲ್ಗೆ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಿ ಬಂದಿದ್ದೀವಿ. ಓಕೆ ಸರ್, ದ ಫೀಲ್ಡ್ ಏರಿಯಾ, ಈಗ ಬೀಯಿಂಗ್ ಎ ಡೆಂಟಿಸ್ಟ್ ಯು ಆರ್ ಇನ್ ದಟ್ ಫೀಲ್ಡ್ ಹಾಸ್ಪಿಟಲ್ ಇದ್ರಿ. ಫ್ರಂಟಲ್ಲಿ ಏನ್ ಆಕ್ಷನ್ ಆಗಿರುತ್ತೆ, ಎಷ್ಟು ಜನ ಸತ್ರು, ಎಷ್ಟು ಜನ, ಎಲ್ಲ ನಿಮಗೆ ಡೈಲಿ ರಿಪೋರ್ಟ್ ಬರ್ತಾ ಇರುತ್ತೆ. ಯು ಆರ್ ಆಲ್ ಎಮೋಷನಲಿ ಇಂಟೆನ್ಸ್ಲಿ ಇನ್ವಾಲ್ವ್ಡ್, ಅದೊಂದು ಪಾಯಿಂಟು. ಆ್ಯಂಡ್ ಬ್ಯಾಕ್ ಹೋಮ್ ಮಾಮ್ ಆ್ಯಂಡ್ ಡ್ಯಾಡ್ ವಿಲ್ ಬಿ ವೆರಿ ಆ್ಯನ್ಷಿಯಸ್. ಈ ಶೆಲ್ಲಿಂಗ್ ಎಲ್ಲ ಮಾಡುವಾಗ ಪಾಕಿಸ್ತಾನದವರು ಯಾವ್ದು ಹಾಸ್ಪಿಟ್ಲು, ಯಾವುದು ಇದು ಗ್ರೌಂಡ್ ಅಂತ ನೋಡಲ್ಲ. ಸೊ ಹೌ ವಾಸ್ ಇಟ್ the atmosphere inside the unit and in large, ಹೇಗಿತ್ತು ವಾತಾವರಣ? ನಾನು ಕರೆಕ್ಟಾಗಿ ಹೇಳೋದಂದ್ರೆ, ಆ್ಯಕ್ಚುಲಿ ಆ ಕಾರ್ಗಿಲ್ ಟೈಮಲ್ಲಿ ಆ ಯುದ್ಧದ ಇದು ನಮಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಸೋನಮಾರ್ಗ್. ಅದಕ್ಕಿಂತ ಜಾಸ್ತಿ ತಂದಾರಲ್ಲೇ ನಮ್ಮ ಮೇಲೆ ಶೆಲ್ಲಿಂಗ್ ಆಗಿದೆ. ತಂದಾರಲ್ಲಿ ಹಾಸ್ಪಿಟಲ್ ಮೇಲೇನೆ ಶೆಲ್ಲಿಂಗ್ ಆಗ್ತದೆ. ಈಗ ಕಾರ್ಗಿಲ್ಗಿಂತ ಮೊದಲು ಆ ಟೈಮ್ ಶೆಲ್ಲಿಂಗ್ ಆಗ್ತಾನೆ, ಆ ಟೈಮಲ್ಲಿ ಶೆಲ್ಲಿಂಗ್ ತಂದಾರಲ್ಲಿ. ಈಗ ಹಾಸ್ಪಿಟಲೇ ಇಲ್ಲ ಅಲ್ಲಿ, ಟೂ ಕ್ಲೋಸ್ ಟು ದ. ಅಲ್ಲಿ ನಾವು ಬೆಳಿಗ್ಗೆ ಎದ್ದು ಬಂಕರ್ ಒಳಗಡೆ ಓಡಿರೋದು, ಅರ್ಲಿ ಮಾರ್ನಿಂಗ್ 5 ಗಂಟೆಗೆ, ಅದೆಲ್ಲ ರೆಗ್ಯುಲರ್ ಅಲ್ಲಿ ತಂಗದಲ್ಲಿ ನಡೆಯೋದು. ಇಲ್ಲಿ ಆಕ್ಚುಲಿ ನಾವು ಎಸ್ಪೆಷಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇದಕ್ಕೆಲ್ಲ ಪ್ರಿಪೇರ್ ಆಗಿದೆ. ಯಾಕಂದ್ರೆ ಅಲ್ಲಿ ನೋಡಿದೀವಿ, ಇಲ್ಲಿ ಅಷ್ಟೊಂದು ಜಾಸ್ತಿ, ಅಲ್ಲಿ ಆದಷ್ಟು ನಿಮ್ಮ ಮೇಲೆ ಡೈರೆಕ್ಟ್ ಫೈರ್ ಇರಲಿಲ್ಲ, ಹಾಸ್ಪಿಟಲ್ ಮೇಲೆ ಇರಲಿಲ್ಲ. ಅದೊಂದು. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಕೇಳಿದ್ರಿ ಬೇರೆ ಇದು ಪೀಸ್ ಪೋಸ್ಟಿಂಗ್ ಅಲ್ಲಿ ನಾವು ದಂತ ವೈದ್ಯಕೀಯ ಕೆಲಸ ಮಾಡ್ತೀವಿ. ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಹೇಗಾಗಿದೆ ಅಂದ್ರೆ, ನಾನು ಆ ಟೈಮಲ್ಲಿ ಬೆಟಾಲಿಯನ್ ಒಂದು ಅಡ್ಜುಟೆಂಟ್ ಅಂತ ಇರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್. ಎಲ್ಲ ಡಾಕ್ಟರ್ಸ್ ಎಲ್ಲ ಫಾರ್ವರ್ಡ್ ಹೋಗಿದ್ರು, ಬೇರೆ ಅದು ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಸೊ ಡಾಕ್ಟರ್ಸ್ ಎಲ್ಲಿದ್ದಾರೆ, ಅವ್ರನ್ನ ಹೇಗೆ ಕರೆಸಬೇಕು, ಅಫ್ಕೋರ್ಸ್ ನಮ್ಗೆ ಗೊತ್ತಿದ್ದಷ್ಟು, ಆ ಏಜ್ ಅಲ್ಲಿ ನಮಗೂ ಜಾಸ್ತಿ ಗೊತ್ತಿರಲ್ಲ. ಸೊ CO ಕಮಾಂಡಿಂಗ್ ದ ಯೂನಿಟ್ ದೆನ್ ಕರ್ನಲ್ ಮಿಶ್ರಾ ಅಂತ ಒಬ್ರು, ಅವರು ಈಗ ಇಸ್ ನೋ ಮೋರ್ ಕಮಾಂಡಿಂಗ್ ಆಫೀಸರ್, ಪ್ಯಾರಾ ಕಮಾಂಡೋ ಹಿ ವಾಸ್. ಸೊ ಅವರು ಆಕ್ಚುಲಿ ಅವರು ನನಗೆ ಕೂತ್ ಹೇಳ್ತಾ ಇದ್ರು, ನೀನು ಆರ್ಮಿ ಬಿಡ್ತಾ ಇದೀಯಾ 5 ವರ್ಷದಲ್ಲಿ. 5 ವರ್ಷದ ನಾನು 72 ಅಲ್ಲಿ ಕಮಿಷನ್ ಆಗಿದ್ದೀನಿ. ಅವ್ರು ಹೇಳ್ತಾ ಇದ್ರು, 1 ವಾರ ನೋಡಿಲ್ಲ, ಈಗ ನೋಡ್ತಾ ಇರೋ ನೀನು 5 ವರ್ಷದಲ್ಲಿ ಎಲ್ಲ ನೋಡ್ಬಿಟ್ಟು ಹೋಗ್ತಾ ಇದೀಯ. ಒಂದು ಸರ್, ದೆನ್ ಯುದ್ಧ ಅಂದಮೇಲೆ ಕ್ಯಾಶುಯಾಲಿಟೀಸ್ ಆರ್ ನಾರ್ಮಲ್, ಸೀರಿಯಸ್ ಇಂಜುರೀಸ್, ಡೆಡ್ ಬಾಡೀಸು, ಸೊ ಅದೆಲ್ಲ ನಿಮ್ಮ ಹಾಸ್ಪಿಟಲ್ ಮೂಲಕ ಬರ್ತಾ ಇತ್ತು.
ಹೌ ಇಸ್ ಇಟ್ ಟು ಒಂದು ಫೆಲೋ ಸೋಲ್ಜರ್ದು ಫೆಲೋ ಆಫೀಸರ್ದು ಡೆಡ್ ಬಾಡಿ ರಿಸೀವ್ ಮಾಡುವಾಗ ಹೌ ಡಿಡ್ ಯು ಫೀಲ್ ಗೋ ಥ್ರೂ ದೋಸ್ ಎಮೋಷನ್ಸ್ ದೆನ್? ಪ್ರತಿ ಸಲನೂ ಬೇಜಾರಾಗುತ್ತೆ. ನಾವು ನೆನ್ಸ್ಕೊಳ್ಳೋದು ಒಂದು ನೋಡಿದ ಮೇಲೆ ಏನೋ ಆ ಥರ ಆಗಲ್ಲ ಅಂತ. ಆ್ಯಂಡ್ ಮತ್ತೆ ಇನ್ನೊಂದು ಏನಂದರೆ ಪ್ರತಿಯೊಬ್ಬರು ಇಮೋಷ್ನಲ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಕೆಲವ್ರಿಗೆ ಆಗುತ್ತೆ. ನನಗೆ ಸ್ವಲ್ಪ ಆಗ್ತಾ ಇತ್ತು ನೋಡಿದ ಕೂಡಲೇ. ಎಸ್ಪೆಷಲಿ ನಾನು ಒಂದು ಆಫೀಸರ್ದು, ಅದು ಯಾವ ಬೆಟಾಲಿಯನ್ ಅಂತ ನೆನಪಿಲ್ಲ, ಅಧಿಕಾರಿ ಅಂತ, ಐ ಥಿಂಕ್ ರಾಜರೀಫ್ ಮೇಜರ್ ಅಧಿಕಾರಿ, ಅವ್ರ ನಮ್ಮ ಥ್ರೂ ಬಾಡಿ ಹೋಗಿದೆ. ಆಮೇಲೆ ಒಂದು 2 ವಾರದ ಮೇಲೆ ಅವ್ರದ್ದು ಇಂಡಿಯಾ ಟುಡೇ ಕವರಲ್ಲಿ ಅವ್ರದ್ದು ಬಾಡಿ ಆ್ಯಂಡ್ ಅವ್ರದ್ದು ವೈಫ್ ಅವ್ರದ್ದು ಬಾಡಿ ಸೆಲ್ಯೂಟ್ ಮಾಡೋದು ಪಿಕ್ಚರ್ ಬಂದಿತ್ತು. ಆಗ ನೆನಪಾಯ್ತು, ಅವ್ರ ಹೆಂಡತಿ ಕೂಡ ಮೆಡಿಕಲ್ ಆಫೀಸರ್, ನಂದು ಕೋರ್ಸ್ ಮೇಟ್. ಸೊ ಅದನ್ನ ನೋಡ್ಬಿಟ್ಟು ಆಮೇಲೆ ಗೊತ್ತಾಯ್ತು ಬಾಡಿ ನಮ್ಮ ಥ್ರೂ ಹೋಗಿದೆ ಅಂತ. ಹಾಗೆ ಮನೆಯಿಂದ ಡಿಡ್ ಯು ಇಂಟರಾಕ್ಟ್ ವಿತ್ ಯುವರ್ ಪೇರೆಂಟ್ಸ್ ಡ್ಯೂರಿಂಗ್ ಕಾರ್ಗಿಲ್ ವಾರ್? ಫೋನ್ ಮಾಡ್ತಾ ಇದ್ರಾ? ತುಂಬಾ ಜಾಸ್ತಿ ಇಲ್ಲ. ಅವ್ರಿಗೆ ಗೊತ್ತಿದೆ ಆರ್ ಯು ಇನ್ ದ ವಾರ್ ಝೋನ್ ಅಂತ? ಇಲ್ಲ, ಹೋದ್ಮೇಲೆ ಒಂದು ಐ ಥಿಂಕ್ 1 ತಿಂಗಳ ಮೇಲೆ ಫೋನ್ ಮಾಡಿದ್ ನಾನು. ಹೌ ಡಿಡ್ ಯುವರ್ ಪೇರೆಂಟ್ಸ್ ಪ್ರೊಸೆಸ್ ಆಲ್ ದೋಸ್ ಎಮೋಷನ್ಸ್? ಬಿಕಾಸ್ ಆ ಟೈಮಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರು ಫೌಜೀಸ್ ಇರಲಿಲ್ಲ? ಯಾರೂ ಇಲ್ಲ. ಅದು ಒಂದು ಅಡ್ವಾಂಟೇಜ್. ಯಾಕಂದ್ರೆ ಅವ್ರಿಗೂ ಅಷ್ಟು ಜಾಸ್ತಿ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವರು ನೆನ್ಸಿದ್ದು ಏನು, ನಂತರನೇ ಇನ್ನೊಂದು ಅಂತರ್ವೇದಿಕೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಅಂತ. ಸೊ ಅಷ್ಟೊಂದು ಅವ್ರಿಗೂ ಗೊತ್ತಾಗ್ಲಿಲ್ಲ. ಒಂದ್ಸಲ ಏನೋ ಅಪ್ಪ ಹೇಳಿರ್ಬೋದು ಪ್ರೌಡ್ ಆಫ್ ಯು ಅಂತ. ಓಕೆ, ಖುಷಿಲಿ. ಸೊ ಒನ್ ಮೋರ್ ಥಿಂಗ್ ಇಸ್, ಇದು ಯು ಗಾಟ್ ಎಂಗೇಜ್ ಡ್ಯೂರಿಂಗ್ ಕಾರ್ಗಿಲ್. ಯಾರು ಸರ್ ಮುಂದೆ ಬಂದಿರೋದು ವಾರ್ ಝೋನ್ ಅಲ್ಲಿ ಇರೋ ಒಂದು ಶೆಟ್ಟಿ ಹುಡುಗನ್ಗೆ ಹೆಣ್ ಕೊಡಕ್ಕೆ? ಆಕ್ಚುಲಿ ನಾನು ಹುಡುಗಿನ ನೋಡ್ಲಿಕ್ಕೆ ಹೋಗ್ಲಿಕ್ಕಿದೆ ಅದೇ ವರ್ಷ 1999 ಫೆಬ್ರವರಿಯಲ್ಲಿ. ಆ ಟೈಮಲ್ಲಿ ಯಾರೋ ನಮ್ಮ ಯಜಮಾನ್ರು ಅಂತ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಅವರು ಗೊತ್ತಿದ್ದಾರೆ, ಹಾಗೇನೆ ಈ ಮೂವಿಲಿ ಹೌದು. ಸೊ ಅದೇ ತರ. ಸೊ ಅವರು ತೀರೋದ್ರು. ಹಾಗೆ ನೋಡ್ಲಿಕ್ಕಿಲ್ಲ. ಮತ್ತೆ ನಂದು ಲೀವ್ ಮುಗೀತು. ನಾನು ವಾಪಸ್ ಹೋದೆ. ಮೇಯಲ್ಲಿ ಬರ್ಬೋದು ಅಂತ. ಮೇಯಲ್ಲಿ ಇದು ಕಾರ್ಗಿಲ್ ಆಗಿರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಕ್ಯಾನ್ಸಲ್ ಆಗೋದು ಅಂತ ಇತ್ತು. ಏನು ಹುಡುಗಿನ ನೋಡಿಯೇ ಇರ್ಲಿಲ್ಲ. ಸೊ ಅದೇ ದಿವಸ ನಾನು ಲೆಟ್ರ್ ಏನೋ ಬರೆದ್ನೋ, ಅಲ್ಲ ಮನೆಯಿಂದ ಲೆಟ್ರ್ ಬಂತು ಹೇಗೆ ಕ್ಯಾನ್ಸಲ್ ಮಾಡೋಣ ಅಂತ. ಸೊ ಅದನ್ನ ನೋಡಿ ನಾನು ಮೆಸ್ಸಲ್ಲಿ ನಮ್ಮ ಟೆಂಟಲ್ಲಿ ಕೂತ್ಕೊಂಡಿರೋ ಕಮಾಂಡಿಂಗ್ ಆಫೀಸರ್ ಒಳಗಡೆ ಬಂದರು. ಏನ್ ಶೆಟ್ಟಿ ಸ್ವಲ್ಪ ಬೇರೆ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅಂತ ನಾನು ಹೇಳಿದೆ. ಅದೇ ಹೀಗೆ ಸರ್, ಅವ್ರಿಗೂ ಗೊತ್ತಿತ್ತು ಫಸ್ಟ್ದು ವಿಷಯ. ರಜೆ ಕೇಳಿರೋದಿಲ್ಲ? ರಜಾ ಅಂದ್ರೆ ಅಲ್ಲ, ಫೆಬ್ರವರಿಲಿ ನೋಡದೆ ವಾಪಸ್ ಬಂದಿದ್ದು, ಅದು ಅವ್ರಿಗೆ ಗೊತ್ತಿತ್ತು. ಸೊ ನಾನು ಹೇಳಿದೆ ಈ ಥರ ಅದು ಕ್ಯಾನ್ಸಲ್. ನೋಡಿದೆ ಯಾವುದೋ ಒಂದು ಫ್ಯಾಮಿಲಿ ಅವ್ರದ್ದು ಮಗಳನ್ನ ನಿನಗೆ ಮದುವೆ ಮಾಡ್ಲಿಕ್ಕೆ ರೆಡಿ ಇದ್ದಾರ ಅಂತ ಕೇಳಿದ್ರು. ರೆಡಿ ಇದ್ದಾರೆ ಇರಬೇಕು, ಅದಕ್ಕೆ ಈ ಥರ ಲೆಟರ್. ಏನೋ ಆ ಫ್ಯಾಮಿಲಿ ಏನೋ ಸರಿ ಇದೆ, ಸುಮ್ಮನೆ ಹೂ ಅಂದ್ಬಿಡು ಅಂದ್ರು. ಓಕೆ, ವಿತೌಟ್ ಸೀಯಿಂಗ್ 1999 ಟೈಮಲ್ಲಿ ಹುಡುಗಿ ಫೋಟೋ ನೋಡಿರ್ಲಿಲ್ಲ. ಫೋಟೋ ಆಮೇಲೆ ಕಳಿಸಿದ್ದು. ಯು ಟೋಲ್ಡ್ ಯೆಸ್? ಐ ಟೋಲ್ಡ್ ಯೆಸ್. ಅದಕ್ಕೆ ಮತ್ತೆ ಅಲ್ಲಿಂದ ಫೋಟೋನಾದ್ರೂ ನೋಡು ಅಂತ. ಮತ್ತೆ ಇವರು ಕಮಾಂಡಿಂಗ್ ಆಫೀಸರ್ ಏನ್ ಹೇಳಿದ್ರು, ಇಲ್ಲಿಂದ ಆಗ ಮಾತ್ರ ಯುದ್ಧ ಅಫಿಷಿಯಲ್ ಆಗಿ ಮುಗ್ದಿತ್ತು ಜುಲೈ 26. ಓಕೆ, ಇದೆಲ್ಲ ಆಗಿದ್ದು ಆಗಸ್ಟ್ ಅಲ್ಲಿ. ಆಗಸ್ಟ್ 15 ಆದ್ಮೇಲೆ. ಸೊ ಅವ್ರು ಹೇಳಿದ್ರು 1 ವಾರ ರಜಾ ಹೋಗ್ಬಿಟ್ಟು ಒಂದು ಪ್ರಯಾರಿಟಿ ಸ್ಲಿಪ್ ಅಂತ ಎಲ್ಲ ಆಗ ಪ್ರಯಾರಿಟಿ ಸ್ಲಿಪ್ ಇದ್ರೆ ಫ್ಲೈಟ್ ಅಲ್ಲಿ ಹೋಗ್ಬೋದು. ಇಲ್ಲಿಂದ ನಮ್ದು ಸಬ್ಜಿ ಕೊರಿಯರ್ ಅಂತ ಒಂದು ಬರ್ತಾ ಇತ್ತು. ಆ ಫ್ಲೈಟ್ ಅಲ್ಲಿ ಅದು ಮೈಸೂರಿಂದ ಬರೋದು. ಈ ಡ್ರೈ ಫ್ರೂಟ್ ತಗೊಂಡು ಫುಡ್ ರಿಸರ್ಚ್ ಲ್ಯಾಬೊರೇಟರಿಯಿಂದ ಡ್ರೈ ಫ್ರೂಟ್ಸ್ ಎಲ್ಲ ಅದು ವಾಪಸ್ ಹೋಗುವಾಗ ಖಾಲಿ ಹೋಗುತ್ತೆ. ಸೊ ಪ್ರಯಾರಿಟಿ ಸ್ಲಿಪ್ ಇದ್ರೆ ಅದರಲ್ಲಿ ಕೂರ್ಸ್ಕೊಂಡಿಲ್ಲ, ಅದು ಆಲ್ಮೋಸ್ಟ್ ನಿಂತ್ಕೊಂಡೇ ಹೋಗೋದು ಅದರಲ್ಲಿ. ಅದು ಫುಲ್ ಕಾಶ್ಮೀರಿಂದ ಮೈಸೂರವರೆಗೆ ಇಲ್ಲ, ಬ್ಯಾಂಗ್ಳೂರ್ವರೆಗೆ. ಅದು ಕಾಶ್ಮೀರಿಂದ ಸಿಗಲ್ಲ ಕೆಲವು ಸಲ, ಡೆಲ್ಲಿಯಿಂದ ಸಿಗುತ್ತೆ, ಚಂಡೀಗಢದಿಂದ ಸಿಗುತ್ತೆ. ಸೊ ಚಂಡೀಗಢಿಗೆ ಹೋಗಿ ಅಲ್ಲಿಂದ ಆ ಪ್ರಯಾರಿಟಿ ಸ್ಲಿಪ್ ಇಂದಾಗಿ ಫ್ಲೈಟ್ ಅಲ್ಲಿ ನಾನು ಬಂದು ಅದ್ರ ನೆಕ್ಸ್ಟ್ ಮೈಸೂರಲ್ಲಿ ಹುಡುಗಿಯನ್ನ ನೋಡಿ ಅಂದ್ರೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆಗಿದೆ. ನೋಡಿದ್ರೆ ಓಕೆ, ನೋಡ್ಬೇಕು. 1-2 ದಿವಸ ಮುಂಚೆ ಕ್ಯಾಪ್ಟನ್ ರೋಹಿತ್ ಶೆಟ್ಟಿ ಅಂತ
ನೋಡಿಬಿಟ್ಟು ಆಮೇಲೆ ಇದು ಅಲ್ಲಿಂದ ವಾಪಸ್ ಹೋಗಿದ್ದೇನೆ ನಾನು. ಸೊ ವಾಪಸ್ಸು ಕಾರ್ಗಿಲ್ಗೆ ಹೋಗಿದ್ದೇನೆ ಎಂಗೇಜ್ಮೆಂಟ್ ಆಗಿ. ನನ್ನ ಪ್ರಕಾರ ಏನಂದರೆ ಬಾಕಿ ಗೊತ್ತಿಲ್ಲ, ನಾನು ಒಬ್ಬನೇ ಸೈನಿಕ ಯಾರಿಗೆ ಲೀವ್ ಸಿಕ್ಕಿದೆ ಕಾರ್ಗಿಲಿಂದ ಸಿಕ್ಕಿರ್ಬೋದು. ಸ್ಟೋರಿ ಕೇಳಿದ್ಮೇಲೆ ಇಲ್ಲ ನೀವು ಸಂಬಡಿ ಇಸ್ ವಿಲ್ಲಿಂಗ್ ಟು ಗಿವ್ ಏನೋ ಹೆಣ್ಣು ಕೊಡ್ತಾ ಇದ್ದಾರೆ ವಾರ್ ಝೋನ್ ಇರೋ ಹೋಗೋ ಎಂಗೇಜ್ಮೆಂಟ್ ಮಾಡ್ಕೊ ಅಂತ. ಸರ್ ಒನ್ ಮೋರ್ ಥಿಂಗ್, ವಿಚಾರ ಏನು ಅಂತ ಹೇಳಿದ್ರೆ, ಈ ನೀವು 5 ವರ್ಷದ ಬಾಂಡಲ್ಲಿ ಹೋಗಿರೋದು, 5 years ಆಫ್ ಟೈಮ್ ವೇರ್ ಯು ಸೋ ಪಂಜಾಬ್, ಯು ಸೋ ಕಾಶ್ಮೀರ್, ಯು ಸೋ ಕಾರ್ಗಿಲ್. ಡಿಡ್ ಯು ಏನೋ ಅನಿಸ್ತಾ ಅಲ್ಲಿ ಏನು ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತಾ, ಅಲ್ಲ ಬಿಡಬೇಕು ಅನಿಸ್ತಾ? ಸತ್ಯ ಹೇಳ್ಬೇಕು ಅಂದ್ರೆ ಫಸ್ಟ್ಗೆ ಬಿಡಬೇಕು ಅಂತ ಅನ್ನೋದು. ಆಕ್ಚುಲಿ ನಂದು 5 ವರ್ಷನೂ ಬಾಂಡ್ ಇರಲಿಲ್ಲ ಆಗ. 3 ವರ್ಷದ ಬಾಂಡ್ ಎಕ್ಸ್ಟೆಂಡಬಲ್ ಅಪ್ ಟು 5. ಆ ಟೈಮಲ್ಲಿ 3 ವರ್ಷ ಆಯ್ತು, ಈಗ ಏನು 14 ವರ್ಷ ಏನೋ ಆಗಿದೆ. 3 ವರ್ಷದಲ್ಲಿ ನಾನು ಬಿಡುವವನು, ಅದನ್ನ ಬಿಡಬೇಕು ಅಂತ ಇತ್ತು ನನಗೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು. ಆ ಟೈಮಲ್ಲಿ ಮಾತ್ರ ಕಾಶ್ಮೀರದಲ್ಲಿದೆ, ಅದು ಇನ್ನೂ ಚೆನ್ನಾಗಿರೋ ಪ್ಲೇಸ್. 2 years ಎಕ್ಸ್ಟೆಂಡ್ ಮಾಡ್ತೀನಿ ಅಂತ 2 years ಎಕ್ಸ್ಟೆಂಡ್ ಮಾಡುವಾಗ ಈ ಕಾರ್ಗಿಲ್ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಕಾರ್ಗಿಲ್ ಆದ ಮೇಲೆ ನನಗೆ ಅಲ್ಲಿ ಇರಬೇಕು ಅಂತ ಅನಿಸ್ತು. ಕಾರ್ಗಿಲ್ ಏನಂದ್ರೆ ಆಕ್ಚುಲಿ ಸೈನಿಕರು ಇರೋದೇ ಅದಕ್ಕೆ. ಬಾಕಿ ಟೈಮ್ ಅದೆಲ್ಲ ನಡೀತಾ ಇರುತ್ತೆ, ಟ್ರೈನಿಂಗ್ ಅದು ನಡೀತಾ ಇರುತ್ತೆ, ಎಲ್ಲ ನಡೀತಾ ಇರುತ್ತೆ. ಬಟ್ ನಾವು ಇರೋದು ವಾರ್ಗೆ, ಯುದ್ಧಕ್ಕಾಗಿ. ಆದ್ಮೇಲೆ ಮತ್ತೆ ಅದು ನಾನಂತಲ್ಲ, ಎಲ್ರಿಗೂ ಅನ್ಸುತ್ತೆ ಇದು. ನಾನೇನು ನನಗೆ ವಾರ ಆದ ಕೂಡಲೇ ನಾನೇ ಇರ್ಬೇಕು ಆ ತರ ಅಲ್ಲ, ಎಲ್ಲಾ ಸೋಲ್ಜರ್ಸ್ಗೂ ಅದು ಅನ್ಸುತ್ತೆ. ಆದ್ಮೇಲೆ ನನಗೆ ಆಕ್ಚುಲಿ ಇರ್ಬೇಕು ಅಂತ ಒಂದು ಫೀಲಿಂಗ್ ಬಂದಿದೆ. ಸರ್ ನೀವು ನೋಡಿರ್ಬೋದು, ಪೀಸ್ ಸ್ಟೇಷನ್ಗಳಲ್ಲಿ ಪೀಪಲ್ ಆರ್ ನಾಟ್ ಸೋ ಕ್ಲೋಸ್ ನೀಟ್. ಅದೇ ಫೀಲ್ಡಲ್ಲಿ ಟೆಂಟಲ್ಲಿ ಏನು ಇಲ್ದಿರೋ ಕಡೆ ಆಲ್ ದ ಆಫೀಸರ್ಸ್ ಮೆನ್ಸ್ ಆರ್ ವೆರಿ ಕ್ಲೋಸ್ ನೀಟ್. ಒಬ್ರನ್ನೊಬ್ರು ಬೀಟ್ ಕೊಡೋದ, ಯಾವತ್ತೂ ಜೊತೆಗಿರ್ತಾರೆ. ಇಟ್ ಇಸ್ ಬಿಕಾಸ್ ದ ಎಕ್ಸ್ಟರ್ನಲ್ ಪ್ರೆಷರ್ಸ್ ಕೀಪಿಂಗ್ ಪೀಪಲ್ ಟುಗೆದರ್ ಅನ್ಸುತ್ತೆ. ಅದು ಹೌದು, ಹ್ಯೂಮನ್ ನೇಚರ್, ಅದು ಒಂದು ಹ್ಯೂಮನ್ ನೇಚರ್ ಅದು. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಮನುಷ್ಯ ಖುಷಿಯಾಗಿರ್ಲಿಕ್ಕೆ ಎಲ್ಲೋ ಓದಿದ ನೆನಪಿದೆ, 3 ವಸ್ತುಗಳನ್ನ 3 ಥಿಂಗ್ಸ್ ಬೇಕು ನಮಗೆ. ಏನು, ಒಂದು ಸಮಥಿಂಗ್ ಟು ಲಿವ್ ಆನ್, ಅಂದ್ರೆ ಏನೋ ಒಂದು ನಮಗೊಂದು ರಿಸೋರ್ಸಸ್ ಅಂದ್ರೆ ಏನೋ ಸಂಬಳನೋ ಏನೋ ಒಂದು ಬರ್ತಾ ಇರ್ಬೇಕು. ಸಮಥಿಂಗ್ ಟು ಲಿವ್ ಫಾರ್. ಆ ಸಂಬಳ ಬರ್ತಾ ಇದ್ರೆ ಸಾಲಲ್ಲ, ಯಾವ್ದಕ್ಕಾದ್ರೂ ನಾವು ಅದನ್ನ ಲಾರ್ಜರ್ ಪರ್ಪಸ್ ಐಡೆಂಟಿಟಿ, ವೈಫ್ ಅವ್ರ ಫ್ಯಾಮಿಲಿ, ಮಕ್ಕಳು, ಅವ್ರ ಬಗ್ಗೆ. ಲಾಸ್ಟ್ಲಿ ಸಮಥಿಂಗ್ ಟು ಡೈ ಫಾರ್. ಇದು ಎರಡನ್ನೂ ನಾನು ಬಿಡ್ತೀನಿ. ನನಗೆ ಸಂಬಳನೂ ಬೇಡ, ನನಗೆ ಪರ್ಪಸ್ ಬೇಡ. ಐ ಆಮ್ ರೆಡಿ ಟು ಡೈ ಫಾರ್ ದಿಸ್ ಕಾಸ್, ದಿಸ್ ಪರ್ಪಸ್, ಹೈಯರ್ ಕಾಲಿಂಗ್. ಆರ್ಮಿ ಅದು 3 ನಮಗೆ ಕೊಡುತ್ತೆ. ಬಾಕಿ ಎಲ್ಲ ಕೆಲಸಗಳು ಫಸ್ಟ್ 2 ಕೊಡುತ್ತೆ. ಈ 3ನೇದು ಅದು I mean, so that is why people are happy because there's a higher purpose where you are associated something like, exactly, I am willing to make the supreme sacrifice if time comes ಅಂತ. ಅದು ಮತ್ತೆ ಅದು ಎಲ್ಲರೂ ನಾನು ಬ್ರೇವ್ ಆಗಿರ್ಬೇಕು, ಎಲ್ಲರೂ ಆ ಟೈಮಲ್ಲಿ ಬ್ರೇವ್ ಆಗ್ತಾರೆ. ಇದು ನಮ್ಮ ಜೀವ ತೆತ್ತಲಿಕ್ಕೂ ರೆಡಿ ಆಗಿರ್ತಾರೆ ಎಲ್ಲರೂ. That is the atmosphere, that is the culture, that is the mindset of the organization ಅಲ್ವಾ? ಐ ಮೀನ್ ನಾವು ನೋಡಿದ್ದೀವಿ ಅಂದರೆ ಆ ಕಠಿಣ ಸಂದರ್ಭಗಳಲ್ಲಿ ಪೀಪಲ್ ಎಕ್ಸ್ಟ್ರಾರ್ಡಿನರಿ ಕರೇಜ್ ತೋರಿಸ್ತಾರೆ. ಅದರ್ವೈಸ್ ನಮ್ಗನ್ಸುತ್ತೆ ಆ ಥರ ಕರೇಜ್ ನಮ್ಮೊಳಗೆ ಇಲ್ಲ ಅಂತೇಳಿ. ಒಬ್ಬ ಬೀಯಿಂಗ್ ಎನ್ ಆಫೀಸರ್, ವೆನ್ ಯು ವೇರ್ ದ ಯೂನಿಫಾರ್ಮ್, ವೇರ್ ದ ರ್ಯಾಂಕ್ಸ್, ದ ಸೆನ್ಸ್ ಅಲ್ವಾ, ನೀವು ಯಾವುದೋ ಒಂದು ಲೆಗೆಸಿನ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದೀರಿ, ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಲೆಗೆಸಿನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ. ಅದು ಆಕ್ಚುಲಿ ಇನ್ಫೆಂಟ್ರಿ ಬೆಟಾಲಿಯನ್ಸ್ ಎಲ್ಲ ಜಾಸ್ತಿ ಇದೆ. ಬಟ್ ಹಾಗೆ ಯಾಕಂದ್ರೆ ಇದು ಮೋರ್ ತಾಂತ್ರಿಕತೆ, ಮೋರ್ ಆಫ್ ಟೆಕ್ನಿಕಲ್. ಪಡಾಲಿಕಾ ಫೌಜ್, ಸೋ ಕಾಲ್ಡ್ ಪಡಾಲಿಕಾ ಫೌಜ್. ನಂಗೆ ಕರೆಯೋದಲ್ಲ ಇನ್ಫೆಂಟ್ರಿ, ಅಜಯ್ ಭಾಯ್ ಪಡಾಲಿಕಾ ಫೌಜ್ ಕ್ಯಾ ಚಲ್ ರಹಾ ಹೈ. ಹೌದಾ ಸರ್? ಇದು ವಾಟ್ ಎವರ್ ಸೆಡ್ ಅಂಡ್ ಡನ್, ಆರ್ಮಿ ಗಿವ್ಸ್ ಯು ಸರ್ಟನ್ ಸೆಕ್ಯೂರಿಟಿ ಆಲ್ಸೋ. ತಿಂಗಳ ಸಂಬಳ ಬರುತ್ತೆ, ದೇರ್ ಆರ್ ಪೀಪಲ್ ಟು ಟೇಕ್ ಕೇರ್ ಆಫ್ ಯು, ಎವ್ರಿ ಮಾರ್ನಿಂಗ್ ಲೈಫ್ ಇಸ್ ಸೆಟ್. ಸಡನ್ಲಿ ಅದನ್ನು ಬಿಟ್ಬಿಟ್ಟು, ಯು ಆರ್ ಮ್ಯಾರಿಡ್ ಇನ್ ಆರ್ಮಿ ಅಲ್ಲ ಬಿಟ್ಮೇಲೆ ಮದುವೆ ಅದರ ಬಿಟ್ಮೇಲೆ ಆ ಉದ್ಯೋಗವನ್ನು ಬಿಟ್ಟು ಹೊರಗಡೆ ಬಂದಾಗ, ಯಾಕಂದರೆ ವಿ ಹ್ಯಾವ್ ಅನ್ಲರ್ನ್ಡ್
ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕೆಲ್ಲ ಮರೆತುಬಿಟ್ಟು ತಿನ್ನೋದು, ನಡೆಯೋದು, ಮಾತಾಡೋದು, ಎಲ್ಲನೂ ಇಲ್ಲಿ ನಮ್ಮಲ್ಲಿ ಯಾರು ನಮಸ್ಕಾರನ ಅಂತ ಹೇಳೋದು ಎಲ್ಲ ಈ ಥರ ಮಾಡ್ತಾ ಇರ್ತೀವಿ. ಹೌ ಡಿಫಿಕಲ್ಟ್ ವಾಸ್ ಇಟ್ ಟು ಕಮ್ ಹಿಯರ್ ಟು ಸಿವಿಲ್ ಲೈಫ್ ಆ್ಯಂಡ್ ಸ್ಟಾರ್ಟ್ ಅಗೇನ್? ಇನಿಷಿಯಲಿ ನನಗೆ ಅಷ್ಟೊಂದು ಅನಿಸಲಿಲ್ಲ. ಯಾಕಂದರೆ ನನ್ನ ಮೈಂಡಲ್ಲಿ ಇತ್ತು, ನಾನು ಹೇಗೂ ಬಿಟ್ಟು ಬರ್ತಾ ಇದ್ದೀನಿ, ನೆಕ್ಸ್ಟು ಅದು ಇತ್ತು. ಆದರೆ ಬಿಟ್ಟು ಬಂದ ಮೇಲೆ 2 ತಿಂಗಳು 2-3 ತಿಂಗಳಾದಮೇಲೆ ಸ್ವಲ್ಪ ಏನೋ ಒಂದು ಹೆದರಿಕೆ ಇರುತ್ತೆ ಮನಸ್ಸಲ್ಲಿ. ಯಾಕೆಂದರೆ ಓಕೆ ಪುನಃ ಸೆಟಪ್ ಮಾಡಬೇಕು ಕಂಪ್ಲೀಟ್. ಈಗ ನೆಕ್ಸ್ಟ್ ಕೆಲಸ ಅಂದರೆ ನಾನೀಗ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದೆ. ಅದನ್ನ ನಡೆಸಿದ್ರೆ ಇಲ್ಲ, ನಡೀಲಿಲ್ಲ ಅಂದರೆ ಹೇಗೆ? ಐ ಕೇಮ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲೋ ಹೀಗೇನೆ ಜಾಗ ನೋಡಿಬಿಟ್ಟು ನಾನು ರೆಂಟಲ್ ಒಂದು ಮನೆ ತಗೊಂಡು ರೆಂಟಲ್ಲಿ ಕ್ಲಿನಿಕ್ ಹಾಕಿ ಐ ಸ್ಟಾರ್ಟೆಡ್. Got married then? Got married first. Married first. Got married first. Okay, married first. Married in December. I started ನಾನು ಕ್ಲಿನಿಕ್ ಶುರು ಮಾಡಿದ್ದು ಜೂನಲ್ಲಿ ಸ್ಟಾರ್ಟ್ ಮಾಡಿ, ಅಂದರೆ ವರ್ಕ್ ಟುವರ್ಡ್ಸ್ ದ ಕ್ಲಿನಿಕ್ ಒಂದು ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಸರ್, ಹೌ ವಾಸ್ ದ ಅರ್ಲಿ ಡೇಸ್? ಹೇಗಿತ್ತು ಅರ್ಲಿ ಡೇಸ್ ಇನ್? ಬಿಕಾಸ್ ನಿಮ್ಮೆಲ್ಲ ಆವಾಗ ನೀವು ನೋಡಿರ್ಬೋದು ಇದೆಲ್ಲ. ಈವನ್ ಐ ಆಲ್ಸೋ ವೆಂಟ್ 5 years ಆಫ್ ಯುವರ್ ಯೂತ್ ಯು ಗಿವನ್ ಟು ದ ಕಂಟ್ರಿ. ಅನ್ ದ ಮೀನ್ ಟೈಮ್ ನಿಮ್ಮದು ಕ್ಲಾಸ್ಮೇಟ್ಸ್ ಎಲ್ಲ ಹೈಯರ್ ಎಜುಕೇಷನ್ ಮಾಡಿದ್ದಾರೆ. ಸಮ್ ಆರ್ ಹ್ಯಾವಿಂಗ್ ಫ್ಲರಿಶಿಂಗ್ ಪ್ರಾಕ್ಟೀಸ್, ಸಮ್ ಆರ್ ಅಬ್ರಾಡ್. ಆ್ಯಂಡ್ ಡಿಡ್ ಎಟ್ ಎನಿ ಪಾಯಿಂಟ್ ಯು ಫೆಲ್ಟ್ ದಟ್ ಐ ಮಿಸ್ ದ ಬಸ್ ಫಾರ್ 5 years? ಪ್ರೊಫೆಷನಲಿ ಹಿಂದೆ ಬಿದ್ದೆ ಅಂತ ಅನಿಸ್ತಾ? ಪ್ರೊಫೆಷ್ನಲಿ ಹಿಂದೆ ಬಿದ್ದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಒಂದು ಏನು ಫೀಲಿಂಗ್ ಅಂದರೆ ಹೇಗೆ ನಡೆಯುತ್ತೋ ಮುಂದೆ ಅಂತ, ಹೇಗೆ ನಡೆಯುತ್ತೋ ಮುಂದೆ ಅಂತ ಅದೊಂದು ಫೀಲಿಂಗ್ ಇದ್ದೇ ಇತ್ತು. ಪ್ರೊಫೆಷ್ನಲಿ ಹಿಂದೆ ಅಂದರೆ ಒಂದು ಈಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀನೋ ಅದಕ್ಕೆ ಇಟ್ ಇಸ್ ಲೇಟ್. ಅಂದರೆ ಈಗ ಲೇಟ್ ಅಂತ ಅನ್ಸಲ್ಲ, ಬಟ್ ಆ ಟೈಮಲ್ಲಿ 5 ವರ್ಷ ಆಗೋಯ್ತಲ್ವಾ. ಬಟ್ ಏನಂದರೆ ಅದಕ್ಕೆ ಇನ್ನೊಂದು ಸೈಡು ಇದೆ. ಆರ್ಮಿಯಿಂದ ಬಂದವನು, ಆರ್ಮಿ ಮ್ಯಾನ್ ಹೊರಗಡೆ ಬಂದು ಪೀಪಲ್ ಟ್ರಸ್ಟ್ ಯು. ಆ ರೆಸ್ಪೆಕ್ಟ್, ಐ ವುಡ್ ಸೇ ಅನ್ಡಿಸರ್ವ್ಡ್ ರೆಸ್ಪೆಕ್ಟ್ ಆ ಏಜಲ್ಲಿ. 28, ನನಗಂತೂ 28, 29 ಕ್ಯಾಪ್ಟನ್ ಸಾಬ್ ಎಲ್ಲರೂ ಕ್ಯಾಪ್ಟನ್ ಅಂದರೆ ಇವ್ರು ಕರೆಕ್ಟಾಗಿ ಮಾಡ್ತಾರೆ. ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಟ್ರೀಟ್ಮೆಂಟ್ ನಾನು ಇಟ್ಸ್ ಎ ಪ್ರಾಕ್ಟೀಸ್, ನಾನು ಕಲಿತಾ ಇದ್ದೀನಿ. ಓಕೆ, ಬಟ್ ಆ ರೆಸ್ಪೆಕ್ಟ್ ತುಂಬ ಜಾಸ್ತಿ ಆ್ಯಕ್ಚುಲಿ ಏಜಲ್ಲಿ. ಇನ್ಫ್ಯಾಕ್ಟ್ ಕೆಲವು ಸಲ ಕ್ಲಿನಿಕ್ ಒಳಗಡೆ ಬಂದವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಳಿ ಕೂದಲು. ಈಗಂತೂ ಬಿಳಿ ಕೂದಲು ಇದೆ, ಆಗ ಬಿಳಿ ಕೂದಲು, ಏನೋ ಕನ್ನಡಕ ಇಟ್ಕೊಂಡು ಸರ್ವಿಸ್ ಮೆನ್ ಅಂತ ಚಾರ್ಮಿಂಗ್ 30-year-old. ನೀವು ಹೌದು, ನಾನೇ ಬೇಕಿದ್ರೆ ನೀವು ವಾಪಸ್ ಹೋಗ್ಬೋದು ಅಂತ ಇದ್ದೆ. ಸೊ ಬಟ್ ಆ ರೆಸ್ಪೆಕ್ಟ್ ಅಂದರೆ ಇದು ಒಂದು ಫಂಕ್ಷನಿಗೆ ಕರೆಯೋದು ಇರಲಿ, ನನಗೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ ಟೈಮಲ್ಲಿ ಹೆದರಿಕೆ ಆಗೋದು. ಯಾಕಂದರೆ ಎಲ್ಲ ಕಡೆನೂ ಬಂದು ಸ್ಪೀಚ್ ಮಾಡಿ ಅದು ಆ ರೆಸ್ಪೆಕ್ಟ್, ಅದು ಇಟ್ ಇಸ್ ಟು ಮೇಕಪ್ ಫಾರ್ ದಿಸ್, ಫಾರ್ ದ ವಾಟ್ ಎವರ್ ಎಜುಕೇಷನ್, ಹೈಯರ್ ಎಜುಕೇಷನ್ ಅಥವಾ ಸಂಬಡಿ ಸೆಟಲ್ಡ್ ಇನ್ ಲೈಫ್. ಅದು ಅದ್ರ ಇದು ಹೇಗೆ ಅಂತ ಹೇಳಿ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್, ಐ ಟೋಲ್ಡ್ ಆರ್ಮಿ ಬಿಟ್ಟ ಮೇಲೆ ಅನ್ಸೋದು, ಬಟ್ 5-10 years ಇನ್ ಯುವರ್ ಪ್ರೊಫೆಷನ್ ನಿಮ್ಗೆ ಯಾವ ಥರ ಅನಿಸ್ತಾ ದ್ಯಾಟ್ 5 years ಇಸ್ ವಾಟ್ ವಿಚ್ ಮೇಡ್ ವಾಟ್ ಐ ಆಮ್ ಟುಡೇ? ಯಾವತ್ತಿಗೂ ಬಿಕಾಸ್ ನಿಮ್ಗೆ ಆವಾಗ ನಿಮ್ಗೆ ಖುಷಿ ಆಯ್ತಾ? ಬಿಕಾಸ್ ಇಫ್ ಐ ಡಿಡ್ ನಾಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ದೆನ್ ನಾನು ಈ ಮನುಷ್ಯ ಆಗ್ತಿರ್ಲಿಲ್ಲ ಹೇಳಿ. ಇವತ್ತಿಗೂ ಅನ್ಸುತ್ತೆ, ಎವ್ರಿ ಡೇ ನಾನು ಇವತ್ತು ಈ ದಿನ ಎದ್ದು ಕೂಡಲೇ ಏನಾದರೂ ಒಂದಿರುತ್ತೆ, ನನಗೆ ಏನು ಸಿಗ್ತಾ ಇದೆಯೋ ಅದು ಆ 5 ವರ್ಷದಿಂದಾಗಿ ಅಂತ. Your personality, your courage. ಈಗ ನೋಡಿ, ಈಗ ನೀವು ನನ್ನ ಕರೆದಿರೋದು ನಾನು ದಂತವೈದ್ಯ ಅಂತನೋ ಅಥವಾ ಏನಕ್ಕಾಗಿ ನೀವು ಕರೆದಿರೋ? ನಾನು ಆರ್ಮಿಲಿ ಸರ್ವ್ ಮಾಡಿದ್ದೀನಿ. And your stories, your diverse life experiences. Yes. Even today I am here. ಅದರಿಂದಾಗಿನೇ ನಾನು ಇರೋದು. The second thing, sir, having a pan-India exposure, ಈಗ ಇರ್ಬೋದು in places like Manipal or big universities. Did army give you that pan-India exposure as a doctor there, where you were ನೀವೆಲ್ಲ ಬೇರೆ ಬೇರೆ ರಾಜ್ಯದ ಪ್ರದೇಶದ ಭಾಷೆಗಳ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಿಮ್ಮನ್ನು ಒಂದು ಓವರ್ ಒಂದು ಆಲ್ರೌಂಡ್ ವ್ಯಕ್ತಿ ಮಾಡೋವಲ್ಲಿ ಡಿಡ್ ಇಟ್ ಹೆಲ್ಪ್ ಇನ್ ಯುವರ್ ಡೆಂಟಿಸ್ಟ್ರಿ ನಾವು? ಹೆಲ್ಪ್ ಇನ್ ಎವ್ರಿ ಡೇ ಲೈಫ್. ಓಕೆ, ಡೆಂಟಿಸ್ಟ್ ಹೌದು, ಡೆಂಟಿಸ್ಟ್ ಇಟ್ ಇಸ್ ಮೈ ಪ್ರೊಫೆಷನ್ ಅಲ್ವಾ, ಅಲ್ಲೂ ಹೆಲ್ಪ್ ಆಗುತ್ತೆ.
ಯಾಕಂದರೆ ಬೇರೆ ಬೇರೆ ಕಡೆಯಿಂದವರು ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮತ್ತು ಎಲ್ಲರದ್ದು ಟಾಲರೆನ್ಸ್ ಲೆವೆಲ್ ಬೇರೆ ಇರುತ್ತೆ. ವಿಧ ವಿಧದ ಜನಗಳಿದ್ದಾರೆ. ನಮ್ಮ ದೇಶ ಅಂತೂ ಇಲ್ಲಿ ಅಸ್ಸಾಂನವರು ಒಂಥರ, ಇಲ್ಲಿ ಕೇರಳದವರು, ಬಟ್ ಒಂದು ಎಲ್ಲರನ್ನೂ ಒಟ್ಟು ಮಾಡುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಫೆಸ್ಟಿವಲ್ ಇದ್ದರೆ ಅಸ್ಸಾಮಲ್ಲೂ ಅದು ಬಿಹು, ಇಲ್ಲಿ ಕೇರಳದಲ್ಲೂ ಬಿಸು. ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡುವಾಗ ಆರ್ಮೇಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೋ, ಹೋಲಿ ಫಾರ್ ಎಕ್ಸಾಂಪಲ್, ಆ ಖುಷಿನೇ ಬೇರೆ. ಆ್ಯಕ್ಚುಲಿ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಥರ ಸೆಲೆಬ್ರೇಷನ್. ನಾನಂತೂ ಯಾವ ಡಾಕ್ಟರ್ಸ್ನ ಎಲ್ಲರೂ ಕರೀತಾರೆ ಅವ್ರವ್ರ ಯೂನಿಟಿಗೆ, ಈಗ ಬನ್ನಿ ಅಂತ, ಈ ಥರ ಫಂಕ್ಷನ್ ಇದೆ ಅಥವಾ ಈ ಥರ ಫೆಸ್ಟಿವಲ್. ಒಂದು ಬಿಡ್ತಾ ಇರಲಿಲ್ಲ, ಎಲ್ಲ ಕಡೆ ಹೋಗ್ತಾ ಇದೆ. ಸರ್, ನಿಮ್ಮ ಇಡೀ ಈ ಕಾರ್ಗಿಲ್ ಯುದ್ಧದಲ್ಲಿ ನೀವು ಬೇರೆ ಯಾರು ಬೇರೆ ಅಧಿಕಾರಿನ ಹತ್ತಿರದಿಂದ ಕೆಲಸ ಮಾಡೋದು ನೋಡಿದ್ದೀರಾ? ಆರ್ ಎನಿ ಅದರ್ ಕೊಲೀಗ್ಸ್ ವೆರಿ ಥಾಟ್ somebody special, something you have learned, if you could remember any of your colleagues who surgeon ನೋಡಿದ್ದೇನೆ. ಓಕೆ ಸೊ ಅವ್ರು ಆ್ಯಕ್ಚುಲಿ ನಮ್ಮ ಯೂನಿಟಲ್ಲಿ ಇರಲಿಲ್ಲ. ನಾವು ಯುದ್ಧಕ್ಕೆ ಈಗ ಹೇಗೆ ಹೊರಡುವಾಗ ಅವ್ರನ್ನ ಇನ್ನೊಂದು ಹತ್ತಿರದ ಹಾಸ್ಪಿಟ್ಲಿಂದ ಪೋಸ್ಟ್ ಮಾಡಿದ್ರು. ಯಾಕಂದರೆ ನಮ್ಮ ಮೆಡಿಕಲ್ ಯೂನಿಟಲ್ಲಿ, ಫೀಲ್ಡ್ ಯೂನಿಟಲ್ಲಿ ಸರ್ಜನ್ ಅನೆಸ್ಥೆಟಿಸ್ಟ್ ಪೋಸ್ಟಿಂಗ್ ಇರಲಿಲ್ಲ. ಯಾಕಂದರೆ ಬರೇಲಿಯಲ್ಲಿ ಏನೋ ಫೀಲ್ಡ್ ಪೋಸ್ಟಿಂಗ್, ಅದು ಪೀಸ್ ಪೋಸ್ಟಿಂಗ್ ಅಂತ. ಇದು ನಾವು ಯುದ್ಧಕ್ಕೆ ಹೋಗುವಾಗ ಅವ್ರನ್ನ ಕಳಿಸಿದ್ರು, ಒಂದು ಸರ್ಜನ್ ಮತ್ತೆ ಒಂದು ಅನೆಸ್ಥೆಟಿಸ್ಟ್. ಗುಲ್ಮರ್ಗ್ಗೆ, ಸೋನಮಾರ್ಗ್ ಅಲ್ಲ, ನಮ್ಮೊಟ್ಟಿಗೆ, ಬರೇಲಿಯಿಂದಾನೇ ನಮ್ಮೊಟ್ಟಿಗೆ. ಅವ್ರ ಸರ್ಜನ್ ಹೇಗಂದ್ರೆ ಒಂದು ಅವ್ರು ನಾನು ನಂದು ಸರ್ಜರಿ ಮಾಡ್ತೀನಿ, ಬೇರೆ ಅದೇ ನೋಡಲ್ಲ, ಬೇರೆ ಕೆಲಸ ಮಾಡಲ್ಲ. ಸೊ ಅದು ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಇಟ್ ಲೀಡ್ಸ್ ಟು ಫ್ರಿಕ್ಷನ್. ಆಗಿ ಫಸ್ಟ್ ಒಂದು ತಿಂಗಳು ಫ್ರಿಕ್ಷನ್ನೇ. ಅವರು ಅಲ್ಲಿ ಅವರು ಅವ್ರದ್ದು ಆಪರೇಟಿಂಗ್ ರೂಮ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರನ್ನ ಈಗ ಸೆಂಟ್ರಿ ಡ್ಯೂಟಿ ಮಾಡುವಾಗ ಎಲ್ಲರನ್ನ ಕಳಿಸ್ಬೇಕು, ಇನ್ಕ್ಲೂಡಿಂಗ್ ಡೆಂಟಲ್ ಅಸಿಸ್ಟೆಂಟು ಅಲ್ಲಿ ಮಾಡ್ತಾರೆ. ಅವ್ರ ಟೈಮ್ ಬರೋ, ಇವರು ಇಲ್ಲ ಅವ್ರನ್ನ ಕಳಿಸ್ಬಾರ್ದು, ಇಲ್ಲ ಈಗ ಯೂನಿಟಲ್ಲಿ ಏನೂ ನಡೀತಾ ಇಲ್ಲ, ಈಗ ಯಾಕೆ ಕಳಿಸ್ಬಾರ್ದು, ಆ ಥರ. ಆಮೇಲೆ ಕೆಲವು ಕ್ಯಾಶುಯಾಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯುದ್ಧ ಶುರು ಆದಮೇಲೆ ಯುದ್ಧ ಶುರು ಆಗಿದೆ, ಬಟ್ ಕ್ಯಾಶುಯಾಲಿಟೀಸ್ ಇಲ್ಲಿಗೂ ಬರಲಿಕ್ಕೆ, ಇಲ್ಲಾಂದರೆ ಅದು ಡೈರೆಕ್ಟ್ಲಿ ಏರ್ಲಿಫ್ಟೆಡ್ ಟು ಶ್ರೀನಗರ್. ಅದು ಬಂದ ಮೇಲೆ ಅವ್ರ ಪರ್ಸ್ನಾಲಿಟಿನೇ ಚೇಂಜ್. ಅಲ್ಲೇ ಇದು ಸೆಟಪ್ ಮಾಡಿ ಡ್ರೆಸ್ಸಿಂಗ್ಸ್ 24 ಗಂಟೆ ಆ ಥರ ಮಾಡ್ತಾ ಇದ್ರು. ಮತ್ತೆ ಅದು ಜಾಸ್ತಿ ನಡೀಲಿಲ್ಲ, ಯಾಕಂದ್ರೆ ಇಮಿಡಿಯೇಟ್ಲಿ ಶ್ರೀನಗರಿಂದ ಇದ್ಯಾರು ಏನು ಇದು ನಡೆಸ್ತಾ ಇದ್ದಾರೆ ಇಲ್ಲಿ ಸೋನಮಾರ್ಗಲ್ಲಿ, ಅವ್ರನ್ನೂ ಅಲ್ಲಿಗೆ ಕಳಿಸಿ, ಯಾಕಂದ್ರೆ ಏರ್ಲಿಫ್ಟ್ ಮಾಡ್ಬೋದಲ್ಲ. ಸೊ ಬಟ್ ಆ ಒಂದು ಚಿಕ್ಕ ಪೀರಿಯಡಲ್ಲಿ ಅವ್ರನ್ನ ನಾನು ನೋಡಿದ್ದು, ಅದು ನಾವು ತುಂಬಾ ಬೇಗ ಜಡ್ಜ್ ಮಾಡ್ತೇವೆ ಒಬ್ಬರನ್ನ. ಏನಕ್ಕಂದ್ರೆ ಅವ್ರಿಗೆ ಏನೋ ಕಾರಣ ಇರುತ್ತೆ, ಅವ್ರಿಗೆ ಬೇರೆ ಏನೋ ಕಾರಣ ಇರುತ್ತೆ, ಅದರಿಂದಾಗಿ ಅವರು ಹಾಗೆ ಆಗಿದ್ದಾರೆ. ಫಸ್ಟ್ಗೆ ಅವರು ಸೈನಿಕರಾಗಿಯೇ ಸೇರಿರೋದು, ಈಗ ಸ್ವಲ್ಪ ದಪ್ಪಕ್ಕಾಗಿದ್ರೆ ಓಕೆ, ಹೌದು, ಅವರು ಸೇರಿರೋದು ಯಂಗ್ಸ್ಟರ್, ಫುಲ್ ಆಫ್ ಐಡಿಯಲ್ಸ್. ನಾನು ಸೇನೆಯಲ್ಲಿ ಸೇರ್ತೀನಿ ಅಂದ್ಬಿಟ್ಟೆ ಸೇರಿರೋದು ಅವರು. ಬಟ್ ಏನೋ ಒಂದು ಆಗಿರುತ್ತೆ. ಇವರಂತೂ ಎಲ್ಲಿ ಅಟ್ಲಾಂಟಿಕ್, ನಮ್ದು ಇದಿರುತ್ತೆ ಒಂದು ಭಾರತದ್ದು ಅಂಟಾರ್ಟಿಕ್, ಆ ಮಿಷನ್ ಅಲ್ಲೂ ಹೋಗಿ ಬಂದಿದ್ದಾರೆ ಅವರು ಆ ಟೈಮಲ್ಲಿ. ಓಕೆ, ಸೊ ದೇರ್ ಮಸ್ಟ್ ಬಿ ಸಮಥಿಂಗ್, ಏನೋ ಅವರು ಹೇಳ್ಕೊಳ್ಳಿಲ್ಲ ನಮ್ಮ ಹತ್ರ. ಬಟ್ ಆ ಯುದ್ಧ ನಡೆದು ನಮ್ದು ಕ್ಯಾಶುಯಾಲಿಟಿಗೆ ಬರುವಾಗ ಅವ್ರದ್ದು ಪರ್ಸನಾಲಿಟಿನೇ ಚೇಂಜ್. ಅದು he was able to perform and he was in his zone. ಹೇಗೆ ಕ್ರಿಕೆಟ್ ಆಡುವಾಗ ಕೆಲವರು ಬ್ಯಾಟಿಂಗ್ ಬಂದಾಗ ಬೇರೆನೇ ಝೋನ್ ಅಲ್ಲಿ ಇರ್ತಾರೆ, you could see that in him. He was good at what he was good at his core competence. ಅಂತ ತುಂಬಾ ಜನ ಇದ್ದಾರೆ. ಸೊ ನಾವು ಒಂದೆರಡು ನೋಡ್ತೀವಿ, ಅಲ್ಲಿ ನಮ್ಗೆ ಆದ್ಮೇಲೆ ಅಂಥದ್ದೆಲ್ಲ ನೋಡ್ಲಿಕ್ಕೆ ತುಂಬಾ ಸಿಗುತ್ತೆ. ಹ್ಯೂಮನ್ ಇಂಟ್ರಾಕ್ಷನ್. ಶೆಟ್ಟಿ ಸರ್, ಓವರ್ ದ ಇಯರ್ಸ್ ನೀವು ಹೇಳಿದ್ರಿ, ನೀವು ಇನಿಷಿಯಲ್ ಪ್ರಾಕ್ಟೀಸ್ ಸ್ಟ್ರಗ್ಲಿಂಗ್ ಡೇಸಿಂದ ಹಂತವಾಗಿ ಲೈಕ್ ಹೌ ಡಿಡ್ ಯು ಬಿಲ್ಡ್ ಯುವರ್ ಪ್ರಾಕ್ಟೀಸ್, ಹೌ ಡಿಡ್ ಯು ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್ ಓವರ್ ದ ಇಯರ್ಸ್ ಅಂತ? ನಾನು ನಿಜವಾಗ್ಲೂ ಏನು ಅಷ್ಟೊಂದು ಥಿಂಕ್ ಮಾಡಲೇ ಇಲ್ಲ. ನನ್ನ ಕೈಲಿ ಏನಾಗುತ್ತೋ ಬೆಸ್ಟ್ ಅದನ್ನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನನಗೆ ಒಂದೇ ಒಂದು ಸಂಕೋಚ ಆಗ ಫಸ್ಟ್ ಇನಿಷಿಯಲಿ, ಈಗಲ್ಲ, ಇನಿಷಿಯಲಿ ಹೇಗಿತ್ತಂದರೆ
ಫೀಸ್ ತಗೊಳ್ಳೋದು ಹೇಗೆ ಅಂತ. ಬಿಕಾಸ್ ಇನ್ ಆರ್ಮಿ ಯು ಡೋಂಟ್ ಟೇಕ್ ಆರ್ಮಿಯಲ್ಲಿ ತಗೊಳ್ಳೋದಿಲ್ಲ. ನಾನು ಫಸ್ಟ್ ಲೆಕ್ಚರರ್ ಆಗಿದೆ, ಅಲ್ಲೂ ಅದು ಫ್ರೀ ಟ್ರೀಟ್ಮೆಂಟ್ ಇರ್ತಾ ಇತ್ತು ಅಶ್ವಿನಿ ಆಸ್ಪತ್ರೆಯಲ್ಲಿ. ಇನ್ಸ್ಟಿಟ್ಯೂಷನ್ ಇಸ್ ಪೇಯಿಂಗ್ ಯು, ಇನ್ಸ್ಟಿಟ್ಯೂಷನ್ ಇಸ್ ಪೇಯಿಂಗ್ ಯು ಡೋಂಟ್ ಟೇಕ್. ಯು ಡೋಂಟ್ ಟೇಕ್. ಇಲ್ಲಿ ಇದು ಫೀಸ್ ಹೇಗೆ ಕೇಳಬೇಕಲ್ಲ ಜನರಿಂದ, ಕೇಳಬೇಕಲ್ಲ ಇದು ಹೇಗೆ. ಸೊ ನಾನು ಆ್ಯಕ್ಚುಲಿ ಸರ್ವಿಸ್ ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡೆಂಟಿಸ್ಟ್ ಹತ್ರ ಕೇಳಿದ್ದೆ ಆ್ಯಕ್ಚುಲಿ, ಏನು ನೀವು ಹೇಗೆ ಜಡ್ಜ್ ಮಾಡ್ತೀರಾ, ಏನು ತಗೊಳ್ಳೋದು ಹೇಗೆ ಅಂತ. ಅವಳು ಹೇಗೆ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಾ. ಕ್ಯಾಲ್ಕುಲೇಟ್ ಅಲ್ಲ, ಅದು ನೀನು ಮಾಡ್ಕೊ, ನೀನು ಏನು ಕೇಳ್ತಾ ಇದ್ದೆ ನಂಗೆ ಗೊತ್ತಾಯ್ತು, ಅದು ಹೇಗೆ ನೀನು ಅದು ಅವ್ರದ್ದು ಅಂದ್ಬಿಟ್ಟು ತಗೊಳ್ಬೇಡ, ಅದು ನಿಂದು ಅಂದ್ಬಿಟ್ಟು ನೀನು ತಗೋ. ನೀನೇನೋ ಒಂದು ಸರ್ವಿಸ್ ಕೊಟ್ಟಿದ್ಯಾ, ಫಾರ್ ಯುವರ್ ಸರ್ವಿಸ್, ಅದು ಸ್ವಲ್ಪ ಅರ್ಥ ಆಯ್ತು. ಬಟ್ ಅದಾದ್ಮೇಲೆ ನಂದೊಂದು ಸೆಕೆಂಡ್ ಪೇಷಂಟ್ ಒಬ್ರು ಬಂದಿದ್ರು ನನ್ನ ಕ್ಲಿನಿಕ್ಗೆ. ಎರಡನೇ ದಿನ ನನ್ನ ಹತ್ರ ಹೇಳಿದ್ರು 3 ವಾರ ನೀನು ಎಕ್ಸ್ಪೆಕ್ಟೇ ಮಾಡಬೇಡ ಯಾರು ಬರಲ್ಲ ಅಂತ. ಫಸ್ಟ್ ಡೇನೇ ಒಬ್ರು ಬಂದಿದ್ರು, ಒಂದು ಮಗು ಅಂದ್ರೆ ಒಂದು 15-16 ವರ್ಷ. ಅವ್ರು ಬಂದ್ಬಿಟ್ಟು ಅಮ್ಮ ಕರ್ಕೊಂಡ್ ಬಂದಿದ್ದು. ಅಮ್ಮ ನೋಡ್ಬಿಟ್ಟು ಈ ಕ್ಲಿನಿಕ್ ನ ನೋಡೇ ಇಲ್ವಲ್ಲ, ಇಲ್ಲಿಂದನೇ ಹೋಗ್ತಾ ಇರ್ತೇನೆ. ನಾನು ಫ್ರಾಂಕ್ ಆಗಿ ಹೇಳಿದೆ, ಇದೇ ಫಸ್ಟ್ ಡೇ, ನಿಮ್ಮ ಮಗಳೇ ಫಸ್ಟ್ ಪೇಷಂಟ್ ಅಂತ. ಆಲ್ ದ ಬೆಸ್ಟ್ ಟು ಯು, ಆಲ್ ದ ಬೆಸ್ಟ್ ಟು ಮೈ ಡಾಟರ್ ಅಂದ್ರು. ಅದಾದ್ಮೇಲೆ 2ನೇ ದಿವಸ ಒಬ್ರು ಸಾಧು ಸಂತರ ತರ, ಸೆಕೆಂಡ್ ಪೇಷಂಟ್ ನಂದು, ಅದನ್ನ ನಂಗೆ ಕ್ಲಿಯರ್ ಆಗಿ ನೆನಪಿದೆ. ಅವ್ರು ಬಂದು ಹೊರಗಡೆ ಬಂದ್ಬಿಟ್ಟು ಬಾಯಲ್ಲಿ ಒಂದೇ ಹಲ್ಲು, ಅದು ಅಲ್ಲಾಡ್ತಾ ಇದೆ ಈ ತರ. ಅವ್ರೇನು ಜಾಸ್ತಿ ಮಾತಾಡಿದ್ರೆ ಅದರಷ್ಟಕ್ಕೆ ಬಿದ್ದ್ಬಿಡುತ್ತೆ ಅದು. ಅವ್ರು ಬಂದು ಹಲ್ಲು ತೆಗಿಲಿಕ್ಕಿದೆ ಅಂತ. ನಾನೇನು ಆಯ್ತು ಸರಿ ಕೂತ್ಕೊಳ್ಳಿ ಅಂದ್ರೆ ಅದು ತೆಗೆದಾಯ್ತು. ಈಗ ನಾನು ಚಾರ್ಜ್ ಮಾಡ್ಬೇಕಲ್ಲ, ನಾನು ಏನು ಹೇಳೋದು ಅಂತ. ಐ ಫೆಲ್ಟ್ ಲೈಕ್ ನಾಟ್ ಅಲ್ಲ, ಅದೇ ಫಸ್ಟ್ ಟೈಮ್ ಅಲ್ವಾ. ನಾನು 50 ಅಂತ ಹೇಳಿದೆ. ಓಕೆ 50 ರೂಪೀಸ್ ಅಂತ. ಅವರು 50 ಅಂದ್ರು. ನನಗೆ ಎದ್ರಕ್ಕೆ ಅದೇನೋ ಜಾಸ್ತಿ ಹೇಳ್ಬಿಟ್ಟೆ ನಾನು ಅಂತ. ಗಿವ್ 40, ಇಟ್ಸ್ ಓಕೆ. ಮತ್ತು ಹಿಂಗೆ ಸುತ್ತಲೂ ಹಿಂಗೆ ನೋಡ್ಬಿಟ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ದೀಯಾ ಕ್ಲಿನಿಕ್ ಅಂತ. ನೆನ್ನೆ. ಇಷ್ಟು ಖರ್ಚು ಮಾಡಿಲ್ವಾ ನೀನು, ಚೇರ್ಸು ಹೊಸ್ತು, ಇದು ಚೇರು ಡೆಂಟಲ್ ಚೇರ್ ಹೊಸ್ತು, ನಾನು ಕೂತಿರೋ ಚೇರ್ ಇದು, ವಾಲ್ಸ್ ಪೇಂಟ್, ಹೊಸ ಬಿಲ್ಡಿಂಗ್ ಅಂತ. ಹೌದು, ರೆಂಟಿಗೆ ತಗೊಂಡಿದ್ದೀನಿ ಹೊಸ ಬಿಲ್ಡಿಂಗ್. ರೆಂಟ್ ಕೊಡ್ತಾ ಇಲ್ವಾ ನೀನು? ರೆಂಟ್ ಅದೇ ಕೊಡ್ತೀನಿ. ಆಮೇಲೆ ನಂತರ ಹೇಳಿದ್ರು, ನೋಡು ನನ್ನ ಕೈಯಲ್ಲಿ 200 ರೂಪಾಯಿ. ಈ ಕೈ ನಾನು ಓಪನ್ ಮಾಡಿ ಇಟ್ಬಿಟ್ಟು ಅವ್ರು ಹೇಳಿದ ವರ್ಡ್ಸ್ ನನಗೆ ಇನ್ನೂ ನೆನಪಿದೆ. ಬಿ ಟ್ರೂ ಟು ಯುವರ್ ಪೇಷಂಟ್ಸ್ನ ಚೆನ್ನಾಗಿ ನೋಡ್ಕೊ. ಬಿ ಟ್ರೂ ಟು ಯುವರ್ ಪ್ರೊಫೆಷನ್. ನಿನ್ನ ಪ್ರೊಫೆಷನ್ಗೆ ಯಾವತ್ತೂ ಧಕ್ಕೆ ತರಬೇಡ ನೀನು. ಲಾಸ್ಟ್ಲಿ ಬಿ ಟ್ರೂ ಟು ಯುವರ್ ಸೆಲ್ಫ್. ನಿನಗೆ ನೀನು ಇಂಜಸ್ಟಿಸ್ ಮಾಡ್ಕೋಬೇಡ, ಇಷ್ಟು ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು, ಅದು ಯಾರೋ ದೇವ್ರು ಕಳಿಸ್ದಾಗೆ ಅವ್ರನ್ನ. ಸಾಧು ಸಂತರು ಬಂದು ಒಂದು ಹಲ್ಲದು ಹೋದವರು. ಆಮೇಲೆ ಅಂದ್ರೆ ಒಂದು ಹೇಗೆ ಪರ್ಸ್ಪೆಕ್ಟಿವ್ ಕೊಟ್ಬಿಟ್ಟು. ಆ್ಯಂಡ್ ಐ ಟ್ರೈ ಟು ಸ್ಟೇ ಟ್ರೂ. ಅಂದರೆ ಏನು ಜಾಸ್ತಿ ಥಿಂಕ್ ಮಾಡೋದಿಲ್ಲ, ಈ ಥರ ಮಾಡಬೇಕಾ ಆ ಥರ. ನನ್ನ ಕೈಲಿ ಏನಾಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ ನನ್ನ ಕೈಲಿ. ಆ್ಯಕ್ಚುಲಿ ಹೇಳೋದಂತಂದರೆ ತುಂಬ ಸಲ ಮಿಸ್ಟೇಕ್. ಈಗ ಸ್ವಲ್ಪ ಏಜ್ ಆದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಆ ಟೈಮಲ್ಲಿ ಐ ಬಿಲೀವ್ಡ್ ಐ ವಾಸ್ ದ ಬೆಸ್ಟ್. ಯಾಕಂದ್ರೆ ಏನು ಗೊತ್ತಿರೋಲ್ಲ. ಇಗ್ನರೆನ್ಸ್ ಇಸ್ ದ ಬೆಸ್ಟ್ ಥಿಂಗ್. ನಾನೇ ನನಗೆ ಎಲ್ಲ ಗೊತ್ತಿರೋದು ಅಂತ ಆ ಟೈಮಲ್ಲಿ. ಈಗ ಗೊತ್ತಾಗ್ತಾ ಇದೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಂತ. I think from last nearly 20 plus years you have been practicing in Bangalore. 25. Elli sir, where do you practice? Kamnalli. Clinic hesaru? The Dental Center. The Dental Center at Kamnalli. Exact address? Opposite church. Okay. Opposite Kamnalli church. From last 25 years you have been there. Why did you select Kamnalli in the first place? ಆ ಏರಿಯಾ ಯಾಕೆ ಸೆಲೆಕ್ಟ್ ಮಾಡಿ? ಸುಮ್ಮನೆ ಹೇಗೆ, ಅದಕ್ಕೆ ಏನೂ ಕಾರಣ ಇಲ್ಲ. ಎಲ್ಲೋ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ ನಂದು ವೆಡ್ಡಿಂಗ್ ಕಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಅಲ್ಲಿ ಸೇನಾ ವಿಹಾರ್ ಅಂತ ಅದ್ರ ಹತ್ರನೇ ಇದೆ, ಅಲ್ಲಿ ಒಬ್ಬರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಪುನಃ ತುಂಬಾ ಸೇನೆಯವರು. ಸೇನಾ ವಿಹಾರ್, ಜಲವಾಯು ವಿಹಾರಲ್ಲಿ ಅದು ಇಟ್ಸ್ AWHO, ನಮ್ಮ ಆರ್ಮಿ ವೆಲ್ಫೇರ್ ಹೌಸಿಂಗ್ ಆರ್ಗನೈಸೇಷನ್ ಇದೆ. ಈಗ ನಾನು ಇರೋದು ಅಲ್ಲೇ. ಅಲ್ಲೇ ತಗೊಂಡಿದ್ದೀನಿ. ಬಟ್ ಆಗ ಪುನಃ ಅದೇ ಫೀಲಿಂಗ್ ಬಂತು ನನಗೆ. ಅವರೆಲ್ಲ ಇಲ್ಲೇ ಇದ್ದಾರೆ ಹತ್ರದಲ್ಲಿ, ಅಲ್ಲೇ ಹತ್ರದಲ್ಲೇ ಹಾಕಿ ಒಂದು ಹತ್ರದಲ್ಲಿ ರೆಂಟಿಂಗ್ ಮನೆ ತಗೊಂಡು. One more thing is, lot of your patients are ex-servicemen also.
ದೇ ಆಲ್ಸೋ ಕಮ್. They also come. Any interest, sorry, in the professional journey in civil, any interesting cases like somebody trusted you blindly as an ex-serviceman has come and got treated or something like that? Too many people trust blindly. Once somewhere you wrote that an army dentist you should be very careful of. ಆಕ್ಚುಲಿ ಆಪೋಸಿಟ್ ಇರಬೇಕು. ನನ್ಗೆ ಯಾವಾಗಲೂ ಅನ್ಸ್ತಾ ಆರ್ಮಿ ಡೆಂಟಿಸ್ಟ್ಗೆ, ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಆರ್ಮಿ ಎಲ್ಲರೂ ನೆನ್ಸ್ಕೊಳ್ತಾರೆ ಆರ್ಮಿ ಡೆಂಟಿಸ್ಟ್ ಎನಿಸ್ಥಿಷನ್ನೇ ಕೊಡಲ್ಲ, ಯಾಕಂದ್ರೆ ಎಲ್ಲ ಟಫ್ ಗೈಸ್, ಎನಿಸ್ಥಿಷನ್ನೇ ಬೇಡ. ಬಟ್ ಅದರಲ್ಲೂ ಒಂದು ಕಡೆಯಲ್ಲಿ ಆ್ಯಕ್ಚುಲಿ ನಾನು ಅದಾದ್ಮೇಲೆ ಇರುವಾಗ ಓಕೆ ಒಂದು ಎಕ್ಸಸೈಸಸ್ಗೆ ನಾವು ಹೋಗ್ತೀವಲ್ವ, ಅಲ್ಲಿ ಒಂದು ಕಡೆಯಲ್ಲಿ ಒಂದು ಫ್ಯಾಮಿಲಿ ಕೇಮ್ ಫಾರ್ ಟ್ರೀಟ್ಮೆಂಟ್. ಅವ್ರ ವೈಫ್ನ ಕರ್ಕೊಂಡ್ಬಂದ್ರು ಅಲ್ಲಿಗೆ ಟ್ರೀಟ್ಮೆಂಟಿಗೆ ಅಂತ ನಮ್ಮ ಹತ್ರ. ಸೊ ಅವ್ರದ್ದು ಆ್ಯಕ್ಚುಲಿ ಹಲ್ ತೆಗಿತಾ ಇರುವಾಗ ಇವ್ರು ಫುಲ್ ಯೂಸ್ ಅನ್ ಎಕ್ಸಸೈಸ್, ಒಂದು ಆರ್ಮರ್ಡ್ ಕೋರ್ ಆಫೀಸರ್, ಅವ್ರದ್ದು ವೈಫ್ ಫುಲ್ ಬಂಧನ ಪಟ್ಕ ಎಲ್ಲ ಕಟ್ಕೊಂಡು ಫುಲ್ ಬ್ಲ್ಯಾಕ್. ಅವ್ರು ಬಂದು ನಾನು ನೋಡ್ಬೋದಾ ಡಾಕ್ಟರ್ ಅಂತ, ಸರಿ ನೋಡಿ ಅಂತಂದ್ರೆ ಇವ್ರದ್ದು ಹಲ್ಲು ತೆಗಿತಾ ಇದ್ದೀನಿ, ತೆಗ್ದಾದ್ಮೇಲೆ ಠಾಬ್ ಅಂತ ಸೌಂಡ್ ಬಂತು. ನೋಡ್ತೀನಿ ಇವ್ರು ಹಿಂದಕ್ಕೆ ಬಿದ್ದುಬಿಟ್ಟಿದ್ದಾರೆ, ಗೋಡೆಗೆ ಬಿದ್ದು ಕೆಳಗಡೆ ಬಿದ್ದು. ಅವ್ರು ಅದರ ನೋಡ್ಬಿಟ್ಟು ಬ್ಲಡ್ ನೋಡಿ ಅಲ್ಲಿ ಅವ್ರು ಬಿದ್ದಿದ್ದಾರೆ. ನಂದು ಅಸಿಸ್ಟೆಂಟ್ ಈಸ್ ಎ ಬೆಂಗಾಲಿ, ಅವನು ಅಲ್ಲಿಂದ ಬೊಬ್ಬೆ ಹೊಡ್ತೇನೆ, ಗಿರ್ಗೋಯ ಅಂತ. ನಾನು ಇರ್ಲೇ ನೋಡ್ತೇನೆ, ಏನ್ ಗಿರ್ಗೋಯ ಅಂತ ನಾನು ನೋಡ್ತೇನೆ, ಅವ್ರು ಅಲ್ಲಿ ಬಿದ್ದುಬಿಡ್ತಾರೆ. ಹಲ್ಲು ತೆಗೆದು ಈ ವೈಫ್ ಅವ್ರನ್ನ ನೋಡ್ಬಿಟ್ಟು ಮಾರ್ದಿಯಾ ಅಂತ. ನೀವು ಹಲ್ಲು ತೆಗೆದಿರೋದು? ನಾನು ಮಾರ್ದಿಯಾ, ವೈಟಿಂಗ್ ರೂಮ್ ಅಲ್ಲೆಲ್ಲ ಕೇಳಿಸ್ತಾ ಇದೆ, ಮಾರ್ದಿಯಾ ಇವ್ರದ್ದು ಇಲ್ಲಿ ಬ್ಲಡ್ ಬರ್ತಾ ಇದ್ದು ನಿಲ್ಲಿಸ್ಬಿಟ್ಟು ಅಷ್ಟೊತ್ತಿಗೆ ಅವ್ರನ್ನ ಎತ್ಕೊಂಡು ರಿಕವರಿ ರೂಮ್ಗೆ, ಹೊರಗಡೆ ವೇಟಿಂಗ್ ರೂಮಲ್ಲಿ ನೆನ್ಸಿದ್ದಾರೆ ಅವ್ರ ಪೇಷಂಟ್ ಅಂತ, ಅವ್ರನ್ನ ಎತ್ಕೊಂಡು ಹೋಗ್ತಾ ಬರ್ಲಿಲ್ಲ ಪೇಷಂಟ್, ಬರ್ಲಿಲ್ಲ. ಅವ್ರ ಕೊಟ್ರು, ಯಾರು ಬ್ಲಡ್ ನೋಡಿ ಬಿದ್ದೋಗಿದ್ದಾರೆ ಅವರೇ ನಿಮ್ ಪೇಷಂಟ್. ಸರ್, ಮೆನಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ವೀಕ್ಷಕರೇ, ಭಾರತೀಯ ಸೇನೆಯಲ್ಲಿ ದೇರ್ ಲಾಟ್ ಆಫ್ ಡೆಂಟಿಸ್ಟ್ ಇನ್ ಆರ್ಮಿ ಡೆಂಟಲ್ ಕೋರ್ ಡೂಯಿಂಗ್ ಎ ಟ್ರೆಮೆಂಡಸ್, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪಿ ಸ್ಟೇಷನಲ್ಲೂ ಇದ್ದಾರೆ, ಫೀಲ್ಡ್ ಏರಿಯಾಸಲ್ಲೂ ಇದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ವ್ಯಕ್ತಿಯಾಗಿ ಕ್ಯಾಪ್ಟನ್ ರೋಹಿತ್ ಶೆಟ್ಟಿ ಸರ್ ಅವ್ರು ಬಂದು ಅವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಅವರ ಬಾಲ್ಯ, ಕಾಲೇಜ್ ಡೇಸು, ಆರ್ಮಿ, ಕಾರ್ಗಿಲ್ ಯುದ್ಧ, ಹಾಗೂ ಈಗ ಬೆಂಗಳೂರಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಿರೋದ್ರ ಬಗ್ಗೆ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ಯುವರ್ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ. ಅಟ್ ಮೇಜರ್ ಕುಶನ್ ಸ್ಟುಡಿಯೋಸ್ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವಿಭಿನ್ನ ವ್ಯಕ್ತಿಗಳ ಮತ್ತು ಅವ್ರ ಹಿಂದೆ ಇರುವ ಆಕರ್ಷಕ ಕಥೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇನ್ನು ಮುಂದೆ ಬಹಳಷ್ಟು ಜನ ಬರಲಿಕ್ಕಿದ್ದಾರೆ. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.